ಇವತ್ತಿನ ವಿಷಯ ಸ್ಥಿತಪ್ರಜ್ಞ ಮಹಾಮೌನ ಯೋಗಿ ಗುರುನಾಥಾರೂಢರು. ಈ ವಿಷಯದ ಬಗ್ಗೆ ಎಲ್ಲ ಮಹಾತ್ಮರು ತಮ್ಮ ಅನುಭವವನ್ನು ಹಂಚಿಕೊಳ್ಳುವವರಿದ್ದಾರೆ. ಈ ವಿಷಯಕವಾಗಿ ಮೊದಲಿಗೆ ನಮ್ಮ ಹುಬ್ಬಳ್ಳಿಯವರೇ ಆದ ಭೀಷ್ಮಗೌಡರು ತಮ್ಮ ಅನುಭವವನ್ನು ಹಂಚಿಕೊಳ್ಳಬೇಕೆಂದು ಅವರಲ್ಲಿ ವಿನಂತಿ. ಶ್ರೀ ಗುರು ಪರಬ್ರಹ್ಮಣೇ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಪರಬ್ರಹ್ಮಣೇ ನಮಃ. ಶ್ರೀ ಸದ್ಗುರು ಗುರುನಾಥಾರೂಢ ಪರಬ್ರಹ್ಮಣೇ ನಮಃ. ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರತಿಷ್ಠರೂಪೇಣ ಬೋಧಕಂ ಗುರುಮಾಶ್ರಯೇ. ಯದಂಡೇ ಕಮಲತ್ವಂ ತಾಪತ್ರಯ ನಿವಾರಣಂ ಶಾಂತೇಕಪದಂ ದೇವಂ ಸಿದ್ಧಾರೂಢ ಗುರುಂ ಭಜೆ. ಸಿದ್ಧಾರೂಢ ಗುರುಂ ಭಜೆ. ಸಿದ್ಧಾರೂಢ ಗುರುಂ ಭಜೆ. ಸದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ನೆರವೇರಿರತಕ್ಕಂಥ ಮಹಾತ್ಮರ ಬೋಧಾಮೃತದ ಒಂದು ವೇದಿಕೆಯಲ್ಲಿ ಇವತ್ತಿನ ಸನ್ನಿಧಾನವನ್ನು ವಹಿಸಲಿರುವಂಥ ಸದ್ಗುರುಗಳು, ಸಂಚಾರಿ ಮಹಾತ್ಮರಾಗಿರತಕ್ಕಂಥವರು, ಗುರುನಾಥಾರೂಢರ ಪರಾವತಾರಿಗಳಾಗಿರ್ತಕ್ಕಂಥ ಇಂಚಲದ ಅಜ್ಜ ಅವರಿಗೂ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅಧ್ಯಕ್ಷ ಸ್ಥಾನದಲ್ಲಿಯೂ ನೇತೃತ್ವ ಸ್ಥಾನದಲ್ಲಿಯೂ ಅತಿಥಿ ಸ್ಥಾನದಲ್ಲಿ ಇರತಕ್ಕಂಥ ಎಲ್ಲ ಮಹಾತ್ಮರಿಗೂ, ಆಮೇಲೆ ಶಾಂತಾನಂದ ಮಹಾಸ್ವಾಮೀಜಿಯವರಿಗೂ, ಆಮೇಲೆ ಸೌಟಿಗೆ ನಿಂಗಯ್ಯಜ್ಜವರಿಗೂ, ಕೃಷ್ಣಾನಂದರಿಗೂ, ಮಾತೆಯರಿಗೂ ಈ ಕಾರ್ಯಕ್ರಮವನ್ನು ಸರಿಯಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ಶ್ರೀಮಠದ ಗೌರವಾನ್ವಿತ ಅಧಿಕಾರಿಗಳಾಗಿರುವಂಥ ಧರ್ಮದರ್ಶಿಗಳಿಗೂ, ಟ್ರಸ್ಟ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳಿಗೂ, ಎಲ್ಲ ಕಾರ್ಯಕರ್ತಾದಿಗಳಿಗೂ ಅನಂತ ದೀರ್ಘದಿಂದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಿರೂಪಕರಿಗೂ ಸದ್ಗುರುವಿನ ಆ ಮಹಿಮೆಯನ್ನು ಕೇಳಿ ಮುಕ್ತರಾಗಬೇಕನ್ನುವಂಥ ಒಂದು ಅಭಿಲಾಷೆಯಿಂದ ಆಸೀನರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ, ಮಾತೆಯರಿಗೂ, ಮಹನೀಯರಿಗೂ, ಮಕ್ಕಳಿಗೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಗಳಾಗೋಣ. ಇವತ್ತಿನ ಸದ್ಗುರುನಾಥನ 66ನೇ ಪುಣ್ಯಸ್ಮರಣೋತ್ಸವ ಅನ್ನುವಂಥದ್ದನ್ನು ಹೇಳಿದರು. ಶಿತಪ್ರಜ್ಞ ಗುರುನಾಥಾರೂಢರು, ಸದ್ಗುರು ಸಿದ್ಧಾರೂಢರ ಅಪರಾವತಾರಿಗಳೇ ಅವರೇ ಸಿದ್ಧಾರೂಢರು, ಅವರೇ ಗುರುನಾಥಾರೂಢರು. ಸಂತ ಸಂಘದ ಮಹಿಮೆಯಿಂದಲೇ ವ್ಯಾಘ್ರನರನಾಗಿರುವನು ಅಂತ್ಯೆಯನ್ನನು ಸದ್ಗುರು ಪರಮಾರ್ಥ ಮಾರ್ಗಕ್ಕೆ ತರುವನು ಅಂತ ಹೇಳ್ತಾರೆ. ಅಂದರೆ ವೈಯಾಕರಣಿ ಮೌನಿ ತಿಳ್ಕೊಂಡು ಜ್ಞಾನಿಗಳಲ್ಲಿ 2 ಪ್ರಕಾರ ಅಂತ ಹೇಳ್ಯಾರ. ವೈಯಾಕರಣಿಗಳಾಗಿ ಸದ್ಗುರು ಸಿದ್ಧಾರೂಢರು ಜಗತ್ತನ್ನೆಲ್ಲ ಸಂಚಾರ ಮಾಡಿ ಶಿವಾಯ ನಮಃ 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 ಶಿವಾಯ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ್. ಎಲ್ಲರೂ ಅಲ್ಲೇ ಕುಳಿತುಕೊಳ್ಳಬೇಕಾಗಿ ವಿನಂತಿ. ಅಮ್ಮ ಕೂತ್ಕೊಳ್ರಿ ಅಲ್ಲಿ.
ಕೂಡ್ರಿ ಎಲ್ಲರೂ. ಇದೀಗ ತಾನೇ ಆಗಮಿಸಿದ ನಿರಾಭಾರಿ ಸದ್ಗುರು ದೇಶಿಕೋತ್ತಮ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಿವಾನಂದ ಭಾರತೀಯಪ್ಪಗಳಿಗೆ ಅನಂತ ಅನಂತ ಸ್ವಾಗತವನ್ನ ಬಯಸುತ್ತಾ ನಮ್ಮ ಟ್ರಸ್ಟಿಯವರಾದ ಮಣ್ಣೂರವರು ಅವರಿಗೆ ಮಾಲಾರ್ಪಣೆಯನ್ನ ಮಾಡಬೇಕಾಗಿ ವಿನಂತಿ. ಅದರಂತೆ ಸದ್ಗುರು ಅಪ್ಪ ಅವರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಳ್ಳಬೇಕಂತ ಅವರಲ್ಲಿ ಅನಂತ ಅನಂತ ವಂದನೆಗಳ ಸಲ್ಲಿಸ್ತಾ ಇದ್ದೇವೆ. ಅದರಂತೆ ಇದೀಗ ತಾನೇ ಆಗಮಿಸಿರತಕ್ಕಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಚ್ಚಿದಾನಂದಪ್ಪಗಳ ಪಾವನ ಚರಣ ಕಮಲಗಳಲ್ಲಿ ಹಣೆ ಮನೆಯುತ್ತಾ ಅವರಿಗೂ ಕೂಡ ಅನಂತ ಅನಂತ ಸ್ವಾಗತಗಳನ್ನ ಬಯಸಿ ಅವರಿಗೆ ನಮ್ಮ ಟ್ರಸ್ಟಿಯವರಾದ ಡಾಕ್ಟರ್ ಮನ್ನೂರವರು ಮಾಲಾರ್ಪಣೆಯನ್ನ ಮಾಡಬೇಕಾಗಿ ಅವರಲ್ಲಿ ವಿನಂತಿ. ಇವತ್ತಿನ ವಿಷಯ ಸ್ಥಿತಪ್ರಜ್ಞ ಮಹಾಮೌನ ಯೋಗಿ ಶ್ರೀ ಗುರುನಾಥಾರೂಢರು ಅನ್ನೋ ವಿಷಯಕವಾಗಿ ನಮ್ಮ ಭೀಷ್ಮಗೌಡರು ಮುಂದುವರಿಬೇಕಂತ ಹೇಳಿ ಅವರಲ್ಲಿ ವಿನಂತಿ. ತತ್ಸತ್ ಶ್ರೀ ಗುರು ಪರಬ್ರಹ್ಮಣೇ ನಮಃ. ಸ್ಥಿತಪ್ರಜ್ಞೆ ಮೌನಯೋಗಿ ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಪರಾವತಾರವೆಂದೇ ಪ್ರಖ್ಯಾತರಾಗಿರ್ತಕ್ಕಂಥ ಸದ್ಗುರು ವರೇಣ್ಯರು, ಸಂಚಾರಿ ಮಹಾತ್ಮರು, ನೋಟ ಮಾತ್ರದಿಂದ ಜಗತ್ತನ್ನು ಉದ್ಧಾರ ಮಾಡತಕ್ಕಂಥವರು, ಸ್ಥಿತಪ್ರಜ್ಞೆ ಸ್ಥಿತಿಯಲ್ಲಿ ಇರತಕ್ಕಂಥ ಸದ್ಗುರು ಎಂಚಲದ ಅಜ್ಜ ಅವರ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ, ಎಲ್ಲ ಮಹಾತ್ಮರಿಗೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ವಿಷಯವನ್ನು ಮುಂದುವರಿಸುವಂಥವರಾಗುತ್ತೇವೆ. ಜ್ಞಾನಿಗಳಲ್ಲಿ ವೈಯಾಕರಣಿ, ಮೌನಿ ಅಂತ ಹೇಳಿ ಎರಡು ಪ್ರಕಾರ ಪರಮಾನುಭವದಲ್ಲಿ ಹೇಳ್ಯಾರ. ಸದ್ಗುರು ಸಿದ್ಧಾರೂಢರು ವೈಯಾಕರಣಿಗಳಾಗಿ ಸರ್ವಶಾಸ್ತ್ರ ಪಾರಂಗತರಾಗಿ ಎಲ್ಲ ಮುಮುಕ್ಷುಗಳಿಗೂ ಅವರವರ ಅಧಿಕಾರಕ್ಕನುಸಾರವಾಗಿ ಎಲ್ಲ ಉಪನಿಷತ್ತುಗಳನ್ನು ಬೋಧ ಮಾಡತಕ್ಕಂಥವರಾದರು. ಅವರು ತಮ್ಮ ಉತ್ತರಾಧಿಕಾರಿಯಾಗಿ ಸದ್ಗುರು ಗುರುನಾಥಾರೂಢರನ್ನ ಆಯ್ಕೆ ಮಾಡಿಕೊಂಡು ತಮ್ಮ ದಿವ್ಯ ದೃಷ್ಟಿಯನ್ನೆಲ್ಲ ಅವರಿಗೆ ಆರೋಹಿಸಿ ಅವರನ್ನು ಸ್ಥಿತಪ್ರಜ್ಞ ಸ್ಥಿತಿಯಲ್ಲಿ ಮೌನವಾಗಿ ಇರುವಂತೆ ಮಾಡ್ತಕ್ಕಂಥವರಾದರು. ಅವರಲ್ಲಿ ಎಂಥ ಶಕ್ತಿ ಇತ್ತು ಅಂತಂದರೆ ನೋಟ ಮಾತ್ರದಿಂದಲೇ ಜಗತ್ತನ್ನು ಉದ್ಧಾರ ಮಾಡ್ತಕ್ಕಂಥ ಸ್ಥಿತಿ. ಸ್ಥಿತಪ್ರಜ್ಞ ಹೇಗಿರ್ತಾನೆ ಅಂತಂದರೆ ಮೃತ, ಯಾಕಂದರೆ ಸದ್ಗುರುನಾಥನ ಸ್ಥಿತಪ್ರಜ್ಞಸ್ಯ ಕಾಭಾಸ ಸಮಾಧಿಸ್ಥಸ್ಯ ಕೇಶವ ಸ್ಥಿತಿಂ ಕಿಮ ಪ್ರವಾಸೇತ ಕಿವಾಸೀತ ವಜೇತ ಕಿಂ ಅಂತಂದರೆ ಆ ಸ್ಥಿತಪ್ರಜ್ಞನಂತ ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತ ಆತ್ಮನ್ನೇವಾತ್ಮನ ತುಷ್ಟ ಸ್ಥಿತಪ್ರಜ್ಞಸ್ಥ ಗೋಚ್ಯತೆ ಅಂತ. ಅಂದರೆ ಎಲ್ಲ ಕಾಮನೆಗಳನ್ನ ಸುಟ್ಟಂಥವನು, ಎಲ್ಲರನ್ನೂ ತನ್ನಲ್ಲೇ ಕಾಣತಕ್ಕಂಥವನು, ಜಗವೆಂದಡುಂ ತಾನೆ ಜಗದೀಶ್ವರಂ ತಾನೆ ಜಗದಾತ್ಮರೆಲ್ಲರೂ ತಾನೆ ಎಂದು ಬಗೆವಾತನು ಉತ್ತಮ ನೋಡ ಅನ್ನುವಂಥ ಅಧಿಕಾರಿ ಲಕ್ಷಣವನ್ನು ನೋಟ ಮಾತ್ರದಿಂದ ಜಗತ್ತಿನ ಜನರೆಲ್ಲರಿಗೂ ಬೋಧಿಸತಕ್ಕಂಥ ಸದ್ಗುರು ಗುರುನಾಥಾರೂಢರ ದಿವ್ಯ ಚರಣಾರಗಳನ್ನು ಮತ್ತೊಮ್ಮೆ ಸ್ಮರಿಸುತ್ತಾ, ಸದ್ಗುರುವರೆಣ್ಯರು ಕಲ್ಪದ್ರಮದಲ್ಲಿ ಬಸವಂತಾಚಾರ್ಯರು ಬರೀತಾರೆ ಏನಂತ, ಉನ್ಮತ್ತ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಬ್ಬ ಸ್ಥಿತಪ್ರಜ್ಞೆ ಮಹಾ ಮುನಿ ಕೈಲಾಸದಲ್ಲಿ ಪರಮಾತ್ಮನ ದರ್ಶನಕ್ಕೋಸ್ಕರವಾಗಿ ಎಲ್ಲ ಮಹಾತ್ಮರು ಹೋಗುವಾಗ ಇವರು ಹಾಗೆ ಕೂತಿದ್ದ ಮುನಿ. ಆವಾಗ ಅವರೆಲ್ಲರೂ ಅಂದರು, ನೀವು ಪರಮಾತ್ಮನ ದರ್ಶನಕ್ಕೆ ನಾವು ಹೋಗುವಂತಾಗ ನೀವು ಸುಮ್ಮನೆ ಕೂತಿರಲ್ಲ ಅಂತೇಳಿ ಅನ್ನಲಾಗಿ ಮಾತಾಡಲೇ ಇಲ್ಲ. ಇಷ್ಟೊಂದು ಗರ್ವವೇ ನಿಮಗೆ ಅಂತ ಹೇಳಿ ತಿಳಿದುಕೊಂಡು ಅವರೆಲ್ಲರೂ ನೀನು ಯಾವ ಒಂದು ಸ್ಥಿತಿಯುಳ್ಳಂಥ ವ್ಯಾಘ್ರ ರೂಪವಾಗಿ ಜನ್ಮವನ್ನು ತಾಳು ಅಂತ ಹೇಳಿ ತಿಳ್ಕೊಂಡು ಆಗಲೇ ಅವರಿಗೆ ಆ ವಚನವನ್ನು ಕೊಡ್ತಕ್ಕಂಥವರಾದರು. ಆ ಮಹಾತ್ಮ
ಪರಮಾತ್ಮನಂತೆ ಹೋಗಿ ನನಗೆ ಈ ರೀತಿಯಾಗಿ ಮಹಾತ್ಮರಿಂದ ಒಂದು ಶಾಪ ಅನ್ನುವಂಥದ್ದಾಯಿತು. ಅದಕ್ಕೋಸ್ಕರವಾಗಿ ಇದಕ್ಕೆ ಪರಿಹಾರವನ್ನು ಹೇಳಬೇಕಂತ ಹೇಳಿ ತಿಳ್ಕೊಂಡು ಪರಮಾತ್ಮನಲ್ಲಿ ಆ ಮಹಾಮುನಿ ಕೇಳುತ್ತಿರಲಾಗಿ, ನಾನು ಅವತಾರವನ್ನು ಮಾಡಿಕೊಂಡು ನಾನು ಅವತಾರವನ್ನು ಮಾಡ್ತೀನಿ, ನೀನು ಸಹ ನನ್ನ ಸನ್ನಿಧಾನದಲ್ಲೇ ಬಂದು ವ್ಯಾಘ್ರ ರೂಪವಾಗಿ ಬಂದು ನನ್ನ ಸನ್ನಿಧಾನದಲ್ಲಿ ಇದ್ದುಕೊಂಡು ನನ್ನನ್ನು ನೋಡುತ್ತಾ ನೀನು ಪ್ರಾಣವನ್ನು ಬಿಟ್ಟದ್ದಾದರೆ, ಅಂದರೆ ತಾನು ಅಂತ್ಯಯಾಮತಿ ಸಾಗತಿ ಅನ್ನೋ ಹಾಗೆ ತನ್ನ ಸದ್ಗುರುನಾಥನ ಚರಣಾರವಿಂದಗಳಲ್ಲಿ ಮುಂದೆ ಹುಲಿಯಾಗಿ ಹುಟ್ಟಿ ಕಾವೇರಿ ನದಿ ತೀರದಲ್ಲಿ ಬಂದು ಅವರನ್ನೇ ಹುಡುಕುತ್ತಾ ತಾನು ಇಲ್ಲಿ ಹುಬ್ಬಳ್ಳಿಗೆ ಬರತಕ್ಕಂಥವನಾದ. ಹುಬ್ಬಳ್ಳಿಗೆ ಬಂದು ಆ ಯಾವ ಕುರುಬರ ಸನ್ನಿಧಾನದಲ್ಲಿ ಕುರಿಗಳನ್ನು ಕಾಯುವಂತಹ ಸಮಯದಲ್ಲಿ ತಾನು ಕುರಿಯನ್ನ ತಿನ್ನಬೇಕು ಅನ್ನುವಂಥ ಭಾವನೆ ಇತ್ತು. ಸದ್ಗುರು ಸಿದ್ಧಾರೂಢರು ಗುರುತಾ ಹೇಳಿದರು, ಇದು ಯಾವ ಯೋಗಿಯಾಗಿರ್ತಕ್ಕಂಥ ನನ್ನ ಮುಂದಿನ ಸ್ಥಿತಿಯನ್ನು ಹೊಂದತಕ್ಕಂಥ ಮಹಾತ್ಮನಿದ್ದಾನೆ ಅಂತ ಹೇಳಿ ತಿಳಿದುಕೊಂಡು ಅದರಲ್ಲಿರುವಂಥ ದುಷ್ಟ ಭಾವನೆಗಳೆಲ್ಲವನ್ನ ನಿವಾರಣೆ ಮಾಡುವ ಹಾಗೆ ಅನುಗ್ರಹ ಮಾಡತಕ್ಕಂಥವರಾದರು. ಬೇಡನು ಆ ಹುಲಿಯನ್ನ ಹೊಡೆದಾಕ್ಷಣ ಆ ಹುಲಿ ಅನ್ನುವಂಥದ್ದು ಸದ್ಗುರುವನ ಪಾದ ಸನ್ನಿಧಾನದಲ್ಲಿ ತನ್ನ ತಲೆಯನ್ನಿಟ್ಟುಕೊಂಡು ಪ್ರಾಣವನ್ನು ಬಿಡ್ತಕ್ಕಂಥದ್ದಾಯಿತು. ಈ ಜನ್ಮದಲ್ಲಿ ನೀನು ನನ್ನ ದರ್ಶನ ಮಾಡುತ್ತಾ ನೀನು ಪ್ರಾಣವನ್ನು ಬಿಟ್ಟಿ, ಆದ್ದರಿಂದ ಮುಂದೆ ನನ್ನ ಸ್ಥಾನದಲ್ಲಿ ಇದ್ದುಕೊಂಡು ನನ್ನ ಯಾವ ಒಂದು ಅಧಿಕಾರಿಯಾಗಿ ಇರತಕ್ಕಂಥವನಾಗ ಅಂತ ಹೇಳಿ ತಿಳ್ಕೊಂಡು ವರವನ್ನು ಕೊಡ್ತಂಥವನಾದರು. ಅದೇ ರೀತಿಯಾಗಿ ಉದ್ದಣ್ಣನವರ ಮನೆಯಲ್ಲಿ ಜನ್ಮ ತಾಳಿ ಸದ್ಗುರುಗಳ ಪ್ರವಚನ ಮಾಡುವಂತ ಸಮಯದಲ್ಲಿ ಅಡ್ಡಾಡ್ತಿದ್ರು, ತಲೆ ಮೇಲೆ ಕೂತ್ಕೊಂಡು ಅಡ್ಡಾಡ್ತಿದ್ರು. ಆವಾಗ ಗುರುನಪ್ಪ ಬಹಳ ನಿಮಗೆ ಕಾಟವನ್ನು ಕೊಡ್ತಾನೆ, ಅವ್ರನ್ನ ಮಾತೆಯರ ಸನ್ನಿಧಾನದಲ್ಲಿ ಕಳಿಸ್ತೀನಿ ಕೊಡ್ರಿ ಅಂತ ಹೇಳಿದಲಾಗಿ ಅವನು ಹಿಂದಿನ ಜನ್ಮದ ಅನುಸಾರವಾಗಿ ನನಗೆ ಈ ರೀತಿ ಕೀಟಲೆಯನ್ನು ಕೊಡ್ತಾನ ಅನ್ನೋದಕ್ಕೆ ಹಿಂದಿನ ಜನ್ಮದ ವೃತ್ತಾಂತ ನಮಗೆ ಹೇಳ್ರಿ ಅಂತ ಹೇಳಲಾಗಿ ಒಬ್ಬ ಹುಡುಗನಿಗೆ ಬಾಳೆಹಣ್ಣನ್ನು ಕೊಟ್ಟು ಆ ಹುಡುಗನಿಂದ ಹಿಂದಿನ ಪೂರ್ವ ಚರಿತ್ರೆಯನ್ನ ಗುರುನಾಥರ ಪೂರ್ವ ಚರಿತ್ರೆಯನ್ನು ಎಲ್ಲವನ್ನ ಹೇಳ್ತಕ್ಕಂಥವರಾದ್ರು. ಅದೇ ರೀತಿಯಾಗಿ ಸ್ಥಿತಪ್ರಜ್ಞನಾಗಿ ಇರತಕ್ಕಂಥ ಗುರುನಾಥ ಯಾವಾಗಲೂ ಮಹಾತ್ಮರನ್ನ ಉದ್ಧಾರ ಮಾಡತಕ್ಕಂಥವರಾಗಿದ್ದಾರೆ. ಎಲ್ಲ ಮಹಾತ್ಮರು ಅವರನ್ನು ನೋಡಿ ಉದ್ಧಾರ ಮಾಡತಕ್ಕಂಥವರಾಗಿದ್ದಾರೆ ಅನ್ನುವಂಥ 4 ನುಡಿಗಳನ್ನ ಎಲ್ಲಾ ಮಹಾತ್ಮರ ಹಿಡಿದವರಿಗೆ ಅರ್ಪಿಸಿ ನನ್ನ ಮಾತಿಗೆ ಮಂಗಳ ನಮಸ್ಕಾರ. ಶಿವಾಜಿ ಇದು ಪರ್ಯಂತರವಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡಿರತಕ್ಕಂಥ ಭೀಷ್ಮಗೌಡರಿಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ, ಇನ್ನು ನಮ್ಮ ನಿಂಗಯ್ಯ ಸ್ವಾಮಿಯವರು ತಮ್ಮ ಅನುಭವವನ್ನ ಅಧಿಕರಣವಾಗಿಟ್ಟುಕೊಂಡ ವಿಚಾರ ಸ್ಥಿತಪ್ರಜ್ಞ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳು. ಈ ವಿಷಯದ ಮೇಲೆ ಪೂಜ್ಯರು ಬಹು ಸುಂದರವಾಗಿ ಉಪದೇಶವನ್ನು ಮಾಡುತ್ತಾ ಬಂದಿದ್ದಾರೆ. ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನೇವ ಆತ್ಮನ ತುಷ್ಟ ಸ್ಥಿತಪ್ರಜ್ಞ ಸದೋಚ್ಯತೆ ಅಂತ. ಆ ಶ್ರೇಷ್ಠವಾದಂಥ ಬ್ರಾಹ್ಮಿ ಸ್ಥಿತಿಯಲ್ಲಿ ಇರತಕ್ಕಂಥ ಮಹಾತ್ಮ, ಆ ಶ್ರೇಷ್ಠವಾದಂಥ ಸ್ಥಿತಪ್ರಜ್ಞ ಹೇಗೆ ಮಾತನಾಡುತ್ತಾನೆ, ಹೇಗೆ ಇರುತ್ತಾನೆ ಈ ಲೋಕದೊಳಗಂತಂದ್ರೆ ಅವ್ ಹೆಂಗಿರ್ತಾನಂತ ವಿಚಾರ ಮಾಡಿದ ಆತ್ಮನೇವ ಆತ್ಮನ ತುಷ್ಟ, ತನ್ನ ಆನಂದದಲ್ಲಿ ತಾನು ರಮಮಾನನವಾಗುತ್ತಾನೆ. ತಮ್ಮ ಸ್ಥಿತಿಯಲ್ಲಿ ತಾನು ಇದ್ದು ಜಗತ್ತೆಲ್ಲವೂ ತನ್ನಂತೆ ನೋಡಿಕೊಳ್ಳುತ್ತಾನೆ. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತ್ಯನ್. ಎಲ್ಲದರಲ್ಲಿಯೂ ಭಗವಂತನ ಸ್ವರೂಪವನ್ನು ಕಾಣುತ್ತಾನೆ, ಎಲ್ಲದರಲ್ಲಿ ಈಶನನ್ನು ಕಾಣುತ್ತಾನೆ, ತನ್ನಲ್ಲಿ ಎಲ್ಲವನ್ನು ನೋಡುತ್ತಾನೆ. ಅಂತ ಪುಣ್ಯಾತ್ಮನು ಆತನಿಗೆ ನಾಶತ್ವವಿಲ್ಲ ಅಂತ ಭಗವದ್ಗೀತಾ ಸ್ಪಷ್ಟವಾಗಿ ಹೇಳಿದೆ. ಆ ಮಹಾತ್ಮನನ್ನು ಅರಿಯುವುದು ಬಹಳ ಕಷ್ಟ, ಅವನು ತಿಳಿಯುವುದು ಬಹಳ ಕಷ್ಟ. ಅವನ ಇರಿಕೆ ಯಾರಿಗೂ ಗೊತ್ತು ಆಗಂಗಿಲ್ಲ. ಅರಿಯದ ಮೂಢನ ಪರಿಯೋಳಿರ್ಪನು ನಿಜವರಿದ ಮಹಾಪುರುಷನು ಎಲ್ಲರ ತೆರೆದವಳು ಉಂಡುಂಟು ಸಂಚರಿಪನು. ಈ ಲೋಕದೊಳಗೆ ಹೆಂಗ ಸಂಚಾರ ಮಾಡತಾನ ಅರಿಯತಕ್ಕಂಥ ಮೂಢರೊಳಗೂ ಇರ್ತಾನ, ಕರ್ಮಿಗಳಲ್ಲಿ ಇರುತ್ತಾನ, ಧರ್ಮಿಗಳಲ್ಲಿ ಇರುತ್ತಾನೆ. ತನ್ನ ಕುರುವು ತೋರದೆ, ತನ್ನ ಕುರುವನ್ನು ತೋರಿಸಲಾರದೆ ಎಲ್ಲರೂ ಕೂಡ ಉಂಡುಂಟು ಸಂಚರಿಪ ಮಾಡುತ್ತಾನೆ ಸ್ಥಿತಪ್ರಜ್ಞ ಮಹಾಯೋಗಿಯು. ಆ ಯೋಗಿಯು ಎಲ್ಲಿದ್ದರೂ ಕೂಡ ಭೂಷಣ, ವನದಲ್ಲಿದ್ದರೂ ಭೂಷ, ಮಠದಲ್ಲಿದ್ದರೂ ಭೂಷಣ. ಜ್ಞಾನಿ ಹೇಗಿದ್ದರೂ ಚಂದ ಅಂತ. ಜ್ಞಾನಿ ಅಂದವನರಿ ಅನುಮಾನವೇಕೆ, ಅವನ ಅಂಗ ತಾನೇ ಸೂಚುತ್ತದೆ ಅಂತ ನಿಜಗುಣ ಶಿವಯೋಗಿಗಳು
ಜ್ಞಾನ ಪ್ರತಿಪಾದನಾ ಸ್ಥಳದೊಳಗೆ ಬರೆದುಕೊಂಡು ಬಂದಿದ್ದಾರೆ. ಆ ಮಹಾತ್ಮ ಹೇಗಿರುತ್ತಾನೆ, ಎಲ್ಲರೂ ಕೂಡ ಬೆರಿತಾನ, ಎಲ್ಲರೂ ಕೂಡ ಇರುತ್ತಾನ. ಅವನ ಅವತಾರ ಅದಕ್ಕಾಗಿದೆ ಅಂತ ವಿಚಾರ ಮಾಡಿದಾಗ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅದ್ಭುತಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಎಲ್ಲರ ಉದ್ಧಾರಕ್ಕೋಸ್ಕರವಾಗಿ ಲೋಕ ಕಲ್ಯಾಣಕ್ಕಾಗಿ ಆ ಮನುಷ್ಯನು ಪರಮಾತ್ಮನು ಗುರುರೂಪದಿಂದ ಈ ಧರೆಗೆ ಅವತರಿಸಿ ಬಂದಿದ್ದಾನೆ. ಅವನ ಸ್ಥಿತಿ ನಾವು ಪ್ರಾಪ್ತಿ ಮಾಡಿಕೊಂಡಾಗ ಶ್ರೇಷ್ಠವಾದಂಥ ನಮ್ಮೆಲ್ಲರಿಗೂ ಮೋಕ್ಷವೂ ಸಿದ್ಧಿಸುತ್ತದೆ. ಅವನು ಸ್ಮರಣೆ ಮಾಡಿದರೆ ಸಾಕು, ಜೀವನ ಮುಕ್ತರ ಒಂದು ಸ್ಮರಣೆ ಮಾಡಿದರೆ ಸಾಕು, ಜಗದ್ಗುರು ಗುರುನಾಥಾರೂಢ ಅದ್ದವರು ಒಂದು ಸ್ಮರಣೆ ಮಾಡಿದರೆ ಸಾಕು, ನಮ್ಮ ಜನ್ಮವೇ ಕಲ್ಯಾಣವಾಗುತ್ತದೆ. ಆತನ ಪೂಜಾ ಮಾಡಿದರೆ ಸಾಕು, ನಮ್ಮ ಜನ್ಮವೇ ಕಲ್ಯಾಣವಾಗುತ್ತದೆ ಅಂತ ಮಹಾತ್ಮರು ಜಗತ್ತಿನಾಗ ಯಾರಾಗಿ ಹೋದರು ಅಂತ ವಿಚಾರ ಮಾಡಿದಾಗ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರು. ಸಿದ್ಧಾರೂಢ ಅವತಾರ ಯಾವುದಕ್ಕಾಗಿತ್ತು ಅಂತ ವಿಚಾರ ಮಾಡಿದಾಗ ಜಗದ್ಗುರು ಗುರುನಾಥಾರೂಢ ಸ್ವಾಮೀಜಿಯವರನ್ನು ಜೀವನ್ ಮುಕ್ತರನ್ನಾಗಿ ಮಾಡುವುದೇ ಮುಖ್ಯ ಅವರ ಕರ್ತವ್ಯ ಆಗಿತ್ತು. ಅದನ್ನು ಅವರು ಮಾಡಿದರು. ಈ ಲೋಕದೊಳಗೆ ಎರಡನೇ ದೇವರು ಯಾರು ಅಂತ ವಿಚಾರ ಮಾಡಿದಾಗ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರು. ಅವರ ಸೇವೆ, ಅವರ ಸ್ಮರಣೆ, ಅವರ ಸ್ಥಿತಿ ಅಂತ ಅದನ್ನು ನಾವು ಸದಾವಕಾಲ ಸ್ಮರಣೆ ಮಾಡಿಕೊಂಡು ಧನ್ಯರಾಗೋಣ ಎಂಬಲಿಗೆ ಈ ವಾಗರೂಪ ಸೇವನ ಗುರುಪಾದ ಕಲ್ಪನಾ ಮಾಡಿ ನನ್ನ ಪ್ರವಚನಕ್ಕೆ ವಿರಾಮ. ಈಗ ಮಾತೋಶ್ರೀ ಲಲಿತಮ್ಮ ತಾಯಿಯವರು ತಮ್ಮ ಅನುಭವವನ್ನು ಹಂಚಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿ. ಸ್ಥಿತಪ್ರಜ್ಞ ಮಹಾಮೌನ ಯೋಗಿ ಗುರುನಾಥಾರೂಢಪ್ಪಗಳವರ 64ನೇ ಪುಣ್ಯ ಸ್ಮರಣೆ ಅಂತ ಇಲ್ಲಿ ಮನುಕುಲದ ಶ್ರೇಷ್ಠವಾದ ಮನುಷ್ಯ ಶರೀರ ಧರಿಸಿ ಬಂದಾಗ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ಮುಖ್ಯ ಗುರಿ ಅಂತ ಸಂತ ಮಹಂತರು ನಮ್ಮ ಬೋಧನೆ ಮಾಡ್ತಾ ಬಂದಿದ್ದಾರೆ. ಇಲ್ಲಿ ಸದ್ಗುರು ಸಿದ್ಧಾರೂಢಪ್ಪಗಳವರ ಕರುಣೆ ಪ್ರಸಾದ ವ್ಯಾಘ್ರ ಜನ್ಮವ ಕಳೆದೆಯ ಸಿದ್ಧ ಶೀಘ್ರದಿ ಗುರುನಾಥ ಆರೂಢ ಮಾಡಿದ ಸಿದ್ಧ ಪರಮದಯಾನಿಧಿ ಸಿದ್ಧಾರೂಢ. ಈ ಪೂರ್ವದಲ್ಲಿ ಶರಣರು ಹೇಳಿದ್ರು, ಸದ್ಗುರು ಗುರುನಾಥಾರೂಢರ ಹಿಂದಿನ ಶರೀರ ವ್ಯಾಘ್ರ ಜನ್ಮ ಆಗಿತ್ತು. ಬಹುತೇಕ ಈ ಪ್ರಾಂಗಣದಲ್ಲಿ ಬಂದವರಿಗೆಲ್ಲ ಅಜ್ಜನ ಚರಿತ್ರೆ ಪಾರಾಯಣ ಮಾಡಿ ಕಂಡು ಕೇಳಿ ಗುರುನಾಥಾರೂಢರು ಹಿಂದೆ ಹುಲಿಯಾಗಿದ್ರು ಅಂತ ತಿಳ್ಕೊಂಡರು. ಅಜ್ಜ ಸಂಚಾರ ಕಾಲದಾಗ ಹುಲಿ ಮೇಲೆ ಹತ್ಕೊಂಡು ಅಡ್ಡಾಡಿ ಆನಂದ ಪಡ್ತಿದ್ರು. ಮರು ಶರೀರ ಮಗುವಾಗಿ ಬಂದವ್ರ ಮ್ಯಾಲ ಓಡಾಡ್ತಿದ್ದಾಗ ಅವಾಗ ಭಕ್ತರಿಗೆ ನೋವಾಗ್ತದೆ, ಅಪ್ಪ ತುಳ್ದಾಡ್ತಾನ ಗುರುನ ಕೊಡ್ರಿ ಈ ಕಡೆ ಅಂದಾಗ ಹಿಂದ ನಾ ಅವನ ಮ್ಯಾಲ ಹತ್ತಿ ಅಡ್ಡಾಡಿನಿ, ಈಗ ಅವನ್ ನನ್ನ ಮ್ಯಾಲ ತುಳ್ದಾಡ್ತಾನೆ ಇರ್ಲಿ ಅಂತ. ಹೆಂಗಂದ್ರ ಆ ಹುಡುಗನ ಕಡೆಯಿಂದ ಹೇಳಿಸ್ತಾರಂತ ತಮ್ಗೆಲ್ಲ ಗೊತ್ತಾಗೈತಿ. ಈಗ ಇಲ್ಲಿ 5 ಸುಕೃತಿ ಒಳಗ ಕರ್ಮೆ ಮುಮುಕ್ಷು ಅಭ್ಯಾಸಿ ಅನುಭವಿ ಆರೂಢ ಅಂತ ನಾವು ನೋಡುವಾಗ ಕೊನೆಯ ಸ್ಥಿತಿಯಲ್ಲಿ ಇರುವಂಥವ್ರು ಯದಾ ಸಂಹರತೆ ಚಾಯಂ ಕೂರ್ಮಾಂಗಾನೇವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ ಯಸ್ಯ ಸ್ಥಿತಾ ಭವೇತ್ ಪ್ರಜ್ಞೆ ಯಶಾನಂದೋ ನಿರಂತರ ಸಯೇವ ಸ್ಥಿತ ಪ್ರಜ್ಞಾ. ಯಾರ ಪ್ರಜ್ಞೆಯು ಸ್ಥಿರವಾಗಿದೆ, ಯಶ ಸ್ಥಿತ ಭವೇತ್ ಪ್ರಜ್ಞೆ ಯಶಾನಂದೋ ನಿರಂತರ. ವ್ಯಾವಹಾರಿಕವಾಗಿ ಬಹಳ ಮಂದಿಗೆ ವಾನ್ಸ್ ಆರ್ ಅನ್ಲಿಮಿಟೆಡ್. ಭೌತಿಕ ಬದುಕಿನ ಬೇಡಿಕೆಗಳ ಜಾಲವನ್ನು ಹೇಳಿಕೊಂಡ ಅದ್ರೊಳಗ ಪ್ರಜ್ಞೆ ನಿಂತಿರ್ತದೆ. ಅಂಥವ್ರಿಗೆ ಏನಾಗ್ತದೆ, ಸುಖ ದುಃಖದ ಚಕ್ರದೊಳಗೆ ತಿರುಗಾಡುವಂಥದ್ದು.
ಇಲ್ಲಿ ಯಶ ಸ್ಥಿತ ಭವೇತ್ ಪ್ರಜ್ಞೆ ಯಶಾನಂದೋ ನಿರಂತರ. ಕಂಡು ಅಡಗುವ ಅಥವಾ ಲೌಕಿಕ ವಿಷಯಗಳಲ್ಲಿ ಪ್ರಜ್ಞೆ ಉಳಿದೈತಂದ್ರೆ ಅವರಿಗೆ ದುಃಖ ತಪ್ಪಿದ್ದಲ್ಲ. ಅಲೌಕಿಕವಾದ ತನ್ನ ಆತ್ಮ ಸ್ವರೂಪದಲ್ಲೇ ಪ್ರಜ್ಞೆ ಸ್ಥಿತವಾಗಿತ್ತಂದ್ರೆ ಯಶಾನಂದೋ ನಿರಂತರ. ಆತನ ಆನಂದಕ್ಕೆ ಯಾವಾಗೂ ಕೊರತೆ ಇಲ್ಲ. ಅವ್ರಿಗೆ ಸ್ಥಿತ ಪ್ರಜ್ಞೆ ಅಂತ ಹೇಳ್ಕೊಂಡ್ಬರ್ತಾರೆ. ಅದು ಹೇಗೆ? ಗಚ್ಚನ್ ಶ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ನಿಮಿಷನ್ ನಿಮಿಷನ್ ಅಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. ನೋಡೋದು, ಕೇಳೋದು, ಮುಟ್ಟೋದು, ಮೂಸೋದು, ಶಬ್ದ ಸ್ಪರ್ಶ ರೂಪ ರಸಗಂಧ, ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ. ಆಯಾ ಇಂದ್ರಿಯಗಳ ವಿಷಯಗಳು ವರ್ತಿಸ್ತಾರಂದ್ರೆ ಅವನು ವಿಲಕ್ಷಣವಾಗಿ ಸಾಕ್ಷಿ ರೂಪದಲ್ಲಿ ನೋಡ್ತಿರುವಂತವ್ರು. ಹಾಗೆ ಇಲ್ಲೇನದ? ಯದಾ ಸಂಹರತೆ ಚಾಯಂ ಕೂರ್ಮಂಗಾನೇನ ಸರ್ವಶಃ. ಇಲ್ಲಿ ಈ ಒಂದು ಸ್ಥಿತಪ್ರಜ್ಞೆ ವಿಚಾರ ಸಿದ್ಧಶ್ಚ ಲಕ್ಷಣಂ ಸಾಧಕಶ್ಚ ಸಾಧನಾನಿ. ಸಿದ್ಧ ಪುರುಷರ ಇರುವಿಕೆ ಸಾಧಕರಿಗೆ ನಾವು ಹಾಗೆ ಸಾಧನೆ ಮಾಡುವಂತ ತಿಳುವಳಿಕೆ ಬರುವಂತ ವ್ಯವಸ್ಥೆ. ಆಮೇಲೆ ಏನು ವ್ಯವಹಾರ ಗಲಾಟೆ ಇಲ್ಲಾರ್ದಾಗ ನೀರೊಳಗೆ ಸ್ವಚ್ಛಂದವಾಗಿ ಆಡ್ಕೋತಿರ್ತದ. ಏನೋ ಶಬ್ದ ಬಂದ್ರ ಎಲ್ಲ ಇಂದ್ರಿಯಗಳು ಒಳಗೆ ಹೇಳ್ಕೊತದ. ಹಾಗೆಯೇ ವ್ಯಾವಹಾರಿಕ ಬದುಕಿನಲ್ಲಿ ವಿಷಯಗಳತ್ತ ಮನಸ್ಸನ್ನು ಹರಿಬಿಡದೆ ತನ್ನ ಆತ್ಮ ಸ್ವರೂಪದಲ್ಲಿ ನೆಲೆ ನಿಂತವ ಸ್ಥಿತಪ್ರಜ್ಞ ಅಂತ. ಹಾಗಿರುವಾಗ ಅಂಥವ್ರಿಗೆ ಯಾವತ್ತೂ ಆನಂದ ಸ್ವರೂಪ ಅದಕ್ಕೆ ಕೊರತೆನೇ ಇಲ್ಲ. ಇಲ್ಲಿ ನಾವು ಮಹಾಮೌನ ಯೋಗಿ ಅಂತ ಕರಿತೇವಿ. ಮನಸ್ಸಿನ ಸಾವೇ ಮೌನ. ಸಂಕಲ್ಪ ವಿಕಲ್ಪ ಧರಿಸಿದಲ್ಲಿ ಮನವೆನಿಸಿತು, ಅದು ಅಳಿದ ಭಾವ ತಲೆದೋರಿದಲ್ಲಿ ಕಪಿಲ ಸಿದ್ಧ ಸಾಕ್ಷಾತ್ ಮಲ್ಲಿಕಾರ್ಜುನ ಸ್ವರೂಪ. ಸಂಕಲ್ಪ ವಿಕಲ್ಪ ಕೆಲಸ ನಡೀತಿತ್ತು ಅಂದ್ರೆ ಅಲ್ಲಿ ಮನಸ್ಸು ಅದು ಅಳದಿತ್ತು ಅಂದ್ರ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ತಾನೇ ನೋಡ ಅಂತ. ಹಾಗೆ ಮಹಾಮೌನ ಯೋಗಿ ಅಂದ್ರೆ ಮನಸ್ಸೇ ಅಳಿದಂಥದ್ದು, ಮನಸ್ಸೇ ಮಹಂತ ಸ್ವರೂಪ ಆಗಿರುವಂತಹ ಪುಣ್ಯಾತ್ಮರು. ಅವಾಗ ಅವ್ರ ಸ್ಥಿತಿ ಒಂದ್ ರೀತಿ ಬಹಳಷ್ಟು ಮಂದಿ ನಾವಿಲ್ಲಿ ಕೇಳಿದವರು ಅದೀವಿ. ಏನು ಅವ್ರು ಯಾವಾಗ ಉಣ್ತಿದ್ರು, ಯಾವಾಗ ನಗ್ತಿದ್ರು, ಬಾಯಾಗ ಬಟ್ ಹಾಕೊಂಡು ಕೂಡ್ತಿದ್ರು, ಯಾವಾಗೋ ನಗ್ತಿದ್ರು ಅಂತ ಹೇಳ್ತಿದ್ರು. ಆಮೇಲೆ ಮದುವೆ ನಡೆದಾಗ ಒಬ್ಬ ಶ್ರೀಮಂತನ ಮಗನ್ ಮದುವೆ, ಅವಾಗ ಅಕ್ಷತೆ ಕೊಟ್ಟಿದ್ರಂತೆ ಎಲ್ಲರ ಕೈಯಾಗ. ಗುರುನಾಥರು ಯಾವಾಗ ಹಾಕ್ತಾರ ಅವಾಗ ಅಕ್ಷತೆ ಹಾಕೋದು ಅಂತ. ಅವ್ರು ಹಾಕ್ಲೇ ಇಲ್ಲ. ಬಹಳ ಹೊತ್ತು ಕಳೀತು, ಸಮಯ ಮೀರಾಕತ್ತು. ಇರುವಲ್ ತಗೋರಿ ನಾವು ಹಾಕ್ಬಿಡೋಣ ಅಂತ ಹಾಕಿದ್ರಂತೆ ಮದುಮಕ್ಕಳಿಗೆ. ಅಜ್ಜ ಬಾಯಾಗ ಹಾಕೊಂಡ್ ಬಿಟ್ಟಂತ ಅಕ್ಕಿ ಕಾಳು. ಅವಾಗ ಹಿಂಗ್ಯಾಕಾತು, ಅವ್ ಹುಚ್ಚದನ ಅಂತ ಕೆಲವ್ರು ಅನ್ಕೊಂಡನು. ನಾ ಕೇಳಿ ಸುದ್ದಿ ಇದ ಕೈಲಾಸ ಮಂಟಪದಾಗ ಒಬ್ರು ಪೂಜ್ಯರು ಹೇಳಿದ್ರು. ಏನು ಅಂದ್ರ ಬಾಯಾಗ ಹಾಕೊಂಡ್ರೆ ಯಾಕಂತ ಕೆಲವ್ರು ಅಂದ್ರ ಅವ ಹುಚ್ಚದನು. ಈಗ ಹೇಳ್ತಾರೆ, ಯಾ ನಿಶಾ ಸರ್ವಭೂತಾನಾಂ ತಶ್ಯಾಂ ಜಾಗೃತಿ ಸಂಯಮಿ ಯಶಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನಿ. ಲೌಕಿಕ ಬದುಕಿನಲ್ಲಿ ಬಯಸಿ ಇದ್ದವ್ರಿಗೆ ಪಾರಮಾರ್ಥ ಅಥವಾ ಅಲೌಕಿಕ ಅವ್ರಿಗೆ ನಿದ್ರೆ, ಅಲೌಕಿಕ ಸ್ಥಿತಿಯಲ್ಲಿ ಇರೋರಿಗೆ ಇದು ವ್ಯಾವಹಾರಿಕ ನಿದ್ರೆ ಅನ್ನಿಸ್ತದ. ಇಲ್ಲಿ ಅಜ್ಜ ಹಿಂಗ್ ಬಾಯ ಹಾಕೊಂಡಂದ್ರೆ ಅವ ಹುಚ್ಚದಾನು. ಲೋಕದ ಕಣ್ಣಿಗೆ ಹಾಗೆ ಕಾಣಿಸಿದ್ರು. ಸಿದ್ಧಾರೂಢಪ್ಪಗಳವರ ಕರುಣಾ ಕಿರಣ
ಅವರು ಮೌನವಾಗಿ ಇರ್ಬೇಕಂತ ಇಚ್ಛೆ ಪಟ್ಟಿದ್ದಾಗಿಂದ ಬದುಕಿನವರೆಗೆ ಮೌನವಾಗಿ ಉಳಿದಿದ್ರು. ಅವಾಗ ಅವರು ದಾಟಿದ ಅಕ್ಕಿ ಕಾಳು ಬಾಯಿಗೆ ಹಾಕೊಂಡ್ರಲ್ಲ ಅಂತ ಏನು ಕೆಲವರು ಅಷ್ಟು ಗಂಭೀರವಾಗಿ ತಗೋಲಿಲ್ಲ. ಈ ವೇದಿಕೆಯಿಂದ ಹೊರಗೆ ದಾಟೋದ್ರಾಗ ಮದುಮಗ ಹಾರ್ಟ್ ಫೇಲ್ ಆತಂತ. ಯಪ್ಪ ಅದಕ್ಕೆ ಹಾಕೊಂಡವ್ರವರು ಅಂತ ಕೆಲವರು ವಿಚಾರ. ಹಾಗೆಲ್ಲೇ ಒಮ್ಮೆ ಹಂಗ ನೆನಪು ಮಾಡಿಕೊಂಡು ಸಿದ್ಧಾರೂಢಪ್ಪರ ಈ ಶರೀರ ವಿಯೋಗದ ಕಾಲದೊಳಗ ಗುರುನಾಥಾರೂಢರು ಬೆಳಗಾವ್ಕ್ ಹೋಗಿರ್ತಾರು. ಅಪ್ಪ ಗುರು ಬಂದೇನು ಅಂತ ಕೇಳ್ತಿದ್ರಂತಪ್ಪವ್ರು. ಗುರುನಾಥರು ಬಂದ್ರ ಅಂತ ಹೇಳಿದ ಕೂಡಲೇ ಅವ್ರ ಕೋಲಾಗ ಅವ್ರನ್ನೊಬ್ಬರನ್ನ ಇರಿಸ್ಕೊಂಡ ಅವ್ರೇನ್ ಮಾಡ್ತಾರ, ಅವ್ರಿಗೆ ಆಶೀರ್ವಾದ ಮಾಡೋ ರೀತಿಯಲ್ಲಿ ಬೆಂಗಳೂರಾಗ ಶಾಂತಾನಂದ ಗುರುಗಳ ಮಠ ಆಗೈತಿ. ಅವ್ರ ಗುರುಗಳ ಅಪ್ಪ ಗುರುಗೇನೋ ಹೇಳ್ತಾನೇನೋ ಅಂತ ಕಿಂಡ್ಯಾಗ ನೋಡ್ತಿದ್ರು. ಕಿಟಕಿ ಒಳಗೆ ಸ್ವಲ್ಪ ಕಿಂಡಿ ಇತ್ತಂತಲ್ಲಿ. ಸಿದ್ಧಾರೂಢಪ್ಪ ಗುರುನಾಥಾರೂಢ ನೇರವಾಗಿ ಅವ್ರು ನೋಡ್ತಿರ್ತಾರೋ. ಅವರ ಒಂದು ಕರುಣ ತಮ್ಮ ಶಕ್ತಿಯನ್ನು ಧಾರೆ ಇರ್ತಿರುವಂತ ಪ್ರಸಂಗ. ಅವಾಗ ಶಾಂತಾನಂದಪ್ಪನವರು ಕಿಟಕಿಯಾಗ ನೋಡುವಾಗ ಒಂದಿಷ್ಟ ಆ ಕರುಣೆ ಅಲ್ಲೇ ಮುಟ್ಟಿದ ಕೂಡಲೇ ಅವ್ರು 12 ವರ್ಷ ಮೌನಾಗಿದ್ರು ಅಂತ ಕೇಳ್ತೀವಿ. ಹಾಗೆಲ್ಲೇ ಪೂಜಾರಿ ಕಡಿಮೆ ಇರಕ್ಕೆ ಒಂದೆರಡು ಮಾತನ್ನ ಹೆಚ್ಚು ಮಾತಾಡಕ್ ನೋಡಿದ್ನಿರ್ಲಿ. ಏನದ ಅಂತ ಒಂದು ಅವತಾರಿ ಪುರುಷ ಅಜ್ಜನ ಒಂದು ಕೃಪಾ ರಕ್ಷಣೆ ಪಡೆದಂತಹ ಗುರುನಾಥಾರೂಢರ ನಾವು ಅವ್ರನ್ನ ನೋಡ್ಲಿಲ್ಲ, ಕೇಳ್ತೇವೆ. ಈಗ ಸಾಕ್ಷಾತ್ ಆಗಿ ಗುರುನಾಥಾರೂಢ ನಾವು ಎಲ್ಲಿ ನೋಡ್ತೇವೆ ಅಂದ್ರೆ ಇಂಚಲಪ್ಪ ಅವರ ಒಂದು ರೂಪದಲ್ಲಿ, ಅವರ ಮರು ಅವತಾರವೇ ಅಂತ, ಅವರ ಪ್ರತಿಭೆ ರೂಪವೇ ಅಂತ ನೋಡ್ತಾ ಇದ್ದೇವೆ. ಅಂತ ಮಹಾನುಭಾವರ ಕೃಪಾಶೀರ್ವಾದ ಮೇಲರ ಮೇಲಿರಲಿ. ಅಂಥ ಕೃಪೆಯಿಂದ ಮನುಷ್ಯ ಜನ್ಮ ಪಾವನವಾಗುವಂತ ಸದ್ಬುದ್ಧಿ ಸದ್ವಿವೇಕವನ್ನ ಗುರುದೇವ ಕರುಣಿಸಿ ಕಾಪಾಡಲಿ ಅಂತ ಪ್ರಾರ್ಥಿಸಿ ನೋಡಿ ಪುಷ್ಪಗಳನ್ನ ಅಪ್ಪಾಜಿಯವ್ರ ಪಾದಕ್ಕೆ ಅರ್ಪಿಸ್ತೀನಿ. ಈಗ ಇದೇ ವಿಷಯಕವಾಗಿ ನಮ್ಮ ಮಲ್ಲೇಶ ಶರಣರು ಹಡಗಿನಾಳೆಯವರು ತಮ್ಮ ಅನುಭವವನ್ನ ಕರುಣಿಸಬೇಕಾಗಿ ಅವರಲ್ಲಿ ವಿನಂತಿ. ಪರಮ ಶ್ರೀ ಗುರು ಸಿದ್ಧರಾಜ ಋಷಿಯೇ ಕಾರುಣ್ಯ ರತ್ನಾಕರ ಸುರಗಂಧರ್ವ ಸುಯೋಗಿ ವಂದ್ಯ ಪದನೇ ವೇದಾದ್ಯ ವೇದಾತ್ಮನೇ ಪರಿಶುದ್ಧಾತ್ಮ ಸುಮಂಗಲಾಂಗವರನೇ ಸದ್ರೂಪ ಚಿದ್ರೂಪನೇ ಸರ್ವಾಧಾರ ಪರಾವತಾರ ಮನಿಯೇ ಆನಂದ ಪೂರ್ಣಾತ್ಮನೇ ಆನಂದ ಪೂರ್ಣಾತ್ಮನೇ ಮೌನಮುನಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ 64ನೆಯ ಪುಣ್ಯಾರಾಧನೆಯ ತನ್ನಿಮಿತ್ತವಾಗಿ 3 ದಿನಗಳ ಪರ್ಯಂತರವಾಗಿ ಈ ಕಾರ್ಯಕ್ರಮ ಸಾಗಿ ಬಂದು ಈ 3ನೇ ದಿವಸದ ಕೊನೆಯ ಪ್ರವಚನದಲ್ಲಿ ಕೊನೆಯ ವಿಷಯವನ್ನ ಇಟ್ಟುಕೊಂಡಿದ್ದಾರೆ. ಸ್ಥಿತಪ್ರಜ್ಞ ಮೌನ ಮುನಿ ಶ್ರೀ ಗುರುನಾಥಾರೂಢ ಮಹಾಸ್ವಾಮಿಗಳವರ ಒಂದು ವಿಷಯವನ್ನು ಬಹಳ ಸುಂದರವಾಗಿ ಇಟ್ಟುಕೊಂಡಿದ್ದಾರೆ.
ಸ್ಥಿತಪ್ರಜ್ಞ ಯಾರು ಅಂದ್ರೆ ಗುರುನಾಥರವರು. ಗುರುನಾಥರವರು ಅಂದ್ರನ ಸ್ಥಿತಪ್ರಜ್ಞರು. ಅವ್ರಿಗಿಂತ ಸ್ಥಿತಪ್ರಜ್ಞರು ಇನ್ನೆಲ್ಲರೂ ಹುಡುಕಾಡಕ್ ಹೋಗ್ಕೊಂತಂದ್ರೆ ದ್ವಾಪಾರ ಯುಗದಲ್ಲಿ ವ್ಯಾಸ ಮಹರ್ಷಿಯ ಮಗನಾಗಲ್ಪಟ್ಟಂತ ಸುಖದೇವ ಅವೊಬ್ಬ ನಿಜವಾಗಲ್ಪಟ್ಟಂತ ಸ್ಥಿತಪ್ರಜ್ಞ. ಕಲಿಯುಗದೊಳಗ ಸದ್ಯತ್ ಕಾಲದೊಳಗ ಸುಖಮುನಿ ಅವತಾರವನ್ನ ಮೀರಿಸಿರತಕ್ಕಂಥ ಅವತಾರ ಯಾವುದು ಅಂದ್ರೆ ಮೌನಮುನಿ ಜಗದ್ಗುರು ಗುರುನಾಥರವರು ಮಹಾಸ್ವಾಮಿಗಳವರು. ದೇಹವಿದ್ದಿಲ್ಲದ ವಿದೇಹದ ಸಹಜ ಸ್ಥಿತಿಯಲ್ಲಿದ್ದು ಭಕ್ತರ ನೇಹದಿಂದಲೇ ದೇಹಮತಿಯನ್ನು ಕೆಡಿಸಿ ಎಚ್ಚರಿಸಿ ಬಾಹ್ಯ ದೃಷ್ಟಿಲೆ ಹೇಳ ಕೇಳದೆ ಊಹಿಸಿ ಕುರು ಹಿಂದೆ ಲಕ್ಷವ ಸೋಹಂ ಅಸ್ಮಿ ನೀನೇ ನೀನಾಗಿದ್ದೆ ಗುರುನಾಥ ಅಂತ ಮಂಗಲಗೀತೆಯಲ್ಲಿ ಬರ್ಕೊಂಡು ಬಂದಿದ್ದಾರೆ. ತನು ದಶೇಂದ್ರಿಯ ಪ್ರಾಣ ತತಿ ಬಿಟ್ಟು ಮನ ಬುದ್ಧಿ ಚಿತ್ತ ಅಹಂಕಾರಗಳ ಇವೆಲ್ಲವನ್ನು ಸುಟ್ಟು ಸುವಿವೇಕ ಶಿಖಿಯಂ ಇನಿತು ಮಾಯಾ ಕಾರ್ಯಕ್ಕೆ ಒಂದಿಷ್ಟು ಒಳಗಾಗದೆ ಮಾಯಾ ಕಾರ್ಯಕ್ಕೆ ಆಶ್ರಯವಾಗಿರ್ತಕ್ಕಂಥ ಪುಣ್ಯಾತ್ಮನ್ಯಾವನೋ ಅವನು ಸ್ಥಿತಪ್ರಜ್ಞ. ಅವನು ಸ್ಥಿತಪ್ರಜ್ಞ. ಯಶ ಸ್ಥಿತ ಪ್ರಜ್ಞ ಸಸ್ಥಿತಪ್ರಜ್ಞ. ಯಾರ ಪ್ರಜ್ಞೆ ಸದಾವ ಕಾಲದಲ್ಲಿ ಒಂದು ಸ್ಥಿತಿ ಅಂತ ಏನದ, ಸ್ಥಿತಿ ಅಂತಂದ್ರೆ ಅದು ಯಾವಾಗಲೂ ಬದಲಾಗದೆ ಇರತಕ್ಕಂಥ ವಸ್ತುವಿಗೆ ಸ್ಥಿತಿ ಅಂತ ಕರೀತಾರೆ. ಯಾವ ಕಾಲಕ್ಕೂ ಬದಲಾಗಿರಬಾರ್ದು. ಅದು ಹೆಂಗಿರ್ತದ ಅಂತಂದ್ರೆ ಬಿಸಿಲಿಗೆ ಒಣಗುವುದಲ್ಲ, ಚಳಿಗೆ ನಡುಗುವುದಲ್ಲ, ಒಳಗರಗಿಕೊಂಡಿಲ್ಲ, ಹೊರಗೆ ಸುಳಿಯುವುದು ಅಲ್ಲ, ಹೊರಗೆ ಒಂದಾಗಿ ಸದಾ ಬೆಳಗತಕ್ಕಂಥ ಯಾವ ಪರಿಪೂರ್ಣ ಪರಬ್ರಹ್ಮ ವಸ್ತು ಇದೆಯೋ ಅದಕ್ಕೇನಂತ ಕರೀತಾರೋ ಅಂದ್ರೆ ಸ್ಥಿತಿ ಅಂತ ಕರೀತಾರೆ. ಅಂತ ಸ್ಥಿತಿಯಲ್ಲಿ ಯಾರ ಪ್ರಜ್ಞೆ, ಯಾರ ಅರಿವು, ಯಾರ ವೃತ್ತಿ ಅದರಲ್ಲಿ ನೆಲೆಗೊಂಡು ನಿಂತಿದೆಯೋ ಅವನಿಗೆ ಏನಂತ ಕರೀತಾರೋ ಅಂದ್ರೆ ಸ್ಥಿತಪ್ರಜ್ಞ ಅಂತ ಕರೀತಾರೆ. 32 ವರ್ಷ ಬದುಕಿದರೂ ಕೂಡ ದೇಹದ ಕಲ್ಪನೆ ಇಲ್ಲ, ಇಂದ್ರಿಯಗಳ ಕಲ್ಪನೆ ಇಲ್ಲ, ಉಣಬೇಕನ್ನುವಂತ ಹಸುವಿನ ಕಲ್ಪನೆ ಇಲ್ಲ. ಇವೆಲ್ಲವನ್ನು ಮೀರಿ ನಿಂತಿರ್ತಕ್ಕಂಥ ಪುಣ್ಯಾತ್ಮರು ಯಾರು ಅಂತಂದ್ರೆ ಗುರುನಾಥರವರು ಮಹಾಸ್ವಾಮಿಗಳು. ಅವರು ನಿಜವಾಗಲ್ಪಟ್ಟಂತ ಸ್ಥಿತಪ್ರಜ್ಞರು. ಬಹಳ ಸುಂದರವಾಗಿ ಬರ್ಕೊಂಡು ಬರ್ತಾರೆ. ಸ್ಥಿತಪ್ರಜ್ಞೆ ಅಂದ್ರೆ ಜೀವನ್ಮುಕ್ತ ಜ್ಞಾನಿ ಅಂದ್ರೆ, ಶಿವಯೋಗಿ ಅಂದ್ರೆ, ಅವಧೂತ ಅಂದ್ರೆ, ಆರೂಢ ಅಂದ್ರೆ ಇವೆಲ್ಲವೂ ಪರ್ಯಾಯ ನಾಮಗಳು. ಅರ್ಥ ಮಾತ್ರ ಒಂದ. ಸರ್ಪಭೂಷಣ ಶಿವಗಳು ಬರೀತಾರೆ. ಸ್ಥಿತಪ್ರಜ್ಞೆ ಹೆಂಗಿರ್ತಾನೋ ಅಂತ ಕೇಳಿದ್ರೆ ಪಶಿಯ ಕಾಯಿ ಲವಣ ಉಂಬಂತೆ ಲೋಕ ಭ್ರಮೆಯೋಳು ಬೆಸೆದು ತನ್ಮಯನಾದ ಮೂಢನಂತಿರದೆ. ಅಜ್ಞಾನಿ ಹೆಂಗಿರ್ತಾನೋ ಒಬ್ಬ ಜ್ಞಾನಿ ಹೆಂಗಿರ್ತಾನೋ ಅನ್ನೋದನ್ನು ಈ ಪದ್ಯದಲ್ಲಿ ಸರ್ಪಭೂಷಣ ಉಪದೇಶ ಮಾಡ್ತಾರೆ. ಒಂದು ಹಸಿಕಾಯಿ ಉಪ್ಪಿನ ಚೀಲ ಉಗಿದೀವು ಅಂತಂದ್ರೆ ಅದು ಹೊತ್ತೇರ್ಗೊಳ್ದೆ ಏನು ಮಾಡ್ತಾ ಅಂತ ಎಲ್ಲ ಉಪ್ಪು ಹಿರ್ಕೊಂಡಿರ್ತದೆ. ಹಿಂಗ ಅಜ್ಞಾನಿ ಇರ್ತಾನೆ. ಕೆಸರಿನೊಳಗ ಆಡುತ್ತಿಯ ಕುಂಬಾರ ಹುಳುವಿನಂತೆ ಎಸೆದು ಲೌಕಿಕವ ಸೋಂಕಿಯು ಸೋಂಕದಿರುವ ಸ್ಥಿತಪ್ರಜ್ಞೆ. ಒಂದು ಕುಂಬಾರ ಹುಳ ಹಗಲು ರಾತ್ರಿ ಕೆಸರಿನೊಳಗೆ ಆಡಿದ್ರು ಕೂಡ ಒಂದಿಷ್ಟು ಏನಾಗುದಿಲ್ಲ ಅಂತಂದ್ರೆ ಆ ಕೆಸರನ್ನು ತನ್ನ ಮೈಗೆ ಅಂಟಿಸಿಕೊಳ್ಳಲಾರದೆ ಹೆಂಗಿರುತ್ತದೆಯೋ ಅದರಂತೆ ಈ ದೇಹ ಕರಣಾದಿಗಳಲ್ಲಿ ಇದ್ರೂ ಕೂಡ ಯಾವ ಇದರ ಕಲ್ಪನೆ ಅನ್ನುವಂಥದ್ದು ಇಲ್ಲದೆ ಇರತಕ್ಕಂಥ ಪುಣ್ಯಾತ್ಮ ಯಾರು ಅಂತಂದ್ರೆ ಅವಾಗ ಸ್ಥಿತಪ್ರಜ್ಞ ಅಂತ ಕರೀತಾರೆ. ಸುಖ ದುಃಖ ಸಮಯಕೃತ್ವ ಲಾಭಾಲಾಭವು ಜಯಾಜಯವು. ಸುಖನ ಬರಲಿ, ದುಃಖನ ಬರಲಿ, ಮಾನ ಬರಲಿ, ಅಪಮಾನ ಬರಲಿ, ಏನ ಬರಲಿ, ಯಾವುದರೂ ಬಾಧೆ ತನಗಿಲ್ಲದೆ ಇರತಕ್ಕಂಥ ಪುಣ್ಯಾತ್ಮನಿಗೆ ಏನಂತಾರು ಅಂದ್ರೆ ಸ್ಥಿತಪ್ರಜ್ಞ ಅಂತ ಕರೀತಾರೆ. ಸರ್ಪಭೂಷಣ ಬರೀತಾರೆ. ಏನು ಅಂತಂದ್ರೆ
ತನಗಾವ ಖೇದ ಮೋದಗಳನ್ನು ಊಹಿಸಲಬಹುದು. ಖೇದ ಅಂದ್ರೆ ದುಃಖ, ಮೋದ ಅಂದ್ರೆ ಪ್ರೀತಿ, ಆನಂದ. ಸ್ಥಿತಪ್ರಜ್ಞನಿಗೆ ಈ ಬಾಹ್ಯ ಲೋಕದಲ್ಲಿರ್ತಕ್ಕಂಥ ಈ ವಸ್ತುಗಳಿಂದ ಸುಖನೂ ಇಲ್ಲ, ಇವುಗಳಿಂದ ಅವನಿಗೆ ದುಃಖನೂ ಇಲ್ಲ. ಸುಖ ದುಃಖಗಳಿಗೆ ಅತೀತನಾಗಿರ್ತಕ್ಕಂಥ ಪುಣ್ಯಾತ್ಮ ಯಾರು ಅಂತಂದ್ರೆ ಅವಾಗ ಸ್ಥಿತಪ್ರಜ್ಞೆ ಅಂತ ಕರೀತಾರೆ. ಅಂತ ಸ್ಥಿತಪ್ರಜ್ಞೆ ಯಾರು ಅಂತಂದ್ರೆ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳು, ಜಗದ್ಗುರು ಸಿದ್ಧಾರೂಢರು. ನಮ್ಮ ಸಂಪ್ರದಾಯದಲ್ಲಿ ಇದೊಂದು ದೊಡ್ಡ ಒಂದು ಪರಂಪರೆಯನ್ನೇನು ಮಾಡಿದ್ರು ಅಂದ್ರೆ ಹುಟ್ಟು ಹಾಕಿ ಇದರ ನಿಜದ ಮರ್ಮವನ್ನು ತಿಳಿಸ್ತಕ್ಕಂಥ ಸಾಧನೆ ಉಪದೇಶ ಮಾಡ್ತಾ ಬಂದಿದ್ದಾರೆ ಪುಣ್ಯಾತ್ಮರೇ. ಅಂತ ಸದ್ಬುದ್ಧಿಯನ್ನ, ಅಂತ ಸ್ಥಿತಪ್ರಜ್ಞತ್ವವನ್ನು ಪಡೆದುಕೊಳ್ತಕ್ಕಂಥ ಒಂದು ಸಾಧನವನ್ನು ಮಾಡ್ತಕ್ಕಂಥ ಒಂದು ಸಾಧನೆಯನ್ನು ಸದ್ಗುರುಗಳು ನಮಗೆಲ್ಲರೂ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಸೇವಾರೂಪ ಪುಷ್ಪಗಳನ್ನು ಸದ್ಗುರುದೇವನ ಚರಣಕ್ಕೂ ತಮ್ಮೆಲ್ಲರ ಕರಣಕ್ಕೂ ಅರ್ಪಿಸಿ ಮಂಗಲಂ. ತಮ್ಮ ಅನುಭವವನ್ನ ಎರಡೇ ಮಾತುಗಳಲ್ಲಿ ಸ್ಪಷ್ಟವಾಗಿ ಎಲ್ಲರ ಮನ ಮುಟ್ಟುವಂತೆ ಪ್ರತಿಪಾದನೆ ಮಾಡಿದ ನಮ್ಮ ಹಡಗಿನಾಳ ಶರಣರಿಗೆ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಿ, ಇನ್ನು ಮುಂದೆ ನಮ್ಮ ಕೃಷ್ಣಾನಂದ ಶ್ರೀಗಳು ಅವರ ಅನುಭವವನ್ನ ಕರುಣಿಸಬೇಕಾಗಿ ಅವರಲ್ಲಿ ವಿನಂತಿ. ಸ್ಥಿತಪ್ರಜ್ಞ ಮಹಾಯೋಗಿ ಶ್ರೀ ಗುರು ಸಿದ್ಧಾರೂಢ ಸ್ವಾಮಿ, ಗುರುನಾಥಾರೂಢ ಸ್ವಾಮಿಗಳು. ಇಲ್ಲಿ ಶ್ರೀ ಅನ್ನೋದನ್ನು ನಾವೆಲ್ಲ ಸುಮ್ಮನೆ ಬರೆದು ಬಿಡ್ತೇವೆ, ಏನು ಅದಕ್ಕೇನು ಬೆಲೆನೂ ಇಲ್ಲ, ಏನೂ ಇಲ್ಲ. ಆದ್ರೆ ಶ್ರೀ ಅನ್ನೋದು ಒಂದು ಶ್ರೀ ಗುರುನಾಥಾರೂಢ ಮಹಾಸ್ವಾಮಿಗಳು ಅಂತ ಹೇಳ್ಬೇಕಾದ್ರೆ ಬರೀ ಶ್ರೀ ಅನ್ನೋದಕ್ಕೆ ಎಷ್ಟು ಅರ್ಥ ಇದೆ ಅನ್ನೋದನ್ನ ಹೇಳ್ತೇನೆ. 6 ಲಕ್ಷಣಗಳಿಂದ ಕೂಡಿರುವಂಥದ್ದು ಯಾವುದು ಅದು ಶ್ರೀ ಅಂತ. 6 ಲಕ್ಷಣಗಳಿರ್ಬೇಕು, ಅದಕ್ಕೆ ಶ್ರೀ ಅಂತ ಕರೀತಾರೆ. ಯಾವ್ಯಾವು ಅಂದ್ರೆ ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜಸ್ಸು. 6 ಲಕ್ಷಣಗಳಿರ್ಬೇಕು. 1 ಲಕ್ಷಣ ಕಡಿಮೆ ಇದ್ರೂ ಕೂಡ ಅದು ಶ್ರೀ ಎನ್ನುವ ಅರ್ಥಕ್ಕೆ ವಿಷಯವಾಗುವುದಿಲ್ಲ. ಅದಕ್ಕೋಸ್ಕರವಾಗಿ ಹಂಗಂದ್ರೆ ಏನು ಅಂತ ಜ್ಞಾನ ಇರಬೇಕು ಅಂತ ಹೇಳ್ತಾರೆ. ಜ್ಞಾನ ಅಂದ್ರೆ ಯಾವುದು ಅಂದ್ರೆ ಲೌಕಿಕ ಜ್ಞಾನ ಅಂತ ಅರ್ಥ ಅಲ್ಲ. ಲೌಕಿಕ ಜ್ಞಾನ ನಮಗೆ ಎಷ್ಟಿದೆ ಅಂದ್ರೆ ಮಹಾತ್ಮರಿಗೆ ಸಾಲ ಕೊಡುವಷ್ಟು ಐತೆ, ಕಡ ಕೊಡುವಷ್ಟು ಐತೆ. ಈಗ ನ್ಯೂಸ್ ಪೇಪರ್ನಾಗೆ ಎಲ್ಲ ಸ್ಟೂಡೆಂಟ್ಸ್ ರ್ಯಾಂಕ್ನ ಪಾಸ್ ಆಕಾರೆ, ಅವ್ರೆಲ್ಲರಿಗೂ ಕೂಡ ಎಷ್ಟು ಸೂಕ್ಷ್ಮ ಬುದ್ಧಿ ಅಂದ್ರೆ ಮಹಾತ್ಮರಿಗಿಂತ ಸೂಕ್ಷ್ಮ ಬುದ್ಧಿ. ಅದು ಜ್ಞಾನ ಅಲ್ಲ. ಯಾವುದು ಜ್ಞಾನ ಅಂದ್ರೆ ಬ್ರಹ್ಮ ಜ್ಞಾನ ಇರಬೇಕು, ಅದಕ್ಕೆ ಜ್ಞಾನ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಜ್ಞಾನ. ಐಶ್ವರ್ಯ ಇರಬೇಕು. ಐಶ್ವರ್ಯ ಅಂದ್ರೆ ಯಾವುದು ಅಂದ ತಕ್ಷಣ ಲೌಕಿಕ ಐಶ್ವರ್ಯ ಅಲ್ಲ. ಬಿಡಪ್ಪ ಅವನು ಈಗೊಂದ 3 ತಿಂಗಳ ಕೆಳ ಸತ್ನಪ್ಪ, ಅರ್ಧ ದಾವಣಗೆರೆ ಬೇರೆ ಅವನವೇ ಬಿಲ್ಡಿಂಗ್ ಇದ್ವು, ಈ ಐಶ್ವರ್ಯ ಅಂತಕ್ಕಂಥದ್ದಲ್ಲ. ಷಡ್ಗುಣ ಐಶ್ವರ್ಯ ಸಂಪನ್ನನಾಗಿರಬೇಕು. ಇಲ್ಲಿ ಮಹಾತ್ಮರೆಲ್ಲರೂ ಈ ಲೌಕಿಕ ದುಡ್ಡು ಕಾಸಿ ಬಿಲ್ಡಿಂಗಿನ ಐಶ್ವರ್ಯ ಅಂದಿದ್ದಾರ ಇಲ್ಲ. ಏನಂದ್ರೆ ಷಡ್ಗುಣ ಐಶ್ವರ್ಯ ಸಂಪನ್ನ ಅಂದ್ರೆ ಉಳ್ಳವನು, ಅವನಿಗೆ ನಾವು ಸಾವುಕಾರ ಅಂತ ಅನ್ನಬೇಕು. ಯಾವುದು ಷಡ್ಗುಣ ಐಶ್ವರ್ಯ ಸಂಪನ್ನ? ಅವು ಮುಮುಕ್ಷತ್ವದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಕ್ಷಮೆ, ದಮೆ, ಆಮೇಲೆ ತಿತಿಕ್ಷೆ, ಶ್ರದ್ಧಾ, ಉಪರತಿ, ಸಮಾಧಾನ. ಇವು 6 ಲಕ್ಷಣಗಳು ಉಂಡ್ರೆ ಅವನು ಷಡ್ಗುಣೈಶ್ವರ್ಯ ಸಂಪನ್ನ. ಕ್ಷಮೆ, ಅಂತರಿಂದ್ರಿಯ ನಿಗ್ರಹ ಇರಬೇಕು. ಬಹಿರ್ನೀಯ ನಿಗ್ರಹ ಇರಬೇಕು. ತಿತಿಕ್ಷ್ಣೆ ಅಂದ್ರೆ ಸುಖ ದುಃಖ ಶಾಂತಿ ಇವನ್ನೆಲ್ಲ ಸುಧಾರಿಸ್ತಕ್ಕಂಥ ಶಕ್ತಿ ಇರಬೇಕು. ಆಮೇಲೆ ವಿವೇಕ ಇರಬೇಕು, ಸಮಾಧಾನ ಇರಬೇಕು. ಇವೆಲ್ಲಾ ಲಕ್ಷಣ ಉಳ್ಳ ಇವನು ಸಾವುಕಾರ ಅಂತ, ಇವನಿಗೆ ನಾವು ಸಾವುಕಾರ ಅಂತ ಅನ್ಬೇಕು. ಮಿಕ್ಕಿದನ್ ಸಾವುಕಾರ ಅಲ್ಲ ಅಂತ, ಅವನು ಬಡವ ಅಂತಾನೆ. ಯಾಕೆ ಬಡವ ಅಂದ್ರೆ ಅವನೇನಪ್ಪ ಹೊಟ್ಟೆ ವರ್ಕ್ ಅನ್ನೋದು ಅಷ್ಟೇ ಉದ್ದೇಶ. ಸಾವುಕಾರದಾನೆ ಬಡವದಾನೆ ಇಡೀ ಪ್ರಪಂಚದ ಸಾರಾಂಶನ ಒಂದೇ ಮಾತಿನಾಗ ಹೇಳಿ ಮುಗಿಸ್ಬಿಡ್ತಾನೆ. ಬಡವಾದನ್ ದುಡ್ದು ಉಂಟಾನೆ, ಸಾವುಕಾರ ಆದನ್ ದುಡಿಲುದಂಗ್ ಉಂಟಾನೆ. ಇದು ರಚೆ ಕಡೆ ಬೇಡ ಒಬ್ಬೊಬ್ಬನಿಗೂ ಕೂಡ ಇಲ್ಲ. ಸಾವುಕಾರ ಆದೇನು ಹತ್ತಂಗಿ ಹಾಕನ್ನಕ್ ಬರಲ್ಲ. ಅದಕ್ಕೋಸ್ಕರ ಈ 6 ಲಕ್ಷಣಗಳುಳ್ಳಂಥವನು ಅವನ್ ಯಾರು? ಐಶ್ವರ್ಯ. ಇವು 6 ಸೇರಿ ಒಂದೇ ಲಕ್ಷಣ, ಜ್ಞಾನ, ಐಶ್ವರ್ಯ. ಆಮೇಲೆ ಶಕ್ತಿ ಅಂತ ಹೇಳ್ತಾರೆ. ಶಕ್ತಿ ಯಾವುದು ಅಂದ್ರೆ ಫೈಲ್ವಾನನ್ ಶಕ್ತಿ ಅಲ್ಲ. ಇಲ್ಲಿ ಶಿಷ್ಯನನ್ನ ತನ್ನಂತೆ ಮಾಡಿಕೊಳ್ಳುವಂತಹ ಶಕ್ತಿ. ಶಿಷ್ಯನನ್ನ ತನ್ನಂತೆ ಮಾಡಿಕೊಳ್ಳುವಂತಹ ಶಕ್ತಿ ಅಂದ್ರೆ ಯಾವುದು ಅಂತ ಹೇಳಿದ್ರೆ ಈ ಭೃಂಗ ಅಂತ ಇರುತ್ತೆ ನೋಡ್ರಿ, ಅದು 6 ಕಾಲಿನ ಒಂದು ಹುಳು ಇರ್ತದೆ. ಅದು ಹಸುರು ಹುಳವನ್ನ ಏನಂತ ಮಾಡಿಕೊಂತದೆ, ತನ್ನಂತೆ ಭೃಂಗವನ್ನಾಗಿ ಮಾಡಿಕೊಂಡು ಬಿಡುತ್ತದೆ. ಅಗ್ನಿಯಲ್ಲಿ ನೀವು ಕಟ್ಟಿಗೆಯನ್ನು ಹಾಕ್ತೀರಿ, ಕಟ್ಟಿಗೆಯನ್ನು ಹಾಕಿದಾಗ ಕಟ್ಟಿಗೆ ಏನ್ ಮಾಡ್ತದೆ, ಆ ಅಗ್ನಿ ಏನ್ ಮಾಡ್ತೈತಿ ಅಂದ್ರೆ ಕಟ್ಟಿಗೆಯನ್ನ ತನ್ನಂತಾನೆ ಮಾಡಿಕೊಂಡು ಬಿಡುತ್ತದೆ. ಹಾಗೆ ತನಗೆ ಶರಣಾಗಿ ಬಂದಂತ ಶಿಷ್ಯನನ್ನ ತಾನೇ ಹೇಗೆ ಬ್ರಹ್ಮ ಸ್ವರೂಪನು ಆಗಿದ್ದಾನೆಯೋ ಅದರಂತೆ ಅವನನ್ನು ಕೂಡ ಬ್ರಹ್ಮ ಸ್ವರೂಪನನ್ನಾಗಿ
ಮಾಡುವಂತಹ ಶಕ್ತಿ ಇರಬೇಕು. ಇದಕ್ಕೆ ಶಕ್ತಿ ಅನ್ನೋದು ಒಂದು ಲಕ್ಷಣ. ಜ್ಞಾನ, ಐಶ್ವರ್ಯ, ಶಕ್ತಿ, ಮತ್ತೆ ಬಲ ಇರಬೇಕು. ಬಲ ಅಂತಂದ್ರೆ ಯಾವುದು ಅಂದ್ರೆ ದೇಹದ ಬಲ ಅಂತ ಅಲ್ಲ. ದೇಹದ ಬಲ ಏನ್ ಮಾಡ್ತೈತಿ ಅಂದ್ಬಿಟ್ರೆ, ಯಾವ್ದಾರ ಒಂದು ಕಾಯಿಲೆ ಆಯ್ತು ಅಂದ್ಬಿಟ್ರೆ ಆ ದೇಹದ ಬಲ ಎಲ್ಲವೂ ಕೂಡ ಹೋಗೇ ಬಿಡ್ತೈತಿ. ವಯಸ್ಸಾದಾಗ್ಲೂ ಕೂಡ ಹೋಗಿ ಬಿಡ್ತೈತಿ. ಅದಕ್ಕೆ ಬಲ ಅಂತಂದ್ರೆ ಆ ಬಲ ಅಲ್ಲ, ಅರಿಷಡ್ ವರ್ಗಗಳನ್ನ ನಿಗ್ರಹಿಸುವಂತಹ ಬಲ. ಅರಿಷಡ್ ವರ್ಗಗಳ ಮೇಲೆ ಅವನೇನ್ ಮಾಡ್ಬೇಕು ಅಂತಂದ್ರೆ ಅವನು ನಿಗ್ರಹಿಸಿ ಅವುಗಳ ಮೇಲೆ ದಬಾಯಿಸುವಂತಹ ಬಲ ಇರಬೇಕು. ಅವ್ನ ನನ್ನ ಮೇಲೆ ಬಂದ ಆ ದಬಾಯಿಸಂಗ ಸುಮ್ ಮಾಡಿಬಿಟ್ಟೆ ಅವನ್ನ ಅಂತಂದೇಳಿ ಮಾತಾಡ್ಬೇಕಾದ್ರೆ ಹೇಳ್ತಾರೆ ನೋಡಿ. ಹಾಗೆ ಯಾವುದು ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲೆಲ್ಲಿಯೂ ಕೂಡ ಹತ್ರ ಬರ್ದಂಗೆ ಅವು ಬರ್ತವೆ, ಸ್ವಾಭಾವಿಕ ಬಂದೇ ಬರ್ತಾವ ಅವು. ಯಾಕೆಂದ್ರೆ ಈಗ ಅಲ್ಲಿ ಹಿಂದೆ ಅನೇಕ ಜನ್ಮದಲ್ಲಿ ಅವು ಕಲೆ ನಾವು ಆಹಾರ ಹಾಕಿ ಕಳಿಸ್ಬಿಡದವ್ ನೋಡಿ. ಈ ಜನ್ಮದಾಗೇನೋ ಸರಿಯಪ್ಪ, ನಾವ್ ಹಿಂದಿದೇನು ಇದು ಬಂಡ ಜೀವ ಇದು ಒಂದೇನ, ಇಂದ ಅನೇಕ ಜನ್ಮದಲ್ಲಿ ಅವಕ್ಕೆಲ್ಲ ಆಹಾರ ಕೊಟ್ಟು ಸಾಗಿ ಹಂಗೆ ಕೊಟ್ಟಂಬಿಡು ಅಂತ ಮತ್ತೆ ಬರ್ತವೆ. ಉಪವಾಸ ಬದಿಸಿ ಬಿಡ್ಬೇಕು. ಉಪವಾಸ ಬದಿಸಿದ್ರೆ ಎಷ್ಟು ದಿವಸ ಅಂತ, ಕೊನೆಗೆ ಒಂದ್ ದಿವ್ಸ ಹೋಗ್ತವೆ. ಹಂಗೆ ದಬಾಯಿ ಸ್ವಲ್ಪನೂ ಕೂಡ ಆಸ್ಪದ ಕೊಡಬಾರ್ದು. ಕಾಮಕ್ಕಾಗಿ ಲೋಭ, ಮೋಹ, ಮದ, ಮತ್ಸರ ಇದೇನಿದೆ ಇದು ಲೋಭದ್ದು ಭಾರಿ ಇದು. ಅದಕ್ಕೋಸ್ಕರವಾಗಿ ನಿಗ್ರಹ ಮಾಡೋದು ಬಹಳ ಕಷ್ಟ. ಅದಕ್ಕೋಸ್ಕರ ಎಲ್ಲದ್ರ ಮೇಲೂ ನಿಗ್ರಹಿಸುವಂತ, ದಬಾಯಿಸುವಂತಹ ಒಂದು ಬಲ ಜ್ಞಾನ, ಶಕ್ತಿ, ಐಶ್ವರ್ಯ, ಬಲ. ವೀರ್ಯ ಅಂದ್ರೇನು? ಬ್ರಹ್ಮಚರ್ಯ ಅಥವಾ ನುತ ಬ್ರಹ್ಮಚರ್ಯದಿಂದ ಕೂಡಿರುವಂತದ್ದಾಗಿರ್ಬೇಕು. ನಿಮಗೆ ಹೇಳ್ತೇನೆ, ಈ ಸಿದ್ಧಾರೂಢರ ಮಠದ ವಿಶೇಷತೆಯಲ್ಲಿ ಇಷ್ಟೊಂದು ಜನ ಬ್ರಹ್ಮಚಾರಿಗಳು ಬ್ರಹ್ಮವಿದ್ಯೆಯನ್ನು ಕಲ್ತವರು ಒಂದೇ ಸಾಲಿನಲ್ಲಿ ಕೂತಿರ್ತಾರೆ. ಇದು ಇನ್ನು ಕಮ್ಮಿ, ಶ್ರಾವಣದಾಗೆ ಶಿವರಾತ್ರಿಗೆ ಬಂದಿರ್ತಾರೆ. ಎಷ್ಟು ಜನ ಮಹಾತ್ಮರು ಬ್ರಹ್ಮಚಾರಿಗಳು ಬ್ರಹ್ಮವಿದ್ಯೆ ಕಲ್ತವ್ರು ಅದ್ಯಾವ ಮಠದಾಗಿದ್ದಾರೆ? ನಾವು ಬಾರಿ ಮೀರಿದವರು ಅಂತಂದೇಳಿ ನಮ್ಮ ಮೂಗ್ ಎಷ್ಟು ಉದ್ದ ಐತೆ ಅಂದ್ರೆ ಆನೆ ಮೂಗಿನಂಗೆ ನೆಲಕ್ ಮುಡ್ತತಿ ಅಂತಕ್ಕಂತ ಹೇಳ್ತಕ್ಕಂಥ ಸಂಪ್ರದಾಯದವ್ರು ಅದಾರೆ. ಇಷ್ಟೊಂದು ಜನ ಮಹಾತ್ಮರು ಎಲ್ಲರೂ ವೇದಿಕೆ ಕುಂತಿರ್ತಾರ? ಇಲ್ಲ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿರ್ತಕ್ಕಂಥ ಯಾವುದು ಅಂದ್ರೆ ಜ್ಞಾನ, ಐಶ್ವರ್ಯ, ಬಲ ಅಂದ್ರೆ ಅಂತ ಒಂದು ಶಕ್ತಿ, ಸಾಮರ್ಥ್ಯ ಮಕ್ಕಳ ಮೇಲೆ ಹಂಗೆ ಕಳ ಇರ್ಬೇಕು. ಅವನು ಬ್ರಹ್ಮಚಾರ್ಯ ಸಂಸಾರಿಯಾಗಿದ್ರು ಕೂಡ ನುತ ಬ್ರಹ್ಮಚರ್ಯದಿಂದ ಕೂಡಿರುವಂಥದ್ದು. ತೇಜಸ್ಸು ಅಂದ್ರೆ ಹಂಗ ಮಖ ನೋಡಿದ್ರು ಸಾಕು, ಬೇಕಾದಂತನಾದ್ರೂ ಹಂಗೆ ಸುಮ್ಮನಾಗ್ಬೇಕು. ಗರುಡ ಮಂತ್ರಿಗೆ ಸರ್ಪ ನಿರದೆ ಭೀತಿಸುವಂತೆ ಗರ್ಭ ಬರೇ ಕೈಯಾಗಿ ಗರುಡ ಮಂತ್ರಿ ಇತ್ತಪ್ಪ. ಗರುಡನ ರೇಖೆ ಇದ್ರೆ ಸರ್ಪ ಹೋಗ್ಬೇಕಾದ್ರೆ ಹಿಂಗ್ ತೋರಿಸಿದ್ರೆ ಹಂಗೆ ಸುಮ್ಮನೆ ನಿಂತ್ಬಿಡ್ತು. ಅದು ಹೆಂಗೆ ಅವ್ನ್ ಸೋಲಿಸ್ಬಿಡ್ತಾನ. ಹಂಗ ಅವನೇನೂ ಇಲ್ಲ, ವಾದ ಮಾಡಿ ಸೋಲಿಸ್ಬಿಡ್ತಾನೆ ಅಂತಂದೇಳಿ ಹಂಗೆ ಮೀಸೆ ತಿರುಗಿಕಂತ ಬಂದ್ಬಿಟ್ಟೆ. ಈಗಿನ ಕಾಲದಲ್ಲಿ ಮೀಸೆನೇ ಬಿಡಿಸೋದಿಲ್ಲ. ಹಂಗೆ ಹಿಂದಿನ ಕಾಲದಲ್ಲಿ ಮೀಸೆ ಬಿಡಿಸ್ಕೊಂತ ಬಂದ್ರು ಮಕ್ಕಳ ಮೇಲಿನ ತೇಜಸ್ ಕಂಡ್ರೆ ಎಲ್ಲಾ ಸಂಶಯಗಳು ನಿವೃತ್ತಿಯಾಗಿ ಹಂಗೆ ಶರಣಾಗಿ ಬಿಡ್ಬೇಕು. ಸಿದ್ಧಾರೂಢರ ಚರಿತ್ರೆಯಲ್ಲಿ ಬರ್ತತ್ ನೋಡ್ರಿ. ಸಿದ್ಧಾರೂಢ್ರಿ ಲಿಂಗ ಇಲ್ಲ, ನಾನು ಕಟ್ಟಿಬಿಡ್ತಾನೆ ಅಂತೇಳಿ ಬಂದಂತರ ಅವ್ರು ನೋಡಿದ್ರು ಸಾಕು ಹಂಗೆ ಸುಮ್ಮನಾಗ್ಬಿಟ್ರು. ಈ ರೀತಿಯಾಗಿ ಯಾವ್ಯಾವ್ದು ಹೇಳಿದ್ವಿ? ಜ್ಞಾನ, ಐಶ್ವರ್ಯ, ಶಕ್ತಿ, ಬಲವೀರ್ಯ, ತೇಜಸ್ಸು 6 ಲಕ್ಷಣಗಳಿಂದ ಕೂಡಿರುವಂತವನು ಬರೀ ಶ್ರೀ ಅಂತ ಬರಿಬೇಕಂತೆ. ನಾವೇನಲ್ಲಿ ಯಾರಿಗಾರ ಪತ್ರ ಬರಿತೇವೆ ಶ್ರೀ 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 ಅಂತಂದೇ ಸುಮ್ಮನೆ ಹೆಸರಿ ಮುಂದೆ ಅವಕ್ಕೇನು ಅರ್ಥನೇ ಇಲ್ದಂಗೆ ಆಗ್ಬಿಟ್ಟೈತಿ. ಆದ್ರೆ ಗುರುನಾಥರೂರಲ್ಲಿ ಇವೆಲ್ಲ ಲಕ್ಷಣಗಳು ಕೂಡ ಕೂಡಿದ್ವು. ಅದು ವರಿಗಚ್ಚಿ ನೋಡಿದ್ರು ಕೂಡ ದೊರೀತೈತಿ. ಹೆಂಗೆ ಅಂತ ಅಂದ್ಬಿಟ್ರೆ, ನಾವು ಅಲ್ಲಿ ಪ್ಯಾಟಿಸ್ತಾದ ಬಸ್ ಸ್ಟ್ಯಾಂಡ್ ಕುಂತಿರ್ತೇವೆ. ಅದು ಇತ್ತಾಳಿ ಇತ್ತಾಳಿ ಇರ್ತವೆ. ಅವು ಬಂಗಾರದಂಗೆ ತೋರ್ತಾವ್ ನೋಡವನ್ ಸರ ಮೂಗುತಿ ಇಟ್ಕೊಂಡ್ ತಗಡ್ರಿ. ಅವು ವರಿಗಚ್ಚಿರೆಲ್ಲ ತೇಲಕ್ ಹಂಗಲ್ಲ, ವರಿಗಚ್ಚಿ ನೋಡ್ಬೇಕು. ವರಿಗಚ್ಚಿ ನೋಡಿದ್ರು ಎಲ್ಲವೂ ಕೂಡ ಸಿಗ್ತಾ ಇದ್ವು. ಮತ್ತೆ ಯಾವ ಸ್ಥಿತಿಯಲ್ಲಿದ್ರು? ಗುರುನಾಥ ಆರೂಢ ನಿಜವಾಗಿ ಆರೂಢ ಸ್ಥಿತಿಯಲ್ಲಿದ್ದು ಆರೂಢ ಅಂತ ಹೆಸರನ್ನ ಬರ್ಕೊಳ್ತಾ ಇದ್ರು. ನಾವ್ ಹಂಗಲ್ಲ, ಆರೂಢ ಸ್ಥಿತಿನೇ ಇರೋದಿಲ್ಲ, ಸುಮ್ಮನೆ ಹಂಗ ಬರ್ಕೊಂಡ್ಬಿಡೋದಪ್ಪ. ಕುಬೇರ ಅಂತ ಬರ್ಕೊಂಡಿದ್ದ, ಅವನೇನ್ ಮಾಡಿದ ಕೂಲಿ ಹೋಗ್ತದ್ ನನ್. ಅದು ಹೆಂಗೆ? ಒಬ್ಬ ತ್ರಿವೇದಿ ಅಂತ ಇದ್ಲು, ವೇದ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಹಂಗಲ್ಲ, ನಿಜವಾಗಿಯೂ ಕೂಡ ಆರೂಢ ಸ್ಥಿತಿಯಲ್ಲಿ ಇದ್ರು. ನೀವು ನೋಡಿ, ಹಂಗಾದ್ರೆ ಆರೂಢ ಅಂದ್ರೆ ಏನೋ ಅನ್ನೋದನ್ನ ನಿಜಗುಣ ಶಿವಯೋಗಿಗಳೇ ನಿರೂಪಣೆ ಮಾಡುತ್ತಾರೆ. ಗುರು ಶಂಭುಲಿಂಗವೇ ತಾನಾಗಿ ಮಿಕ್ಕಿನ ಪರಿಕಲ್ಪನೆಗಳು ತೋರದೆ ನಿತ್ಯ ಸುಖದ ಶರದಿ ಎನಿಸಿದವನು ಇಹದೊಳು ಮುಕ್ತನಾಗಿರ್ಪನು ಆರೂಢ ನೆನೆಸುವವನವನು. ಮೊದ್ಲವನೇನಾಗಿರ್ತಾನೆ ಅಂತ ಕೇಳಿದ್ರೆ ಹೇಳ್ತಾರೆ ಗುರು ಶಂಭುಲಿಂಗವೇ ತಾನಾಗಿ, ಅವನೇ ಪರಮಾತ್ಮ ಅಂತ. ಪರಮಾತ್ಮ ಅಂತ ಅಂದ್ಕೂಡ ಇವೆಲ್ಲ ಪರಮಾತ್ಮ ಅಂದ್ರೆ ಉಪಾಧಿ ಸಹಿತ ಪರಮಾತ್ಮ, ಉಪಾಧಿ ರಹಿತ ಪರಮಾತ್ಮ.
ಉಪಾಧಿ ಸಹಿತ ಪರಮಾತ್ಮ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಿ ಇವರೆಲ್ಲ ಅವ್ರವರೇ ಜಗಳ ಮಾಡ್ತಾರೆ, ನಾನ್ ದೊಡ್ಡನು. ಪುರಾಣ ಬರೆಯರು ಕೂಡ ದೇವಿ ಪುರಾಣದ ಎಲ್ಲರೂ ಆಕೆ ಮುಂದೆ ಕೈ ಮುಕ್ಕಂಡು ನಿಂತ್ಕೊಂಡ್ಬಿಟ್ಟಿದ್ರು, ಗಣಪತಿ ಪುರಾಣದ ಎಲ್ಲರೂ ಗಣಪತಿ ಮುಂದೆ ಕೈ ಮುಕ್ಕಂಡು ನಿಂತ್ಕೊಂಡ್ಬಿಟ್ಟಿದ್ರು. ಹಂಗಲ್ಲ, ಎಲ್ಲರಿಗೂ ಕೂಡ ನಮಸ್ಕಾರ, ಅವರಿಂದ ನಮಸ್ಕಾರ ಮಾಡಿಸಿಕೊಳ್ಳಲು ಯಾವ ಯೋಗ್ಯನಾದಂಥವನ್ ಯಾರು? ಅವನು ಪರಮಾತ್ಮ. ಅದುವೇ ತಾನಾಗಿರ್ತಾನೆ ಅಂದ್ರೆ ಅವನಿಗೆ ದೇವತೆಗಳು ಬಂದು ನಮಸ್ಕಾರ ಮಾಡ್ತಾರೆ ಅಂತ ಅರ್ಥ. ಅದಕ್ಕೋಸ್ಕರವಾಗಿ ದೇವಿ ಪುರಾಣ ನೀವು ನೋಡಿದಿರಿ, ಚಿದಾನಂದ ಅವಧೂತರದ್ದು. ದೇವಿ ಮುಂದೆ ಎಲ್ಲಾ ದೇವರು ಯಮ ಇಂದ್ರ ಬಂದು ನಮಸ್ಕಾರ ಕೈ ಮುಕ್ಕಂಡು ನಿಂತಿದಾರ ಇಲ್ಲ, ಹಂಗೆ ಜ್ಞಾನಿ ಮುಂದೆ ನಮಸ್ಕಾರ ಮಾಡಕ್ ಕೈ ಮುಕ್ಕಂಡಿರ್ತಾರೆ. ಮಿಕ್ಕಿನ ಪರಿಕಲ್ಪನೆಗಳು ತೋರದೆ ಯಾವ್ಯಾವುದು ಒಂದು ಮನಸ್ಸಿನಿಂದ ಭಾವನೆನೇ ಬರಲ್ಲ. ಪ್ರಜಾಹತಿ ಯದಾ ಕಾಮನ್ ಸರ್ವಾನ್ ಪಾರ್ಥ ಮನೋಗತಾನ್, ಎಲ್ಲಾ ಬಯಕೆಯನ್ನು ಬಿಟ್ಟಿರ್ತಾನೆ. ಅವನ ಸನ್ನಿಧಿಯಿಂದನೇ ಪ್ರಪಂಚ ನಡೀತೈತಿ. ಸೂರ್ಯದೇವ ಹುಟ್ಟಿದಾಗ ಯಾರು ದಶೆ ಹೊಡಿಯಕ್ ಹೋಗ್ಲಿ ಆಫೀಸ್ಗೆ ಹೋಗ್ಲಿ ಅಂತ ಅಂತಾನ, ತನ್ನಷ್ಟಕ್ಕೆ ತಾನೇ ವ್ಯವಹಾರ ನಡೀತವೆ. ಆಗ ಇರುವಿಕೆಯಿಂದನೇ ಜಗತ್ತು ಉದ್ಧಾರ ಆಗತ್ತೆ. ಜ್ಞಾನಿಯಿಂದ ಮಾತ್ರ ಜಗತ್ತು ಉದ್ಧಾರ ಆಗೋದು, ಅವನೇನು ಮಾಡೋದ್ ಬೇಡ. ಇನ್ ಮಿಕ್ಕಿದರೆಲ್ಲ ನಾನು ಉದ್ಧಾರ ಮಾಡ್ತಾನೆ ಅಂದ್ರೆ ಇವ್ರ ಒಂದ್ ಕಡೆ ತೆಗ್ ಮಾಡಿ ಒಂದ್ ಕಡೆ ತಂಬ ಮಾಡೋರು. ತೆಗ್ ಮಾಡುವುದನ್ನ ತಂಬ ಮಾಡೋರು ಯಾರು ಅಂದ್ರೆ ಜ್ಞಾನಿ ಒಬ್ಬನೇ. ಉದರೆಲ್ಲ ತೆಗ್ ಮಾಡಿ ತಂಬ ಮಾಡ್ತಾರೆ. ಹೆಂಗೆ ಅಂತ ಕೇಳಿದ್ರೆ ಹೇಳ್ತಾರೆ, ಹೆಂಗೆ ಅಂತ ಕೇಳಿದ್ರೆ ಇವ್ರು ಹಾವು ಹೊಡೆದು ಅದ್ದಿಗೆ ಹಾಕಿದಂಗೆ. ಹಾವು ಹೊಡೆದ, ಹಾವು ಶಾಪ ಕೊಡ್ತು, ಸಾಹಿತ್ಯ ಹದ್ದು ಆಹಾರ ಆತು ಅಂತ ಹಂಗಲ್ಲಿದು. ಯಾರ್ಯಾರು ಅಪಕಾರ ಮಾಡ್ದಂಗೆ ಉಪಕಾರ ಮಾಡೋ ನಾರೂರು ಅಂತ ಸ್ಥಿತಿಯಲ್ಲಿ ಯಾರಿದ್ರು ನಮ್ ಚಿಕ್ಕಜ್ಜರು. ಗುರುನಾಥರುಡ್ಡದು ಯಾರು ದಿಮ್ಮಂದಲ್ಲ, ನಮ್ ಚಿಕ್ಕಜ್ಜರೆಯ. ಅವ್ರಿಗೆ ಅನೇಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ, ಅಪ್ಪ ನಿನ್ ಬುದ್ಧಿ ನಮಗ್ ಕೊಡಪ್ಪ ಅಂತ ಕೇಳ್ಕೋಬೇಕು. ನಾವ್ ಏನ್ ಕೇಳ್ಕೊಂತೀರಿ? ಬಂದು ಸಾವುಕಾರನ್ನ ಕೇಳ್ಕೊಳ್ಳೋದು, ಅಪ್ಪ ನಿನ್ ಬುದ್ಧಿ ನನಗೆ ಕೊಟ್ಬಿಡೋದೆ ಚಿಕ್ಕಜ್ಜ ಅಂತ ಬೇಡ್ಕೊಂಡು ಇಲ್ಲಿ ಮುಗಿಸೋಣ. ಸದ್ಗುರು ಶ್ರೀ ಕೃಷ್ಣಾನಂದ ಶ್ರೀಗಳಿಗೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ, ಇನ್ನು ಮುಂದೆ ಶ್ರೀ ಶಾಂತಾನಂದ ಮಹಾಸ್ವಾಮಿಗಳು ತಮ್ಮ ಅನುಭವವನ್ನ ಸ್ಥಿತಪ್ರಜ್ಞ ಮಹಾಮೌನ ಯೋಗಿ ಶ್ರೀ ಗುರುನಾಥಾರೂಢರು ಅನ್ನುವಂತ ವಿಷಯದ ಮೇಲೆ ನಿರೂಪಿಸಬೇಕಂತ ಅವರಲ್ಲಿ ವಿನಂತಿಗಳು. ಇವತ್ತಿನ ಸೇವೆಯಲ್ಲಿ ಭಾಗಿಯಾಗೋಣ. ಇವತ್ತಿನ ವಿಷಯವನ್ನ ಕುರಿತು ಮಹಾತ್ಮರು ವಿಸ್ತಾರವಾಗಿ ಹೇಳಿದ್ದಾರೆ. ಸ್ಥಿತಪ್ರಜ್ಞ ಶ್ರೀ ಗುರುನಾಥಾರೂಢರು. ಸ್ಥಿತಪ್ರಜ್ಞ ಅನ್ನೋದಕ್ಕ ಆಗಲೇ ಹೇಳಿದ್ರು, ಯಶ್ಯ ಸ್ಥಿತ ಭವೇತ್ ಪ್ರಜ್ಞ ಯಶ್ಯಾನಂದೋ ನಿರಂತರ ಪ್ರಪಂಚ ವಿಸ್ಮೃತ ಪ್ರಾಯ ಸ್ಥಿತಪ್ರಜ್ಞಸ್ತದೋಚ್ಯತೆ. ಅಂದ್ರೆ ವಿವೇಕ ಚೂಡಾಮಣಿಯೊಳಗೊಂದು ಬರ್ತದೆ, ಯಶ್ಯ ಸ್ಥಿತ ಭವೇತ್ ಪ್ರಜ್ಞ. ಪ್ರಜ್ಞಾ ಅಂತಂದ್ರ ವೃತ್ತಿ. ಯಾವ ವೃತ್ತಿ? ಬ್ರಹ್ಮಾಕಾರ ವೃತ್ತಿ. ಆ ಬ್ರಹ್ಮಾಕಾರ ವೃತ್ತಿ ಸ್ವರೂಪದಲ್ಲಿ ಸ್ಥಿತವಾಗಿರ್ಬೇಕು. ಅಂದ್ರೆ ಸ್ವರೂಪ ಬಿಟ್ಟು ಅಳಿಗಾಡಿರ್ಬಾರ್ದು ನಾವು. ಅಷ್ಟು ಸರಳದ ಮಾತಲ್ಲಿದು. ನಾವು ಎಷ್ಟೋ ಗ್ರಂಥ ಬರಿಬೋದು, ಎಂತ ಪಾಂಡಿತ್ಯ ಇರ್ಬೋದು, ಎಷ್ಟೋ ದೊಡ್ಡ ಪ್ರವಚನ ಮಾಡ್ಬೋದು. ಆದ್ರೆ ಗುರುನಾಥರೊಡಪ್ಪಂಗಳಂತ ಸ್ಥಿತಿ ಬರುದು ನ ಭೂತೋ ನ ಭವಿಷ್ಯ. ಎಂತ ಮಹಾತ್ಮರು ಅದು. ಯಶ್ಯ ಸ್ಥಿತ ಭವೇತ್ ಪ್ರಜ್ಞ ಯಶ್ಯಾನಂದೋ ನಿರಂತರ. ಎಂತ ಆನಂದ ಅನುಭವಿಸ್ತಿದ್ರು ಅಂದ್ರೆ ವೃತ್ತಿ ಅದು ಸ್ವರೂಪ ಬಿಟ್ಟು ಹೊರಗ ಬರ್ತಿದ್ದಿಲ್ಲ. ಯಾವಾಗ ಬರ್ಕೋತಿದ್ರು, ಯಾವಾಗ ಹೇಳ್ದು ಕುಂಡಿರ್ತಿದ್ರು. ಅಲ್ಲಿ ಅದ್ರಾಗ ಮೊದಲ ಹತ್ತಿ ಮತ್ತು ದಾಸೋದಾಗ ಅಪ್ಪಾರಿಗೆ ಇರಾಕ್ ವ್ಯವಸ್ಥೆ ಮಾಡಿದ್ರ ಆ ಸೇವಾ ಮಾಡುವಂತ ಮಹಾಪುರುಷರು ಅಪ್ಪಾರು ಸೇವಾ ಮಾಡಿದಾರ, ಅವ್ರ ಬಾಯಿಲೆ ಕೇಳ್ಬೇಕು. ಮತ್ತ ಅವರು ಚಿಕ್ಕ ರಾಮಾರೂಢ ಅಜ್ಜಾರು ಅವರೆಲ್ಲ ಸೇವಾ ಮಾಡಿದಾರಂತ. ರಾಜವಿದ್ಯಾಶ್ರಮ ಅಪ್ಪಾರು ಯಾವಾಗ ಮಲ್ಕೋತಿದ್ರು ಮತ್ತು ಇವ್ರು 3 ಗಂಟೆಗೆ ಅಥವಾ 4 ಗಂಟೆಗೆ ಹೋಗಿ ಮತ್ತು ಎದ್ದಕ್ಕೆ ಕುಂಡಿರ್ತಿದ್ರು. ಎಂತ ಸ್ಥಿತಿ ಅವ್ರು ದೋಷಿದ್ರು ಗುರುನಾಥರೊಡಪ್ಪಾರ್ದು. ಪ್ರಪಂಚ ವಿಸ್ಮೃತ ಪ್ರಾಯ. ಅವ್ರ ದೃಷ್ಟಿಯೊಳಗೆ ಜಗತ್ ಅನ್ನೋದೇ ಇಲ್ಲ. ಜಗತ್ತಿನಲ್ಲಿ ಈ ಕಡೆ ಹೊರಗೆ ವೃತ್ತಿನ ಬರಂಗಿಲ್ಲ. ವೃತ್ತಿ ಹೊರಗೆ ಬರಂಗಿಲ್ಲ ಅಂದ್ರೆ ಜಗತ್ತಿನಲ್ಲಿ ಯಾವ ವಿಷಯಗಳ ಮ್ಯಾಗಿನ ಪ್ರೀತಿ ಅವ್ರಿಗೆ ಇರುವುದೇ ಇಲ್ಲ. ಅದಕ್ಕೆ ಅಂತ ಸ್ಥಿತಿವಂತ ಯಾರು ಸ್ಥಿತಿವಂತರು ಗುರುನಾಥರೊಡಪ್ಪಂಗಳು. ಕಲಿಯುಗದೊಳಗೆ ಶುಕ ಮಹರ್ಷಿಗಳನ್ನೇ ಮೀರಿಸಿದವರು ಅಂತ ಮಹಾತ್ಮರು. ಆರೂಢರ ಸ್ಥಿತಿಯೊಳಗೆ ಇದು ಕೊನೆಯ ಸ್ಥಿತಿ ಅದ. ಸಪ್ತ ಜ್ಞಾನ ಭೂಮಿಕೆಯೊಳಗ 7ನೇ ಭೂಮಿಕೆಯೊಳಗೆ ಇದ್ದವರು ಗುರುನಾಥರೊಡಪ್ಪಂಗಳು. ಯಾವುದು ಬೇಕಿಲ್ಲ ಬ್ಯಾಡ ಅನ್ನೋದಿಲ್ಲ, ಹೊಟ್ಟೆ ಹಸದೈತೆ ಅನ್ನಂಗಿಲ್ಲ,
ಶರೀರ ಮೇಲೆ ಪ್ರಜ್ಞೆ ಇಲ್ಲ, ಬಹಿರ್ದಶೆಗೆ ಹೋಗ್ಬೇಕನ್ನೋದಿಲ್ಲ. ಏನು ಅವರು ಹೆಂಗಿರ್ತಿದ್ರಪ್ಪ, ಹೆಂಗ ಅವರು ಪ್ರಾರಬ್ಧ ಒಂದು ಶರೀರವನ್ನು ಬದುಕಿಸ್ತು. ಎಲ್ಲ ಸೇವಾ ಮಾಡುವಂತ ಮಹಾ ಪುರುಷರು, ಮುಮುಕ್ಷುಗಳು, ಅವ್ರ ಸೇವಾ ಮಾಡುವಂತ ಮಹಾತ್ಮರು ಅವ್ರ ಶರೀರವನ್ನು ಪೋಷಣೆ ಮಾಡಿದ್ರು ಅಂತ ಹೇಳಿ ಅದು 33 ವರ್ಷ ಬದುಕಿತು. ಊಟ ಮಾಡ್ಬೇಕು, ನನಗೊಟ್ಟು ಹಸು ಆಗೈತೆ ಅಂತ ಎಂತ ತಿಳಿದಾಗ ಅಂದ್ರು 4ನೇ ಭೂಮಿಕೆಗೆ ಅದು ಹೋಗ್ಯಾನಂದ್ರು ಕೂಡ ನನಗೆ ಹಸು ಆಗೈತೆ ಅಂತಾನ, ನಾ ಸ್ನಾನ ಮಾಡ್ಬೇಕಂತಾನ, ನಾ ಊಟ ಮಾಡ್ಬೇಕಂತಾನ, ನಾ ಬಟ್ಟಿ ಉಡ್ಬೇಕಂತಾನ. 4ನೇ ಭೂಮಿಕೆ ಅಂದ್ರೂ ಕೂಡ ಇದು ಮುಕ್ತಿ, ಸತ್ವಾಪತ್ತಿ ಭೂಮಿಕೆ ಅಂತಾರ. ಮುಕ್ತನಾಗಿರ್ತಾನ ಕರೆ, ದೇಹದ ಮ್ಯಾಲ ಬಾಧ್ಯತಾನುವೃತ್ತಿಯಿಂದ ಏನಿರ್ತದ ಅಂತಂದ್ರ ಪ್ರೀತಿ ಇರ್ತದ. ಅದು ಶಾಸ್ತ್ರದ ಮಾತ. ಆದ್ರದ್ದು ಯಾವ್ದ್ರಿ ಗುರುನಾಥರವರು ಸಪ್ತ ಜ್ಞಾನ ಭೂಮಿಕೆ 7ನೇ ಭೂಮಿಕೆ ತುರ್ಯಾತೀತ ಭೂಮಿಕೆ ಒಳಗೆ ವೃತ್ತಿ ಹೊರಗೆ ಬರ್ತಿದ್ದಿಲ್ಲ. ಅದು ನೋಡಾರ ಕಣ್ಣಿಗೆ ಹುಚ್ಚರಂತೆ ಇರ್ತಿದ್ರು ಗುರುನಾಥರಪ್ಪ. ಅವ್ರ ಸ್ಥಿತಿ ಹೆಂಗಿರ್ತಿದ್ರು ಅವರು? ಬ್ರಹ್ಮಾಕಾರತಯ ಸದಾ ಸ್ಥಿತತಯ ನಿರ್ಮುಕ್ತ ಬಾಹ್ಯಾರ್ಥ ದೇಹಿ. ಅವ್ರು ಹೆಂಗಿರ್ತಿದ್ರು? ಬ್ರಹ್ಮಾಕಾರತಯ ಸದಾ ಸ್ಥಿತತಯ. ಅವರ ವೃತ್ತಿ ಕೇವಲ ಚೈತನ್ಯ ಆಕಾರವಾಗಿ ಅದರೊಳನೇ ಮುಳುಗಿ ಹೋಗಿತ್ತು. ಅವರ ಸ್ಥಿತಿನೇ ಮೌನ. ಅವರು ಮೌನವಾಗಿದ್ರು 33 ವರ್ಷ ಅಂದ್ರೂ ಕೂಡ ಅವ್ರ ಸ್ಥಿತಿಯೇ ಮೌನ. ಮೌನಕ್ಕ ಗುರುನಾಥ ಮೌನಕ್ಕ ಶ್ರೀಮದ್ ನಿಜಗುಣ ಶ್ರೀಗಳು ಒಂದು ಮಾತು ಹೇಳ್ತಾರೆ. ಜೀವ ಪರಮರೆಂಬ ಉಭಯ ಭಾವನೆ ತನ್ನ ಸದ್ಭಾವದಿಂದ ಅಳಿದು ಉಳಿದ ಆನಂದ ತನ್ನೊಳು ತೀವಿ ಚಲಿಸದ ನಿರ್ಭಾವನೆಯೇ ಅದು ಮೌನವೆಂದೆನಿಪುದು ಅಂತ. ನೋಡ್ರಿ, ಅವ್ರಿಗೆ ಯಾವ ಭೇದನೂ ಕಾಣ್ತಿದ್ದಿಲ್ಲ. ಇದು ಜಗತ್ತದ ಒಂದು ಆತ್ಮ ಒಂದು ಬ್ಯಾರೆ ಅದ, ಅದು ದ್ವೈತದ, ಇದು ಅದ್ವೈತದ. ಯಾವ ಅದಕ್ಕೆ ಹೇಳಿದರು, ಆರೋಡನಾಡದೆ ಆರೋಡನೆ ಹೋರದೆ ತತ್ವ ವಿಚಾರವನ್ನು ಒಮ್ಮೆಯೂ ನುಡಿಯುವುದು ಸಾರ ಸುಖದೊಳಿರಲದು ಮೌನವೇನಿಪುದು. ಕೇವಲ ಸ್ವರೂಪದಲ್ಲಿ ದ್ವೈತಾದ್ವೈತಗಳ ಒಂದು ವಿಚಾರ ಇಲ್ಲ. ಸ್ವರೂಪದಲ್ಲಿ ವೃತ್ತಿ ಅಡಗಿ ಬಿಟ್ಟದ. ಹೊರಗ ಈ ಶರೀರದ ಭಾನ ಇಲ್ಲ. ಶರೀರದ ಭಾನ ಇದ್ರ ಶರೀರ ಪೋಷಣೆಗಾಗಿ ಊಟ ಉಪಚಾರ ಏನಪ್ಪಾ ಅಂತಂದ್ರ ಆರಾಮಿಲ್ಲ ದವಾಖಾನ ತೋರಿಸ್ರಪ್ಪ ಅಂತ ಏನಾರ ಹೇಳ್ಬೋದು. ಯಾವುದಿಲ್ಲ, ಶರೀರವೇ ತಾನಲ್ಲ. ಮದಿರ ಮದ ಅಂದನ ಹುಟ್ಟುದನ ಆರಯ್ಯದ ಓಲು ಅಂದಾರ. ಬಾಳ ಕುಡ್ದಂತ ಮನುಷ್ಯ ಅಲ್ಪ ಸ್ವಲ್ಪ ಕುಡ್ದಿದ್ದ ಅಂದ್ರ ಶರೀರದ ಮೇಲೆ ಎಚ್ಚರ ಇರ್ತಾವ. ಬಹಳಷ್ಟು ಕುಡಿದ ಮನುಷ್ಯನಿಗೆ ಎಚ್ಚರನೇ ಇರಲ್ಲ. ಎಲ್ಲಿ ಬಿದ್ರು ಗಟರದ ಮೇಲೆ ಬಿದ್ದಿರ್ತಾನ. ಬಹಿರ್ಪ್ರಜ್ಞೆ ಇಲ್ಲ. ಆ ನಿಶೆ ಇಳಿ ಮಠ ಅವನ ಮೈ ಮ್ಯಾಲ ಏನ ಬಟ್ಟೆ ಅರ್ಥವನು ಗೊತ್ತಿಲ್ಲ, ರೊಕ್ಕ ಕಿಶದಾಗಿದ್ದು ಯಾರು ತಕ್ಕೊಂಡು ಹೊಕ್ಕಾರೋ ಗೊತ್ತಾಗೋದಿಲ್ಲ. ಹಂಗ ಬ್ರಹ್ಮಾನಂದದಲ್ಲಿ ಮದಮತ್ತವೇರಿದ ಬ್ರಹ್ಮಾನಂದದಲ್ಲಿ ಸ್ಥಿತವಾಗಿರುವಂತ ಗುರುನಾಥರು. ಅವರ ದೇಹ ಸ್ಥಿತಿಗತಿ ಹೆಂಗಂದ್ರ ಒದವಿ ಪ್ರಾರಬ್ಧದ ವಶವಾಗಿ ನಿಂದ ನಿರ್ವಿಷಯಿ ಅವನು ಆರೂಢ. ಒದವಿ ಶರೀರದ ಪ್ರಾರಬ್ಧ ಅದಕ್ಕೆ ಅದೆಲ್ಲ ನಡೆಸ್ತಿರ್ತದ. ಅದಕ್ಕೆ ಏನಂತಾರವರು? ಬ್ರಹ್ಮಾಕಾರತಯ ಸದಾ ಸ್ಥಿತತಯ ನಿರ್ಮುಕ್ತ ಬಾಹ್ಯಾರ್ಥ ದೇಹಿ. ದಿ ಅಂದ್ರೆ ಬುದ್ಧಿ. ದಿ ಅಂದ್ರೆ ಬುದ್ಧಿ. ಆ ಬುದ್ಧಿ ಸ್ವರೂಪ ಬಿಟ್ಟು ಹೊರಗೆ ಬರ್ತಿದ್ದಿಲ್ಲ. ಜಗತ್ತಿನ ಗೊಡವೆ ಇಲ್ಲ, ರಾಗದ್ವೇಷಗಳಿಲ್ಲ, ಸುಖ ದುಃಖ ಇಲ್ಲ, ಮಾನ ಅಪಮಾನಗಳದಾವಂತದನ್ನು ಅದ್ರ ಬಗ್ಗೆನೂ ಇಲ್ಲ. ಹೌದ್ರಿ, ಅವ್ರಿಗೆ ಹೆಂಗ್ರ ಶರೀರ ಪ್ರಾರಬ್ಧ ಹೆಂಗ ರಕ್ಷಣೆ ಮಾಡ್ತದ? ಅದು ಯಾವುದೋ ಪರೇಚ್ಛಾನೋ ಅನಿಚ್ಛಾನೋ ಪ್ರಾರಬ್ಧ ಅವ್ರಿಗೆ ಸ್ವಲ್ಪ ಆ ಶರೀರ ಬದುಕಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತಾವ. ಏನ್ರಿ? ನಿರ್ಮುಕ್ತ ಬಾಹ್ಯಾರ್ಥ ದೇಹಿ ಅನ್ಯಾವೇದಿತ ಭೋಗ್ಯ ಭೋಗ ಕಲನೋ. ಮತ್ತೊಬ್ಬರು ಏನು ಪರೇಚ್ಛ ರೂಪದಿಂದಾಗಲಿ ಅನಿಚ್ಛ ರೂಪದಿಂದಾಗಲಿ ಬಂದಂತ ಏನು ಪ್ರಾರಬ್ಧ ಐತಲ್ಲ, ಹೆಂಗ್ ಊಟ ಮಾಡ್ತಾನವ? ಗುರುನಾಥರವ್ರು ಹೆಂಗ್ ಊಟ ಮಾಡಿದ್ರು? ನಿದ್ರಾಲವತ್ ಬಾಲವತ್. ಒಬ್ಬ ಸಣ್ಣ ಹುಡುಗ ಒಂದು ವರ್ಷದ್ದೋ 1.5 ವರ್ಷದ್ದೋ ಹುಡುಗ ಅದು ಅಳತಿರ್ತದ ಹಸಿವಾಗಿ. ತಾಯಿ ಹೊಲಕ್ಕೆ ಹೋಗಿರ್ತಾವ. 2 ವರ್ಷದ ಹುಡುಗ ಇರ್ತದೆ, ಹೊಟ್ಟೆ ಹಸಿದಿರ್ತದ. ಬಂದು ದೌಡ್ ಬಂದು ಅಡಿಗೆ ಮಾಡಿ ಅದು ಮಗುವಿಗೆ ಊಟ ಮಾಡಿಸಿ ಮಲಗಿಸ್ಬೇಕಾಗ್ಯದ. ಆದ ಹೊಟ್ಟೆ ಹಸದು ಅಳ್ತಿರ್ತದೆ. ಅದು ಕೊನೆಗೆ ಅಡಿಗೆ ಮಾಡುತ್ತಾನ ಅಂದ್ರೆ ಮಲ್ಕೊಂಡ್ಬಿಟ್ಟಿರ್ತಾವ, ನಿದ್ದೆ ಎತ್ತಿರ್ತಾನ. ಆದ್ರೆ ತಾಯಿ ಸುಮ್ಮನೆ ಬಿಡಂಗಿಲ್ಲ. ತಾಯಿ ಆ ಹುಡುಗನನ್ನು ಎಬ್ಬಿಸಿ ಹಾಲು ಅನ್ನ ಕಲಿಸಿ ಊಟ ಮಾಡಿಸ್ತಿರ್ತಾಳೆ. ಎಲ್ಲೇ ಹೊಕ್ಕಳ್ದಾಗ ಕೂಡಿಸ್ಕೊಂಡು ಅವಾಗ ಊಟ ಮಾಡುವಾಗ ನಿದ್ದಿ ಅಮಲ್ನ್ಯಾಗ ಊಟ ಮಾಡ್ತದ ಹುಡುಗ.
ನಾ ಏನು ಊಟ ಮಾಡಿ ಅನ್ನೋದು ಗೊತ್ತಾಗಂಗಿಲ್ಲ ಅದಕ್ಕೆ. ಹಂಗ ಪ್ರಾರಬ್ಧವೆಂಬ ತಾಯಿ ಈ ಜೀವನ್ಮುಕ್ತ ಈ ಗುರುನಾಥರವ್ರ ಸ್ಥಿತಿಗೆ ಪ್ರಾರಬ್ಧವೆಂಬ ತಾಯಿ ಊಟ ಮಾಡಿಸುವಾಗ ಹೆಂಗಿದ್ರ ಒಂದ್ರ ನಿದ್ರಾಲವತ್ತು ಬಾಲವತ್ತು ಏನ್ರಿ, ನಿದ್ರಾ ಅಂದ್ರೆ ಆ ಸ್ಥಿತಿ ಗುರುನಾಥರಪ್ಪ. ಹಿಂದೆ ಹುಲಿ ಜನ್ಮ ಸಿದ್ಧಾರೂಢಪ್ಪನವ್ರೆ ಅವ್ರಿಗೆ ಹುಲಿಗೆ ಸ್ಪರ್ಶ ಮಾಡಿದ್ರು, ಹಿಂದೆ 18ನೇ ಅಧ್ಯಾಯದೊಳಗೆ ಬರ್ತದ. ಆಮೇಲೆ ಗುರುನಾಥರಪ್ಪ ಅವ್ರು ಉಜ್ಜೋಣವ್ರ ಮಂತ್ಯೊಳಗ ಅವತಾರ ಮಾಡಿದ್ರು. ಸಣ್ಣವ್ರಿದ್ದಾಗ ಇನ್ನೂ 19ನೇ ವರ್ಷಕ್ಕಿಂತ ಕಡಿಮೆ ಸಣ್ಣವ್ರಿದ್ದಾಗ ಗುರುನಾಥರಪ್ಪರು ಅವ್ರು ಯಾರು ಮಂದಿ ಜೊತೆ ಸೇರ್ತಿದ್ದಿಲ್ಲ ಅಂತ, ಯಾರು ಸುಮ್ಮನೆ ಹೋಗಿ ಹಿಂದೆ ಹೊಲಗಳು ಇರ್ತಿದ್ವು ಅಂತ ಎಲ್ಲಾರು ಹೋಗಿ ಹೊಲ್ದ ಅಂತ ಕುಂದ ಎಲ್ಲೋ ಜೋಳದ ಹೊಲ್ದಾಗು ಅಲ್ಲೇ ಕೂತು ಬಿಡಾರಂತ. ಸಿದ್ಧಾರೂಢಪ್ಪರು ಗುರು ಎಲ್ಲಿ ಹೋಗಿ ಅಂತ ಕರ್ಕೊಂಬರ್ರಿ, ಹುಡ್ಕೊಂಬರ್ರಿ ಅಂತಿದ್ರಂತ. ಹೋಗಿ ಅವ್ರು ಕರ್ಕೊಂಬರ್ಬೇಕು. ಅವಾಗ ಅವ್ರ ಅಪ್ಪಾರು ಉಜ್ಜನವ್ರ ಸಿದ್ದಪ್ಪರು, ಯಪ್ಪ ಇವ್ರು ಏನು ಸಿದ್ಧಾರೂಢರು ಅಧ್ಯಕ್ಷ ಸೇವೆ ಮಾಡ್ತಿದ್ರಲ್ಲ, ನಮ್ಮ ಮಗಗ ಹುಚ್ಚ ಹಿಡಿದ್ಬಿಟ್ಟತ್ರಿ, ದವಾಖಾನ್ ತೋರಿಸ್ಬೇಕಂದ್ ಮಿರೋಜ್ ಕಳಿಸ್ಬೇಕಂತಿದ್ರಂತ. ಅಪ್ಪಾರ ಅಂತಿದ್ರಂತ ಸಿದ್ಧಾರೂಢಪ್ಪರು, ಹುಚ್ಚಗ ಹಿಡ್ದಿಲ್ಲೋ ಅದು ಬ್ರಹ್ಮದ ಸ್ಥಿತಿ ಅದ, ಅದು ಗೊತ್ತಿಲ್ಲ ನಿನಗ ಅಂತಿದ್ರಂತ. ಬ್ರಹ್ಮದ ಸ್ಥಿತಿ ಅವ್ರಿಗೇನ್ ಗೊತ್ತಾಗ್ಬೇಕ್ರಿ ಲೌಕಿಕರಿಗೆ? ಸಿದ್ಧಾರೂಢಪ್ಪ ಗೊತ್ತದ ಇಂಥ ದೊಡ್ಡ ಮಹಾತ್ಮ. ಅದಕ್ಕ ಸಿದ್ಧಾರೂಢಪ್ಪನವರು ಎಲ್ಲ ಶಕ್ತಿಯನ್ನು ಅವ್ರಿಗೆ ಧಾರಣೆ ಮಾಡಿ ಕೊನೆ ಏನಪ್ಪಾ ಅಂತಂದ್ರ ಅಂತಿಮ ದರ್ಶನ ರೂಮ್ದೊಳಗ ಎಲ್ಲ ಶಕ್ತಿಪಾತ ಮಾಡಿದ್ರು. ಗುರುನಾಥರವ್ರು ಅಂತ ದೊಡ್ಡ ಸ್ಥಿತಿ ಇರೋದು ಏನೀಗ ಮತ್ ಕೊನೆ ಭೂಮಿಕೆ ಅಂದ್ರೆ ಏನ್ ಹೇಳ್ಬೇಕ್ರಿ ಅದಕ್ಕ? ಏನ್ ಹೇಳ್ಬೇಕು ಅದಕ್ಕ? ಅಂತ ಒಂದು ಸ್ಥಿತಿ ಅಂತ ಗುರುನಾಥರವ್ರು ಎಷ್ಟು ನೋಡಿ ಉದ್ಧಾರ ಮಾಡಿ ಅಂತ ಶಕ್ತಿ ಅವರಲ್ಲಿ ಇರ್ತದ. ಒಂದು ಮಾತು ಹೇಳ್ತಾರ, ಸೂತ ಸಂಹಿತೆಗೆ ಬಂದಂತ ವಿಷಯವನ್ನು ಒಬ್ರು ಮಾತು ಹೇಳ್ತಾರ. ಒಂದು ಯಶ್ಯ ವೃತ್ತಿ ಅನುಭವ ಪರ್ಯಂತ ತತ್ವೇ ಪ್ರವರ್ತತೆ ತತ್ ದೃಷ್ಟಿಗೋಚಾರಾಹ ಸರ್ವೇ ಮುಚ್ಚಂತೆ ಸರ್ವಪಾತಕೈಹಿ. ಯಾರ ವೃತ್ತಿಯು ಅನುಭವ ಪರ್ಯಂತರವಾಗಿ ಸ್ವರೂಪದಲ್ಲಿ ಮುಳುಗಿ ಹೋಗಿರುತ್ತದೆಯೋ ಅವರ ವೃತ್ತಿ ಅಕಸ್ಮಾತಾಗಿ ಹೊರಗೆ ಬಂದ್ರೆ ಯಾರ ಮ್ಯಾಲ ಅವರ ವೃತ್ತಿ ಬಿದ್ದಿರ್ತದ ಅವರ ಅಂತಃಕರಣದಲ್ಲಿರುವಂತಹ ಸರ್ವ ಪಾಪಗಳು ಸುಟ್ಟು ಹೋಗ್ತಾವ ಅಂತ ಗುರುನಾಥ ಅವ್ರ ಸ್ಥಿತಿ. ಎಂತ ಸಣ್ಣ ಹುಡುಗರು ಇದ್ದಂಗಂತ್ರಿ. ಅಪ್ಪಾರು ಹೇಳ್ತಾರಲ್ಲ, ಬಾಂಬೆದವರು ಎಂತೆಂತ ವಯಸ್ಸಿನ ಹೆಣ್ಮಕ್ಳು ಎಲ್ಲರೂ ಅವ್ರಿವ್ರು ಬಂದು ಸ್ನಾನ ಮಾಡಿಸಾಕತ್ರ ಸಣ್ಣ ಹುಡುಗರು ಇದ್ದಂಗ ಕೌಪಿನ ಮ್ಯಾಲ ಸ್ನಾನ ಮಾಡಿಸ್ತಿದ್ರು. ಸಣ್ಣ ಹುಡುಗರು ಇದ್ದಂಗ ಇದ್ರು. ಅವ್ರಿಗೆ ಯಾರಿಗೆ ಮನ್ಸಿಗೆ ಬಂತ ಅವ್ರ ಮೇಲೆ ಉಗುಳಿ ಬಿಡ್ತಿದ್ರು ಅಂತ ಹೇಳ್ತಾರ. ಉಗುಳಿ ಬಿಡ್ತಿದ್ರಂತ ಅವ್ರು ಉದ್ಧಾರ ಹಾಕಿದ್ರು. ಎಷ್ಟೋ ಮಂದಿ ರೋಗಗಳು ಹೋಗ್ಯಾವ. ಎಷ್ಟೋ ಮಂದಿ ಒಬ್ಬ ವ್ಯಾಮೋಹಿ ಪುರುಷ, ಇದೇ ಕುಂದಗೋಳ ತಾಲೂಕನಾಗ ಯಾವನೋ ಒಬ್ಬ ಅವನು ಕೆಟ್ಟ ಶ್ರೀ ವ್ಯಾಮೋಹಿ ಪುರುಷ. ಸಾಕಾಗಿತ್ತು ಅವನಿಗೆ, ಎಂತ ವೃತ್ತಿ ನಮ್ದು ಯಾವ ಜನ್ಮ ಪಾಪನೋ ಏನೋ, ನಾನು ಹೆಂಗ ಪಾರಾಗಬೇಕಪ್ಪ, ಮನಸ್ಸಿಗೆ ಶಾಂತಿ ಇಲ್ಲ ಅಂದಾಗ ಯಾರೋ ಹೇಳಿದ್ರು ಗುರುನಾಥರವ್ರದ್ದು ದರ್ಶನ ಮಾಡ್ಕೋಬೇಕು. ಅವ್ರು ಏನೋ ಜಳಕ ಮಾಡಿ ನೀರಾತು ಕುಡುರಾತು ಅಂತೇಳಿ ಬಂದಂತ. ಅವ್ರು ಕೌಪಿನ ಹಿಂಡಿದ ನೀರು ಕುಡಿದ್ರ ಅವನು ವೈರಾಗಿ ಪುರುಷ ಆಗಿ ಮನಿ ಬಿಟ್ಟು ಬಂದಂತ ಅಂತ ಗುರುನಾಥರವ್ರಪ್ಪ. ಏನ್ರಿ ಬಹಳ ದೊಡ್ಡ ಶಕ್ತಿ ಗುರುನಾಥರವ್ರು. ನಮ್ಮ ಅನುಭವ ಹೇಳ್ತೀನಿ. ನನ್ಗೆ ಎಷ್ಟೋ ನಾನು ಒಂದೊಂದ್ಸಲ ತ್ರಾಸ ಆಗಿದ್ರ ನಾ ಬಂದು ಗುರುನಾಥರವ್ರಪ್ಪರ ಗುಡಿ ಹಿಂದೆ ಮಕ್ಕೊಂಡ್ಬಿಡ್ತೇನೆ. ಒಂದೊಂದು ಸ್ವಲ್ಪ ಶರೀರ ಬಾಧೆ ಇರ್ತಾವ, ಏನಾದ್ರು ಯಾರಿಗೆ ಅದು ಅಷ್ಟು ಆನಂದ ನನಗೆ ಎಲ್ಲಿ ಸಿಗುವುದಿಲ್ಲ. ಅಂದ್ರೆ ಸಿದ್ಧಾರೂಢರು ಆ ಸ್ಥಿತಿ ಗುರುನಾಥರವ್ರನ್ನ ಮುಟ್ಟಿಸಿದ್ರು. ಅದಕ್ಕೆ ಗುರುನಾಥರವ್ರಪ್ಪರು ದೊಡ್ಡ ಮಹಾತ್ಮರು, ಸ್ಥಿತಪ್ರಜ್ಞರು ಅಂತ ಅವ್ರ ಆಶೀರ್ವಾದ ನಿಮ್ಗೆ ಇರ್ಲಿ. ಅಪ್ಪಾರು ಅವ್ರ ಸೇವಾ ಮಾಡ್ಯಾರ. ಅಪ್ಪಾರ ಅವ್ರ ಬಾಯಿಲೆ ಕೇಳ್ಬೇಕು, ಅವ್ರ ಸೇವಾ ಮಾಡ್ಯಾರ ಅಂತ ಮಹಾತ್ಮರ ಬಾಯಿಲಿಂದ ನಾವು ಒಂದೆರಡು ತೊದಲ್ ನುಡಿ ಅಂತ ಕೇಳೋಣ ಅಂತ ಹೇಳಿ ನನ್ನ ತೊದಲ್ ನುಡಿಯನ್ನು ಗುರುಪಾದ ಸದ್ಗುರು ಶ್ರೀ ಶಾಂತಾನಂದ ಮಹಾಸ್ವಾಮಿಗಳಿಗೆ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ, ಇನ್ನು ನಮ್ಮ ತೆಲಗಿಯ ಶ್ರೀ ಪೂರ್ಣಾನಂದ ಮಹಾಸ್ವಾಮಿಗಳು ಇದೇ ವಿಷಯದ ಕುರಿತಾಗಿ ತಮ್ಮ ಅನುಭವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಸ್ಥಿತಪ್ರಜ್ಞರು ತಿಷ್ಠತೆ ಯಥೇಷ್ಟ, ಯಾವಾಗಲೂ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾದ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ತನ್ನ ಆತ್ಮದ ಆನಂದದಲ್ಲಿ ಇರದ ಜೀವನ್ಮುಕ್ತಿ ವಿಲಕ್ಷಣ ಆನಂದವನ್ನು ಅನುಭವಿಸುವವರು ಯಾರು ಅಂತಂದ್ರೆ ಜಗದ್ಗುರು ಗುರುನಾಥರು. ಆವ ಪರಿಯ ಸುಖವು ಭಾವಿಸಿ ಬೇರೆ ಎಣಿಸಿದೊಡೆ ಜೀವ ಪರಮ ಯೋಗದ ನಿಜವರಿದ ಅನುಭವಿಗೆ ಸುಖಕ್ಕೆ ಸರಿಗಾಣೆ. ಎಂಥ ಸುಖದೊಳಗೆ ಇದ್ರು ಅಂತಂದ್ರ ಅವ್ರು ಏನಾರ ದುಃಖ ಸುಖ ದುಃಖ ಮಾನ ಅಪಮಾನ
ಏನದ ಅಂತಂದ್ರೆ ಎಲ್ಲವನ್ನು ಸಮಾನವಾಗಿ ಏನು ಸ್ವೀಕಾರ ಮಾಡಿರೋರು ಮಹಾಪುರುಷರು. ಏನು ಮಹಾಪುರುಷರು ಏನದ ಅಂತಂದ್ರೆ ಅಪ್ಪವ್ರು ಹೇಳ್ತಾ ಇದ್ದಾರೆ ಗುರುನಾಥರ ಬಗ್ಗೆ ಸೇವಾ ಮಾಡ್ತಿದ್ರಂತೆ. ಸೇವಾ ಮಾಡಿ ಏನದಂತ ಜಳಕ ಪೂಜೆ ಅದು ಎಲ್ಲ ಮಾಡಿಸಿ ಮನಸ್ತಿದ್ರಂತೆ. ರಾತ್ರಿ ಆಗ್ಲೆಲ್ಲ ಏನದ ಒಂದ್ ಚಳಿಗಾಲದಾಗ ಸೇವೆ ಮಾಡಿ ಟೊಪ್ಪಿಗೆ ಹಾಕ್ತಿದ್ರಂತೆ. ಟೊಪ್ಪಿಗೆ ರಾತ್ರಿ ಚೇಳು ಒಂದ್ 5-6 ಚೇಳು ಅವು ಸಿಡಿದ್ವಂತೆ. ರಾತ್ರಿ ಆಗ್ಲೆಲ್ಲ ಏನದ ಅಂತಂದ್ರೆ ತಲೆಯಾಗೆಲ್ಲ 5-6 ಚೇಳು ಪ್ರವೇಶ ಆಗಿ ಚೇಳು ಕಡ್ದದ್ವಂತೆ. ನಾವು ನೀವು ಯಾಕೆ ಬರೀ ನೋಡಿದ್ರೆ ಸಾಕು ಹಾವು ಬಂದತಿ ಚೇಳು ಬಂದತಿ ಅಂತವಿ. ಆದ್ರೆ ಏನೋ ಚೇಳು ಕರೆದವು ಸೊನ್ನೆ ಮಾಡಂಗಿಲ್ಲ, ಬರೀ ಅನ್ನಂಗಿಲ್ಲ, ಏನಂಗಿಲ್ಲ, ಯಾರು ಗೆದ್ದಳ್ಸಂಗಿಲ್ಲ, ಏನಿಲ್ಲ. ಇರೋದಂತಂದ್ರ ಹಾವು ಚೇಳು ಅವು ಎಲ್ಲ ಕಡಿದ್ರು ಏನದಂತಂದ್ರ ಸುಖ ದುಃಖ ಅನ್ನೋವನ್ನು ಏನದ ಅವ್ರಿಗೇನು ಪ್ರಜ್ಞೆನೇ ಇದ್ದಿಲ್ಲ ಅಂತೇನು. ಈ ಲೌಕಿಕವಾಗಿರುವ ಏನದಂತಂದ್ರೆ ಈ ವ್ಯವಹಾರದ ಅನುಭವನೇ ಅದು ಇದ್ದಿಲ್ಲ ಅಂತ ಅವ್ರಿಗೇನದ ಅಂತಂದ್ರ ಸ್ವರೂಪದ ಸಾಕ್ಷಾತ್ಕಾರದೊಳಗ ಆನಂದದೊಳಗೆ ಇದ್ದಂತ ಯಾರು ಅಂತಂದ್ರೆ ಗುರುನಾಥರು. ಸಾಕೆನಿಸಿದೆ ಸವೆ ಇದೆ ಕಡೆಗಳ ಜೋಗೆ ಗುಂದಿದೆ ನಿರುಪಮೆ ಶಂಭುಲಿಂಗವೇ ತಾನಾದ. ಏನು ನಿರುಪಮವಾದ ಶಂಭುಲಿಂಗದ ಸ್ವರೂಪವೇ ಏನಾಗ್ಯಾರ ಅಂತಂದ್ರೆ ಗುರುನಾಥರಂತೆ. ಅಷ್ಟವಕ್ರ ಮಹಾಗೀತೆಯಲ್ಲಿ ಜನಕ ಚಕ್ರವರ್ತಿನಿಗೆ ಏನದ ಮಹಾಮುನಿ ಅಷ್ಟವಕ್ರ ಮುನಿ ಬಹಳ ಸುಂದರವಾದ ಒಂದು ಮಾತನ್ನು ಶ್ಲೋಕವನ್ನು ಬರೀತಾರೆ. ಸ್ಥಿತಪ್ರಜ್ಞೆ ಹೇಗಿರ್ತಾರ ಯದಿದೇಹ ಪೃಥಕ್ ಕೃತ್ಯ ಚಿದಿ ವಿಶ್ರಾಮ್ಯ ತಿಷ್ಟಸಿ ಅಧುನೈವ ಸುಖಿ ಶಾಂತು ಬಂಧ ಮುಕ್ತೋ ಭವಿಷ್ಯಸಿ. ಅಂದ್ರೆ ಸ್ಥಿತಪ್ರಜ್ಞೆ ಲಕ್ಷಣ ಅವರು ಈ ಅಷ್ಟವಕ್ರ ಮಹಾಮುನಿಗೆ ಅಂದ್ರೆ ಅವ್ರು ಅಂಕು ಡೊಂಕಾಗಿ ಅಂಟು ಕುಂಟ ಹಂಗ ಹಿಂಗ ಹೇಳ್ತಿರ್ತಾರಲ್ಲ, ಹಂಗ ಮಹಾಮುನಿ ಮಹರ್ಷಿಯ ಮಗ ಖಾಲಿ ಬರೀ 6 ವರ್ಷ ಅದು ಜನಕ ಚಕ್ರವರ್ತಿ ಸಾಮ್ರಾಟ್ ರಾಜ ಜನಕ ಚಕ್ರವರ್ತಿನಿಗೆ ಈ ಶ್ಲೋಕವನ್ನು ಬರೀತಾರ. ಏನು ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ, ಆದಿ ದೈಹಿಕ ದುಃಖ. ಉದಾಹರಣೆ ಏನದ ಅಂತಂದ್ರ ಸಮಸ್ತ ದುಃಖಗಳನ್ನ ಏನದಂತಂದ್ರ ಬಿಡುಗಡೆ ಹೊಂದಿ ಪ್ರಪಂಚದ ಲವಲೇಶು ಏನಿಲ್ಲದೆ ಯಾವಾಗಲೂ ಆತ್ಮದ ಸಾಕ್ಷಾತ್ಕಾರದಲ್ಲಿ ಆನಂದವಾಗಿ ಇರುವವರ ಸ್ಥಿತಪ್ರಜ್ಞೆ ಲಕ್ಷಣವನ್ನು ಹೇಳ್ತಾರೆ. ಯದಿ ದೇಹ ಪೃಥಕೃತ್ಯ, ಒಂದು ವೇಳೆ ಈ ದೇಹ ಏನೈತಲ್ಲ ಅದು ಪೃಥಕೃತ್ಯ ಬೇರೆ ರೀತಿಯಿಂದ ನೋಡಿ ಆ ದೇಹವನ್ನ ಬೇರೆ ರೀತಿಯಿಂದ ನೋಡ್ದ ಅಂತ ಅವ ಸ್ಥಿತಪ್ರಜ್ಞೆ ಏನದ ಅಂತಂದ್ರೆ ಇದು ಶರೀರ ಏನದ ಅಂತಂದ್ರ ರುಂಡ ಮುಂಡ ಕೈಕಾಲುಗಳಿಂದ ಕೂಡಿಕೊಂಡಿರುವ ಶರೀರ, ಪಂಚಮಹಾಭೂತಗಳಿಂದ ಶರೀರ, ಅದು ನನಗಿಂತಲೂ ಭಿನ್ನ ಐತಿ, ಅದು ಬೇರೆ ಐತಂತ ತಿಳಿದು ಅದು ಜಡ ಐತಿ ಅಂತ ತಿಳ್ಕ ಚಿದಿ ವಿಶ್ರಾಮ್ಯ ತಿಷ್ಠತಿ. ಅವನು ಹೆಂಗ ಕುಂತಿರ್ತಾನ ಅಂತಂದ್ರೆ ಚಿದಿ ಅಂತ ಯಾವಾಗಲೂ ಚಿತ್ ಸ್ವರೂಪದಲ್ಲಿ, ಆನಂದ ಸ್ವರೂಪದಲ್ಲಿ, ಸದ್ರೂಪದ ಆನಂದದಲ್ಲಿ, ಸ್ವರೂಪದ ಸ್ಥಿತಪ್ರಜ್ಞದ ಸ್ಥಿತಿಯಲ್ಲಿ ತಿಷ್ಠತಿ ಸದಾ ಇರ್ತಾನಂತೆ. ಅಧುನೈವ ಸುಖಿ ಶಾಂತೋ, ಅಧುನ ಈ ಸದ್ಯನ ಅವನು ಹೆಂಗಿರ್ತಾನಂತ ಈಗಾಗಲಿ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಯಾವಾಗಲೂ 3 ಕಾಲದಲ್ಲಿ ಏನದಂತಂದ್ರ ಬಂಧ ಮುಕ್ತೋ ಭವಿಷ್ಯಸಿ ಏನದಂತಂದ್ರ ಜನಕನೇ ಅವನು ಸ್ಥಿತಪ್ರಜ್ಞೆ ಹೇಗಿರ್ತಾನಂತಂದ್ರ ಅವನಿಗೇನದ ಅಂತಂದ್ರ ಬಂಧನ ಇಲ್ಲ, ಅವನಿಗೇನದ ಅಂತಂದ್ರ ಮುಕ್ತ, ಯಾವಾಗಲೂ ಮುಕ್ತದ ಸ್ವರೂಪನಾದನ. ನಾನು ಮುಕ್ತಿ ಪಡ್ಕೋಬೇಕು, ಮುಕ್ತಿ ಪಡ್ಬೇಕ ಮತ್ತೇನದಂತ ದುಃಖಗಳಿಂದ ನಿವೃತ್ತಿ ಆಗ್ಬೇಕಂದಲ್ಲ. ಅವನ್ ಹೆಂಗದನಂತಂದ್ರ ಮುಕ್ತದ ಸ್ವರೂಪ ಅದನ, ಪರಮಾತ್ಮನ ಸ್ವರೂಪ ಅದನ. ಖಾಲಿ ಅವನು ನೋಡಿದ್ರು ಸಾಕು ಅವ್ರು ಏನದಂತಂದ್ರ ಉದ್ಧಾರ ಆಗ್ತಾರೆ. ಯಾರಿಗ ಏನು ಚರ್ಮದ ರೋಗ ಬಂದುತ್ತಂತೆ, ಬಹಳ ದೊಡ್ಡ ಚರ್ಮದ ರೋಗ ಬಂದುತ್ತಂತೆ, ದೊಡ್ಡ ಸ್ಪೆಷಲಿಸ್ಟ್ ಹತ್ರ ಓಡಾಡಿ ಎಲ್ಲ ಎಷ್ಟೋ ಹೊಲ ಮನೆ ಎಲ್ಲ ಮಾರ್ಕಂದ್ರೆ ಅದು ಆ ಚರ್ಮ ರೋಗ ಹೋಗ್ಲಿಲ್ಲ ಅಂತ ಏನಿಲ್ಲಂತೆ. ಬಂದ್ರಂತೆ ಆ ಹುಡುಗ ಆ ಮನುಷ್ಯನ ಕರ್ಕೊಂಬಂದು ಅದು ಎಲ್ಲ ಚರ್ಮ ರೋಗ, ಸ್ಕಿನ್ ಚರ್ಮ ರೋಗ, ಇಡೀ ಮೈಯೆಲ್ಲ ರೋಗ ಆಗಿತ್ತಂತೆ. ಬರೀ ಏನದ ಹಿರಿಯರು ಬಂದು ಎಲ್ಲಿ ಗುರುನಾಥ ಅವ್ರದ್ದು ನೋಡಿ ಬಂದ್ರು ಸಾಕ್ರಿ ಅಂತಂದ್ರ ಗುರುನಾಥ ಅವ್ರ ಹತ್ರ ಆ ಹುಡುಗನ್ ತಗೊಂಬಂದ ಚರ್ಮ ರೋಗ ಹುಡುಗನ್ ತಗೊಂಡ್ ಕುಂದ್ರಿಸಿದ್ರಂತೆ. ಕುಂದ್ರಿಸಿ ನೋಡಿದ್ರಂತೆ. ನೋಡಿ ಏನದ ಅಂತಂದ್ರ ಹಸ್ತಸ್ಪರ್ಶ ತಲೆ ಮೇಲೆ ಹಿಂಗ್ ಸವರ್ಯಾಡಿದ್ರಂತೆ. ಸವರ್ಯಾಡಿದ 1 ವಾರದೊಳಗ ಆ ರೋಗನ ಹೋಗ್ಬಿಡ್ತಂತೆ. ಆ ರೋಗ ಬಂಧ ಅನ್ನೋದೇನದಂತಂದ್ರ ಅಷ್ಟು ದುಃಖ ತಕ್ಲೀಫ್ ಇದ್ದದ್ದು ಅದು ನಿರ್ನಾಮ ಆಗಿ ನಾಶ ಆಗಿ ಹೋತಂತೆ ಅಂತ ಹೇಳ್ತಾರೆ. ಆದ್ದರಿಂದ ಹೇಳುವ ತಾತ್ಪರ್ಯ ಏನಂತಂದ್ರ ಅಂತ ಮಹಾದಿವ್ಯವಾದ ಸನ್ನಿಧಾನ ಏನದ ಈ ಶಕ್ತಿ ಏನು
ಜಗದ್ಗುರು ಸಿದ್ಧಾರೂಢರ ಸಮಸ್ತ ತಪೋ ಶಕ್ತಿ ಪಾಠವನ್ನು ಯಾರಿಗೆ ಮಾಡಿದ್ರು ಅಂತಂದ್ರೆ ಗುರುನಾಥಾರೂಢರಿಗೆ ಮಾಡಿದ್ರು. ಅದೇ ಆ ಗುರುನಾಥಾರೂಢರು ಜಗದ್ಗುರು ಗುರುನಾಥಾರೂಢರು ಆರೂಢರವರು ಮಹಾಪುರುಷರು. ಜಗದ್ಗುರು ಗುರುನಾಥಾರೂಢರು ಇಲ್ಲೇ ಏನದಂತ ನಮ್ಮ ಹತ್ರನ ನಮ್ಮ ಜೊತೆಗೆ ಕುಂತ ಬಾಳಿ ಬದುಕಿರೋರು ಗುರುನಾಥಾರೂಢರು ಸೇವೆ ಮಾಡಿರುವ ಮಹಾಪುರುಷರು ಪರಮೇಶ್ವರ ಜಗದ್ಗುರು ಅಪ್ಪನವರು ಗುರುನಾಥಾರೂಢರು ತಪೋ ಶಕ್ತಿ ಶಕ್ತಿ ಪಾಠವನ್ನು ಮಾಡಿರೋರು ಮಾಡಿಸ್ಕೊಂಡ್ರು ಮಹಾಪುರುಷರು ಜಗದ್ಗುರುಗಳು ಅಪ್ಪರು ಕುಂತಾರ. ನಾವು ನೀವೆಲ್ಲ ಸೌಭಾಗ್ಯವಂತರು, ನಾವಿನೆಲ್ಲ ಪುಣ್ಯಾತ್ಮರು, ಧನ್ಯಾತ್ಮರು, ಪಾವನಾತ್ಮರು. ಸ್ಥಿತ ಪ್ರಜ್ಞೆ ಲಕ್ಷಣ ಮಾತನಾದ ಅನುಭವಿಗಳು ಮಾತ್ರ ತಿಳಿಸ್ತಾರೆ ಎಂಬುದಾಗಿ 2 ವಾಕ್ಪುಷ್ಪಗಳನ್ನು ಸದ್ಗುರುನಾಥನ ಶರಣಾರವಿಂದ ಅರ್ಪಿಸುವುದು. ಅದು ಸದ್ಗುರು ಶ್ರೀ ಪೂರ್ಣಾನಂದ ಭಾರತಿ ಶ್ರೀಗಳಿಗೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನು ಮುಂದೆ ಅಧ್ಯಕ್ಷ ಸ್ಥಾನದಲ್ಲಿ ವಿರಾಜಮಾನರಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳು ತಮ್ಮ ಅನುಭವ ಅಮೃತವನ್ನ ಕರುಣಿಸಬೇಕೆಂದು ಅವರಲ್ಲಿ ಅನಂತ ವಂದನೆಗಳು. ಗುರುನಾಥಾರೂಢರು ಸ್ಥಿತಪ್ರಜ್ಞ ಬೇರೆ ಅಲ್ಲ, ಗುರುನಾಥಾರೂಢರು ಬೇರೆ ಅಲ್ಲ ಅನ್ನೋ ವಿಚಾರವನ್ನು ಮಲ್ಲೇಶ್ವರನ ಶರಣರು ಬಹಳ ಸುಂದರವಾಗಿ ಹೇಳಿದರು. ಸ್ಥಿತಪ್ರಜ್ಞ, ಜೀವನ್ಮುಕ್ತ, ಆರೂಢ ಇವೆಲ್ಲ ಪರ್ಯಾಯ ಶಬ್ದಗಳು. ಶಿಪುತ್ರಪ್ಪನವರು ಒಂದ್ ಕಡೆ ಲಕ್ಷಣವನ್ನು ಮಾಡಿದ್ರಿ ಜೀವನ್ಮುಕ್ತ ಲಕ್ಷಣದಲ್ಲಿ. ನಿರಾವರಣ, ಪರಿಪೂರ್ಣ, ಆನಂದ ಸಹಿತ ವೃತ್ತಿತ್ವಂ ಜೀವನ್ ಮುಕ್ತಿ. ಬಹಳ ಮಾರ್ಮಿಕವಾಗಿ ಅರ್ಥ. ಕೇವಲ ಆನಂದ ಸಹಿತ ವೃತ್ತಿ ಜೀವನ್ ಮುಕ್ತಿ ಅಂತ ಇಷ್ಟ ಹೇಳಿದ್ರೆ ಎಲ್ಲಿ ಅತಿವ್ಯಾಪ್ತಿ ದೋಷ ಬರ್ತಿತ್ತಂದ್ರೆ ವಿಷಯಾನಂದಗಳಲ್ಲಿ ಅತಿವ್ಯಾಪ್ತಿ ದೋಷ ಬರುತ್ತಿರ್ತಂತೆ. ಯಾಕ? ಪ್ರವೃತ್ತಿಪರವಾದ ವೃತ್ತಿ ಉಳ್ಳವರು ವಿಷಯಗಳಲ್ಲೇ ಆನಂದ ನೋಡ್ತಾರ, ಪ್ರವೃತ್ತಿ ರೂಪ ಉಳ್ಳವರು. ಹಂಗ ಅಲ್ಲಿ ಅತಿವ್ಯಾಪ್ತಿ ಅಂದ್ರ ನಿರಾವರಣ ಅಂತ ಒಂದು ಮಾತು ಇರ್ತದೆ. ಕೇವಲ ನಿರಾವರಣ ಆಗಿ ಅಂತಿದ್ರ ಅಲ್ಲಿ ನಿದ್ರೆಯಲ್ಲಿ ಅತಿವ್ಯಾಪ್ತಿ ಬರುವುದರಿಂದ ಇಲ್ಲಿ ಮುಂದ ನಿರಾವರಣವಾಗಿರಬೇಕು, ಪರಿಪೂರ್ಣವಾಗಿರಬೇಕು. ಆನಂದ ಜೀವನ್ ಮುಕ್ತಿದರ ವಿಧೇಯ ಮುಕ್ತಿಯಲ್ಲಿ ಅತಿವ್ಯಾಪ್ತಿ ಬರುವುದ ವೃತ್ತಿತ್ರಯಂ ಅಂತ ಪದ ಇಟ್ಟಿದ್ದು. ವೃತ್ತಿ ಇಲ್ಲಿ ಶಾಂತಾನಂದ್ರ ಎತ್ತು ಕೊಟ್ಟರು ವೃತ್ತಿ ಪದ ಬಹಳ ಮಾರ್ಮಿಕವಾಗಿ ಅರ್ಥ. ಇಲ್ಲಿ ಯಾವ ವೃತ್ತಿಯಿಂದ ಕೂಡಿಕೊಂಡಿರ್ತಾರೋ ಜೀವನ್ಮುಕ್ತನಾದಂತ ಪುರುಷ ಕೇವಲ ಸರ್ವಭೂತವಾದ ಆನಂದವೇ ಆಗಿರ್ತೈತೆ ಅವನಲ್ಲಿ. ಅವನಿಗೆ ಆನಂದದಲ್ಲೇ ಇರ್ತಾನೆ ಕೇವಲ. ಅವನ ವೃತ್ತಿ ಪ್ರಾರಬ್ಧ ಕರ್ಮಾನುಸಾರವಾಗಿ ಬಹಿರ್ಮುಖಕ್ಕೂ ಬಂದ್ರು ಅವನ ದೃಷ್ಟಿಲೇ ನಾಮರೂಪಗಳು ಕಾಣೋದಿಲ್ಲ. ಅವನ ದೃಷ್ಟಿಲಿ ನಾಮರೂಪ ಕಾಣೋದಿಲ್ಲ, ಕೇವಲ ಅಸ್ಥಿ ಪಾತಿ ಪ್ರಿಯ ಏನ್ ನೋಡ್ತಿರ್ತಾನ ಅವನ ದೃಷ್ಟಿ. ಅದನ್ನೇ ವೃತ್ತಿ ಜ್ಞಾನಮಯಿ ಕೃತ್ವ ಬ್ರಹ್ಮಮಯ ಪಶ್ಯತ್ ಜಗತ್ತು ಅಂತ ಹೇಳ್ತದೆ. ವೃತ್ತಿ ಜ್ಞಾನಾಕಾರವಾದ ವೃತ್ತಿ ಅಂತರ್ಮುಖವಾಗಲಿ ವೃತ್ತಿ ಬಹಿರ್ಮುಖವಾಗಲಿ ಅದು ಅವನ ದೃಷ್ಟಿನೇ ಬಹಿರ್ಮುಖವಾದರೂ ನಾಮರೂಪನು ತೋರುವುದಿಲ್ಲ, ಅಂತರ್ಮುಖವಾದ್ರೂ ಇಲ್ಲ. ಕೇವಲ ಆನಂದದಲ್ಲೇ ಇರ್ತಾನ. ಅವನಲ್ಲಿ ಇದು ಹೆಣ್ಣು, ಇದು ಗಂಡು, ಇವರು ದೊಡ್ಡವರು, ಇವರು ಸಣ್ಣವರು, ಇಂಥ ಇದು ಏನೇನು ಇರುದಿಲ್ಲ ಅವನ ದೃಷ್ಟಿಲಿ. ಇದನ್ನೇ ನಿಜಗೂಡ್ರು ಹೆಂಗಿರ್ತ ಅಂತಂದ್ರ ತೆರೆ ಅಡಗಿದ ಅಂಬುದಿಯ ಪರಿಯಂತೆ ಸಲೆ ಸುಮ್ಮನಿಹುದೇ ನಿಜಯೋಗ ಅಂತ ಒಂದ್ ಕಡೆ ಬಯಸಿದ್ದಾರೆ ಅವರು. ತೆರೆ ಅಡಗಿದ ಅಂಬುದಿಯ ಪರಿಯಂತೆ, ತೆರೆಗಳಿಲ್ಲದ ಸಮುದ್ರದಲ್ಲಿ ಎಲ್ಲಾದರೂ ಅಂದ್ರ ಹೆಂಗ ಗಂಭೀರ ಸ್ವರೂಪವಾಗಿರುತ್ತದೆಯೋ ಅದನ್ನೇ ವಿಶ್ವಧರ್ಮ ಗ್ರಂಥವಾದ ಭಗವದ್ಗೀತೆಯಲ್ಲಿ ಆಪುರ್ಯಮಾನಂ ಮಚಲಂ ಪ್ರಸಿದ್ಧ ಸಮುದ್ರ ಮಾಪಾಹ ಪ್ರವಿಶ್ಯಂತಿ ಯದ್ವತ್ ಕಾಮನ ಕಾಮಿ ಅಂತ ಬಹಳ ಸುಂದರವಾಗಿ ಅಲ್ಲೊಂದು ಮಾತಿದರು. ಗಂಭೀರವಾಗಿರೋದಂದ್ರೆ ತೆರೆ ಅಡಗಿದ ಅಂಬುದಿಯ ಪರಿಯಂತೆ ಸಲೆ ಚೆನ್ನಾಗಿ ಸುಮ್ಮನಿರುವುದೇ. ಇಲ್ಲಿ ಕೆಲವೊಬ್ಬರು ಹೊರಗೆ ಸುಮ್ಮನೆ ಇರ್ತಾರೆ, ಇಲ್ಲ ನಂಗಿಲ್ಲ ಏನ್ರಿ ಮೌನ ರಥವನ್ನ ತಾತರ ತಾಟಿ ಇಲ್ಲ ನಾವೇನಿಲ್ಲ ಅನ್ನೋದಿಲ್ಲ.
ಮನುಷ್ಯನ್ಯಾಗ ಮತ್ತೆ ಏನಾರ ಬರೆದು ಕೊಡಾಕತ್ತಂದ್ರ ಒಳಗಿನ ಇಚ್ಛಾ ಐತಿ ಅದಕ್ಕೆ. ಎಲ್ಲ ನನಗೆ ಹಿಂತಿಂತದು ಬೇಕು ಹಿಂತಿಂತದು ಬೇಕು ಅಂತ ಇದಕ್ಕೆ ಮೌನ ಅನ್ನಂಗಿಲ್ಲ, ಅದಕ್ಕೆ ಇನ್ನೂ ಒಳಗೆ ಏನಾದರ ಕಾಮನೆಗಳ ಬೈಕೆ ಇಟ್ಕೊಂಡಿರ್ತಾನ ಅಂತ. ತೆರೆ ಅಡಗಿದ ಅಂಬುದಿಯ ಪರಿಯಂತೆ ಸೆಲೆ ಚೆನ್ನಾಗಿ ಸುಮ್ಮನಿರುವುದೇ. ಯಾವಾಗ ಅವನ ವೃತ್ತಿ ಹೊರಗರ ಹೋಗಲಿ ಒಳಗರ ಹೋಗಲಿ ಕೇವಲ ಆನಂದದಲ್ಲಿಯೇ ಇರ್ತಾನ ಅಂತ ನಿಜಗುಣರು ಬಹಳ ಸುಂದರವಾಗಿ ಆನಂದದಲ್ಲಿರ್ತಕ್ಕಂಥ ಮಹಾ ಯೋಗೀಶ್ವರ ಅಂತ ಒಂದ್ ಕಡೆ ಹೇಳಿದ್ರು. ಇನ್ನೊಂದು ಕಡೆ ಹೇಳ್ತಾರ ಅವನಲ್ಲಿ ಏನೇನು ಇರುವುದಿಲ್ಲ. ಅವನ್ನ ನಿಜಗೊಂಡ್ರು ಯೋಗಿಗಳಲ್ಲಿಯೇ ಶ್ರೇಷ್ಠವಾದ ಯೋಗಿ ಅಂತ ವರ್ಣ ಮಾಡ್ತಾರೆ. ನಿಜಗೊಂಡು ಇನ್ನೊಂದಲ್ಲಿ ಮೋಹೋಪಾದಿಕ ಜೀವತೆ ಅಳಿದು ಊಹಿಸಿ ನಿಜ ಶಾಂತಿಯ ನೆರೆ ತಿಳಿದು ಇರುತ್ತಿರೆ ದಿವ್ಯ ಮಹಾಯೋಗಿಯನು. ನೋಡಿ, ಬರೇ ಯೋಗಿ ಇಲ್ರಿ, ದಿವ್ಯ ಯೋಗಿಗಳಲ್ಲಿಯೇ ಅತಿ ಶ್ರೇಷ್ಠನಾದವ ಯೋಗಿ. ಏನಪ್ಪಾ ಅಂದ್ರ ಮೋಹೋಪಾದಿಕ ಜೀವತೆ ಅಳಿದು. ಇಲ್ಲಿ ಜೀವತೆ ಅಳಿದ್ರು ಜೀವ ಅಳಿದು ಅಲ್ಲ, ಇಲ್ಲಿ ಜೀವ ಅಳಿದಿಲ್ಲ, ಇಲ್ಲಿ ಜೀವತ್ವ ಹೇಳ್ರಿ. ನಾ ಕರ್ತೃತ್ವ ಭೋಕ್ತೃತ್ವ ಇದನ್ನೇ ಶ್ರುತಿಯಲ್ಲಿ ಹಿದ್ದತೆ ಹೃದಯ ಗ್ರಂಥಿ ಚಿತ್ತಂತೆ ಸರ್ವ ಸಂಶಯ ಚೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಯಾವ ಆವರಣಗಳಿಲ್ಲದೆ ಕೇವಲ ನಿರಾವರಣ ಸ್ವರೂಪವಾದ ಬ್ರಹ್ಮಸ್ಥಿತಿಯಲ್ಲಿ ಇರ್ತಕ್ಕಂಥ ದಿವ್ಯ ಮಹಾಯೋಗಿ ಅಂತಾರೆ. ಬರೀ ಯೋಗಿಗಳಾದಾರ ಇಲ್ಲಿ ಕೆಲವು ಮಂದಿ ಇಲ್ಲ ಅನ್ನೋದಿಲ್ಲ, ಆದ್ರೆ ಆ ಯೋಗಿಗಿಂತಲೂ ಶ್ರೇಷ್ಠವಾದ ಯೋಗಿ ಎಂದ್ರು. ಇವರಲ್ಲಿ ಮೋಹೋಪಾದಿಕ ಜೀವತೆ ಅಳಿದು. ಇಲ್ಲಿ ಕರ್ತೃತ್ವ ಭೋಕ್ತೃತ್ವ ಮೊದಲ ಏನೇನಿಲ್ಲ, ಮೋಹೋಪಾದಕ ಜೀವತೆ ಇದು. ಊಹಿಸಿ ನಿಜ ಶಾಂತಿಯ ನೆರೆ ತಿಳಿದು. ಊಹಿಸಿ ಹಿಂಗ ನೋಡಿದ್ರ ನಿಜ ಶಾಂತಿ ತನ್ನಲ್ಲಿ ಯಾವಾಗಲೂ ಶಾಂತ ಸ್ವರೂಪನಾಗಿರ್ತಕ್ಕಂಥ ಇಂಥ ಶಾಂತ ವೃತ್ತಿಲಿರ್ತಕ್ಕಂಥ ಅದನ್ನೇ ಭಗವದ್ಗೀತೆಯಲ್ಲಿ ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವ ಆತ್ಮನ ತುಷ್ಟ ಸ್ಥಿತ ಪ್ರಜ್ಞಸ್ತದೋಚ್ಯತೆ ಯದಾ ಕಾಮಾನ್ ಪ್ರಜಾಹಾತಿ ಸರ್ವಾನ್. ಇದನ್ನ ಈ ಶ್ಲೋಕದ ಅಭಿಪ್ರಾಯವನ್ನು ಒಮ್ಮೆ ಅಪ್ಪ ಅವರು, ಯಾಕ ತಿಂಗಳಿಗೊಮ್ಮೆ ನಾವು ಹುಣ್ಣಿಗೊಮ್ಮೆ ಅಲ್ಕುಂದಿ ಹೋಗ್ತೇವಿ, ಎರಡನ್ನ ಮುಂಚೆ ಅಲ್ಕುಂದಿ ಹೋಗ್ತೇವಿ. ಆರಾಮ್ ಮಲೇಶ್ವರ ಶರಣರು ಇದ್ದಿರ್ಬೇಕು ಅವತ್ತ. ನಾವು ಅವರು ವಿದ್ಯಾ ಅನ್ನೋದ್ರು 3 ಮಂದಿ ಯಾವಾಗ ಅಪ್ಪರ ಬಳಿಯಲ್ಲಿ ಇರೋರು ಕುಂತಿದ್ವಿ. ಅಪ್ಪವ್ರು ಕುಂತಿದ್ದು ಗುರುನಾಥಾರೂಢರ ಬಗ್ಗೆ ಹೇಳಾಕತ್ರ ಶಾಸ್ತ್ರ ಹೇಳ್ತೇನೆ, ನನಗ ಪ್ರಜ್ಞೆನ ಇರೋದಿಲ್ಲ ಅವ್ರಿಗೆ. ಎಲ್ಲಿ ಕುಂತೇನಿ ಏನ್ ಹೇಳ್ತೀನಿ ಏನ್ ಪ್ರತಿನಿಧಿ ಹಂಗ ಹೇಳ್ತಿರ್ತಾರ ನೋಡ್ಬೇಕಪ್ಪ ಅವರು. ಈ ಶ್ಲೋಕ ಬಂತವ್ರ ಬಾಯಿಗೆ. ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವ ಆತ್ಮನ ತುಷ್ಟ ಸ್ಥಿತ ಪ್ರಜ್ಞಸ್ತದೋಚ್ಯತೆ ಅಂದ್ರೆ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಈ ಶ್ಲೋಕಕ್ಕ ನಾವು ಹೇಳ್ತೇವಿಲ್ಲ ಅನ್ನಂಗಿಲ್ಲ, ಹೇಳ್ಬೇಕಿಲ್ಲಂದಿಲ್ಲ. ಅದರ ಇರುವಿಕೆ ಯಾರಿದ್ದಾನೆ? ಗುರುನಾಥಾರೂಢರು. ಯದಾ ಕಾಮಾನ್. ಯಾಕ ಕಾಮನೆಗಳಲ್ಲಿ ಉತ್ಪತ್ತಿ ಮನಸ್ಸಿನಲ್ಲಿ ಉತ್ಪತ್ತಿ ಆಗ್ತದೆ. ಮನಸ್ಸ ನಾನಲ್ಲ, ಮನಸ್ಸನ್ನು ಅರಿಯತಕ್ಕಂತ ಅರಿವಿನಲ್ಲಿ ಸ್ಥಿತವುಳ್ಳವನಾದಂತ ಜ್ಞಾನ ಯೋಗಿ ಅಂತ ಅರ್ಥ. ಇನ್ನೊಂದು ಈ ಶ್ಲೋಕದಲ್ಲಿ ಅಪ್ಪ ಹೇಳಿದ್ರು, ಎಲ್ಲಾ ವಾಸನೆಗಳನ್ನು ಕಳ್ಕೊಂಡಿರ್ಬೇಕು ಅಂದ್ರು ಅವ್ರು ನಮಗ. ಯಾವ ವಾಸನೆಪ್ಪ? ಲೋಕ ವಾಸನೆ, ದೇಹ ವಾಸನೆ, ಶಾಸ್ತ್ರ ವಾಸನೆ. ಇಲ್ಲಿ ಬಂತ ನಮ್ಮಲ್ಲಿ ಸಣ್ಣ ಕೈನಾಗ ಓದ್ಬಿಟ್ರು ಅದು. ಯಪ್ಪ ಶಾಸ್ತ್ರ ವಾಸನೆ ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ಕೆಲವರಿಗೆ ಅದನ್ನ ಅದನ್ನ ಇರ್ತೈತ ಇಲ್ಲ, ಅಭ್ಯಾಸ ಮಾಡ್ಬೇಕಿಲ್ಲ ಅನ್ನಂಗಿಲ್ಲ. ಆದ್ರೆ ಆ ವಾಸನೆ ಸೆಟಗನು ಕಳ್ಕೊಂಡು ನಿರ್ವಾಸನೆ ಅಂತಾರದಕ್ಕೆ. ಪರಮಾರ್ಥ ಗೀತೆಯಲ್ಲಿ ತುರ್ಯಾತೀತದವನು ನಿರ್ವಾಸನೆ ಎದಳು ಅಂತ ಅರ್ಥ. ಅಚಲವಾದ ದೀಪವು ಗಾಳಿ ಇಲ್ಲದ ಸ್ಥಳದಲ್ಲಿ ದೀಪ ಇಟ್ಟು ಹೇಗೆ ಉಳಿದುತ್ತಲ್ಲ, ಹಂಗ ಅವನ ವೃತ್ತಿಯಲ್ಲಿ ಯಾವಾಗ ಆನಂದವೇ ಆಗಿರುತ್ತಾನೆ. ಹಂಗ ಎಲ್ಲಾ ವಾಸನೆಗಳನ್ನು ಕಳ್ಕೊಂಡಿರ್ಬೇಕು. ಯದಾ ಕಾಮಾನ್ ಪಾರ್ಥ ಮನೋಗತಾನ್.
ಮತ್ತೆ ಎಲ್ಲಿರ್ತಾನಂತಂದ್ರೆ ಆತ್ಮನ್ನೇವ ಆತ್ಮನ ತುಸ್ತಃ ಸ್ಥಿತ ಪ್ರಜ್ಞ ಸ್ಥಗೋಚ್ಯತೆ. ಇವನಿಗೆ ಸ್ಥಿತ ಪ್ರಜ್ಞೆ ಎಲ್ಲಾ ಲಕ್ಷಣಗಳು ಪ್ರತ್ಯಕ್ಷ ರೂಪವಾಗಿ ಅಂತ ಗುರುವಿನ ಸೇವೆಯನ್ನು ಮಾಡಿ ಆ ಲಕ್ಷಣ ಹೇಳಬೇಕಂದ್ರೆ ಏನಾಗಿರ್ಬೇಕು, ನಾವು ಕಂಠ ಮಾಟಿ ಹೇಳ್ಬೋದು, ಅದು ಪ್ರತ್ಯಕ್ಷವಾಗಿ ಅನುಭವಗಮ್ಯವಾಗಿ ಹೇಳ್ಬೇಕಂದ್ರೆ ಹಗರಲ್ಲ, ಅದು ಕಷ್ಟಲ್ಲ. ಬಹಳ ಮಾರ್ಮಿಕವಾಗಿ ಹೇಳ್ತಾರಪ್ಪ. ಅವ್ರು ಕುಂತಾಗ ನಾವ ರೊಟ್ಟಿ ಮುರಿಬೇಕು, ಪಲ್ಯ ಕೊಯ್ಬೇಕು, ಬಾಯಾಗ ತುತ್ತು ಕೊಟ್ರ ಉಂಡ್ರು ಇಲ್ಲಿ ಗುಪ್ಪತ್ತು ಉಂಡ್ರೆ ಹಸಿವು ನೀರಡಿಕೆ ಅವ್ರಿಗೆ ಏನ್ ಜಕ್ಕನ ಇಲ್ಲ, ಹಸಿವು ಇಲ್ಲ, ನೀರಡಿಕೆ ಇಲ್ಲ, ಕೇವಲ ಬ್ರಹ್ಮಸ್ಥಿತಿಯಲ್ಲಿದ್ರು ಅಂತ ಹಿಂಗ ಅಪ್ಪವರು ಮೋಹೋಪಾದಿಕ ಜೀವ ತಿಳಿದು ಊರಿಸಿ ನಿಜ ಶಾಂತಿಯ ನೆರೆ ತಿಳಿದು ಇರುತ್ತಿರೆ ದಿವ್ಯ ಮಹಾಯೋಗಿಯನು, ಯೋಗಿಗಳಲ್ಲಿಯೇ ಶ್ರೇಷ್ಠವಾಗಿರ್ತಾನ ಅಂತ ಬಹಳ ಸುಂದರವಾಗಿ ಇನ್ನೊಂದು ಭಗವದ್ಗೀತೆ ಶ್ಲೋಕದಲ್ಲಿ ಬಹಳ ಸುಂದರವಾಗಿದೆ. ಸಮ ಸುಖ ದುಃಖ ಸ್ವಸ್ಥಃ ಸಮಲೋಷ್ಟಾತ್ಮಕಾಂಚನ ತುಲ್ಯ ಪ್ರಿಯ ಪ್ರಿಯೋ ಧೀರಸ್ತತ್ರ ನ ಮುಯ್ಯತೆ. ಧೀರನಾದಂಥವನು ಮೋಹೋಣವುದಲ್ಲ. ಹೆಂಗ ಸಮ ಸುಖ ದುಃಖ, ಸುಖವೇ ಬರಲಿ ದುಃಖವೇ ಬರಲಿ, ಇವು ಎರಡು ಎದುರು ಇವು ಅಂತಕ್ಕನ ಧರ್ಮ. ಇವು ಸುಖವಾಗಲಿ ದುಃಖವಾಗಲಿ ಯಾಕೆಲ್ಲ ಹಿಡುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ, ಪಡೆಯಿಲ್ಲ, ಪಠ್ಯಾಂತರವಿಲ್ಲ. ಇವು ಜಡದೃಶ್ಯ ಯೋಗಿಗೆ ನಿತ್ಯ ಹೋದರಿಂದ ಹಿಡುವ ಮೋಹಕವಿಲ್ಲ, ಇದನ್ನ ಹಿಡಿಬೇಕು, ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ, ಇದನ್ನ ಬಿಡಬೇಕು ಅನ್ನೋದಿಲ್ಲ, ಹಿಡಿಬೇಕನ್ನಂಗಿಲ್ಲ, ಬಿಡಬೇಕು. ಹಿಡುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ, ಪಡೆಯಿಲ್ಲ, ಪಠ್ಯಾಂತರವಿಲ್ಲ, ಎಂದೆಂದು ಪರಿಪೂರ್ಣವಾಗಿ ತನ್ನ ಸ್ವರೂಪ ಸ್ಥಿತಿಲಿದ್ದಂತ ಯೋಗಿಗೆ ಏನ್ ಹೇಳಿ ಮತ್ತೊಂದ್ ಕಡೆ ವರ್ಣ ಮಾಡ್ತಾರ. ತಾನೆಂಬುವುದಿಲ್ಲ, ಅನ್ಯತೆಗಾನವಿಲ್ಲ, ಉಸುರಲಿಕ್ಕೆ ಎಡೆಯಿಲ್ಲ, ಮಾನವೀಯಾದಿಗಳಿಲ್ಲ, ಅಂತೂ ಇಂತೂ ಎಂಬುದು ಏನೇನು ಇಲ್ಲ, ಎಂದೆಂದು ಪರಿಪೂರ್ಣವಾಗಿರು. ತಾನೆಂಬುವುದಿಲ್ಲ, ಇಲ್ಲಿ ಮಜಾ ಇತ್ತು ನೋಡ್ರಿ. ನಾನು ಎಂಬುವುದು ಇದು ಸತಕ ಇಲ್ಲ ಅಂತ ನಾವು ಏನಂದ್ರ ನಮ್ಮ ವೇದಾಂತ ಶಾಸ್ತ್ರದಲ್ಲಿ ವೃತ್ತಿಯಲ್ಲಿ ಆದಂತ ಜ್ಞಾನ ಸತಕ ಆತ್ಮ ಸ್ವರೂಪ ಅಲ್ಲ. ಜ್ಞಾನ ಪೂರ್ವ ಭ್ರಮವನ್ನು ಕಳೆಕ ಜ್ಞಾನೋತ್ತರ ಜ್ಞಾನ ಅಂತ, ಇದು ಭ್ರಮ ಸ್ವರೂಪ, ಇದು ವೃತ್ತಿಗತ ಐತಿ. ಹೇಗೆ ದೃಶ್ಯ ನಿತ್ಯವೋ ದೃಕ್ಕುಣ ನಿತ್ಯ, ದೃಶ್ಯ ದೃಕ್ಕಕ್ಕೂ ವಿಲಕ್ಷಣವಾಗಿರುವುದೇ ದೃಶ್ಯ ಮಾತ್ರ ಸತ್ಯವಾಗಿರುವುದು. ತಾನೆಂಬುವುದಿಲ್ಲ. ಮತ್ತೆ ಅನ್ಯತೆಗಾನವಿಲ್ಲ. ಅನ್ಯತೆ ಅಂದ್ರ ಮತ್ತೊಂದು ನನ್ನ ಸ್ವರೂಪಕ್ಕಿಂತಲೂ ಮತ್ತೊಂದು ಏನೇನು ಇಲ್ಲ. ಏಕಮೇವಾದ್ವಿತೀಯಂ ಬ್ರಹ್ಮ, ಒಂದೇ ಒಂದು ಇರುವುದು, ಅನ್ಯತೆಗಾನವಿಲ್ಲ. ಉಸುರಲಿಕ್ಕೆ ಎಡೆಯಿಲ್ಲ, ಉಸುರಲಿಕ್ಕೆ ಹೇಳಾಕ ಇಲ್ಲ. ಯಾಕ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಮಾತು ಮನಗಳಿಂದ ತತ್ತ ನೀರಿದ ಅಂತ ಒಣ ಮಾತಿ ಶಾಸ್ತ್ರ. ಅದಕ್ಕೆ ಉಸಿರಲಿಕ್ಕೆ ಎಡಿಲ್ಲ, ಮಾನುಮೇಯಾದಿಗಳಿಲ್ಲ. ಅದು ಮಾನಮೇಯದ ಪರೋಕ್ಷ ಅಪರೋಕ್ಷ ಅಂತನೂ ಹೇಳಾಕ ಬರುದಿಲ್ಲ. ಯಾವಾಗಲೂ ಎಂದೆಂದು ಪರಿಪೂರ್ಣನಾಗಿ ಹೇಳು, ಯಾವಾಗಲೂ ಪರಿಪೂರ್ಣ ಬ್ರಹ್ಮಸ್ಥಿತಿಲಿರ್ತಕ್ಕಂಥ ಅಂತ ಸ್ಥಿತ ಪ್ರಜ್ಞೆ ಜೀವನ್ಮುಕ್ತನಾದಂತ ಮಹಾಯೋಗೀಶ್ವರ. ಅದಕ್ಕ ಸಮ ಸುಖ ದುಃಖ ಸ್ವಸ್ಥ. ಸ್ವಸ್ಥ ಅಂದ್ರ ತನ್ನ ಸ್ವರೂಪದಲ್ಲಿಯೇ ನಿಷ್ಠೆ ಉಳ್ಳವನಾಗಿರುತ್ತಾನ. ಸ್ವಸ್ಥ ಸಮಲೋಷ್ಟಾತ್ಮ. ಇವು ಹೊರಗಾಗ್ತಕ್ಕಂಥ ಎಲ್ಲ ಇವು ಮಣ್ಣಿನ ಹೆಂಡತಿ ಅಂತ ತಿಳ್ಕೊಂಡಿರ್ತಾರ. ಅಂದ್ರ ಬಂಗಾರವಾಗಲಿ ಬೆಳ್ಳಿ ಆಗ್ಲಿ ಏನೇಲಿ ಇವೆಲ್ಲ ಏನು ಕೇಳಲ್ಲವು ಇದು ಮಣ್ಣಿನ ಸಮಾನ. ಸಮಲೋಷ್ಟಾತ್ಮ ಕಾಂಚನ ತುಲ್ಯ ಪ್ರಿಯ ಪ್ರಿಯೋ. ಪ್ರಿಯಾನು ಇಲ್ಲ ಅಪ್ರಿಯನೂ ಇಲ್ಲ. ಅದಕ್ಕೆ ಬಹಳ ಸುಂದರವಾಗಿ ನಿಜಗುಂಡ್ರು ತುಲ್ಯ ಪ್ರಿಯ ಪ್ರಿಯೋ ಧೀರಸ್ತತ್ರ ನ ಮುಯ್ಯತೆ. ಧೀರನಾದಂಥವನು ಇಂಥ ಸ್ಥಿತಿ ಇರತಕ್ಕಂತ ಮತ್ತೆಲ್ಲರೂ ಮೋಹ ಮಾತನ್ನು ಮೋಹನ್ನು ಮಾಡಲಿಕ್ಕೆ ಹೋಗುವುದಿಲ್ಲ ಅನ್ನೋ ಮಾತನ್ನು ತಾನೆಂಬುವುದಿಲ್ಲ, ಅನ್ಯತೆಗಾನಲಿಲ್ಲ, ಉಸಿರಲಿಕ್ಕೆ ಎಡೆಯಿಲ್ಲ, ಮಾನು ಮೀಯಾದಿಗಳಿಲ್ಲ, ಅಂತೂ ಇಂತೂ ಎಂಬುದು
ಏನೇನು ಇಲ್ಲ, ಅದು ಪರೋಕ್ಷ, ಇದು ಅಪರೋಕ್ಷ, ಅದು ಹಾಗೆ ಇದೀಗೆಂದು ಎಂದೆಂದು ಪೂರ್ಣ ಸ್ಥಿತಿವಾಗಿರ್ತಾನ ಅಂತ ಬಹಳ ಸುಂದರವಾಗಿದ್ರು. ಇನ್ನೊಂದಡಿಯಲ್ಲಿ ನನ್ನ ಅನುಭವವನ್ನು ಮಾತಾಡ್ತಾನೆ ಜೀವನರು. ಪ್ರಣವಾಕಾರದ ಗುಣಮೂರು ಮುಟ್ಟದ ಆ ಸ್ಥಿತಿ ಹೆಂಗ್ ಗುಣ ಮಾತ ನೋಡ್ರಿ. ಪ್ರಣವಾಕಾರದ ಗುಣಮೂರು ಮುಟ್ಟದ ಗಣನೆ ಗತಿತಾರ್ಥ ಎನೆ ತೋರುವ ಅಣುಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ಎನಿಸುವ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಎನ್ನುವ ಪದದಿ ಪ್ರಣವಾಕಾರದ ಗುಣಮೂರು ಮುಟ್ಟದ. ಮಜಾ ನೋಡ್ರಿ. ಪ್ರಣವಕ್ಕೆ ಅರ್ಥರೂಪನಾದ ಪರಬ್ರಹ್ಮ ಸ್ವರೂಪ ಅಂತ ಅರ್ಥ. ಪ್ರಣವಕ್ಕೆ ಅರ್ಥರೂಪನಾದ ಪರಬ್ರಹ್ಮ ಸ್ವರೂಪ ಪ್ರಣವಾಕಾರದ ಗುಣಮೂರು ಮುಟ್ಟದ. ಮೂರು ಗುಣ ಅದಾವಿಲ್ರಿ ಇವು, ರಜೋಗುಣ, ತಮೋಗುಣ, ಸತ್ವಗುಣ. ಇವು ಮೂರೂ ಗುಣಗಳು ಮುಟ್ಟದ. ಇವು ಸಂಬಂಧವೇ ಇಲ್ಲ ನಮ್ಗೆ. ನೀವು ಕೇಳ್ಬೋದ್ರಿ, ಮತ್ತೆ ನೀವು ಶಾಸ್ತ್ರದಲ್ಲಿ ಹೇಳ್ತಾರ ಸತ್ವ ಸಂಜಾಯತೆ ಜ್ಞಾನ ಅಂತ. ಸುಮ್ಮನೆ ಅಧಿಕಾರಿಯ ತಿಳಿಸುವಗೋಸ್ಕರವಾಗಿ ಸತ್ವಾಕಾರವಾಗಿ ಗುಣ ಒಪ್ಪಕ್ಕೆ ಹೊರತಾಗಿ ಅಲ್ಲಿ ಗುಣ ಅಂತ ಹೇಳಲಿಕ್ಕೆ ಬರೋಲ್ಲ, ಲಕ್ಷಣನೂ ಹೇಳಕ್ ಬರೋದಿಲ್ಲ. ಸಾಕ್ಷಾತ್ ನಿರ್ಲಕ್ಷಣವಹ ನೀನು ಈಕ್ಷಿಸಿಯೇ ನಿರ್ಗುಣವಾಗಿಯೇ ನೀನು ಅಂತ ಪರಮಾರ್ಥ ಗೀತೆಯಲ್ಲಿ ಬಹಳ ಸುಂದರ ಹೇಳ್ತಾರ. ಅಂತ ನಿಲ್ಲಕ್ಕೆ ಪ್ರಣವಾಕಾರದ ಗುಣ ಮೂರು ಮುಟ್ಟದ ಗಣನೆ ಗತಿಕಾರ್ಥವನ್ನು ತೋರುವ ಅದು ಲೆಕ್ಕ ಮಾಡಿ ಹೇಳಿಕೆ ನೀವು ಬರುವುದಿಲ್ಲ. ಅಣು ಮಾತ್ರ ಚಲನೆ ಇಲ್ಲದ ಕಿಂಚಿತ್ತಾದರೂ ಚಲನವಲನ, ಯಾಕೆ ಎಂದೆಂದು ಪರಿಪೂರ್ಣವಾಗಿ ಇದ್ದಂತ ವಸ್ತು ಚಲನವಲನಿದ್ದೆ. ಅಂತ ಪ್ರಣವಾಕಾರದ ಗುಣ ಮೂರು ಮುಟ್ಟದ ಗಣನೆ ಗತಿತಾರ್ಥವನ್ನು ತೋರುವ ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ಎನಿಸುವ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಅಂತ ಬಹಳ ಸುಂದರವಾಗಿ ಹೇಳಿದ್ರು. ಅಪ್ಪ ಅವರು ಇನ್ನೊಂದು ಮಾತು ಹೇಳಿದ್ರು, ಅದನ್ನು ಹೇಳಿ ಕೈ ಬರ್ತಾನೆ ಸ್ವಲ್ಪ. ನತಸ್ಯ ಪ್ರಾಣ ಉತ್ಕ್ರಾಮಂತೆ ಅತ್ರೈವ ಸಮವಿಲೀಯತೆ. ಪ್ರಾಣ ಎಲ್ಲರೂ ಹೋಗೋದ, ಯಾರ್ಯಾರ್ದು ಎಲ್ಲೆಲ್ಲಿ ಯಾವ ವಾಸ ಅಂತ ಅಲ್ಲೆಲ್ಲಿ ಹೋಗತ್ತಿಲ್ರಿ. ಅದನ್ನೇ 5ನೆಯ ಸಂಧಿಯಲ್ಲಿ ಮುಮುಕ್ಷು ಎಲ್ಲಿ ಹೋಗಬೇಕು, ಅಭ್ಯಾಸಿಗೆ ಎಲ್ಲಿ ಹೋಗಬೇಕು ಎಲ್ಲ ಹೇಳ್ಕೊಂಡ್ ಬಂದ್ರ. ಆದ್ರೆ ಈ ತತ್ವಜ್ಞಾನಿಯ ಯೋಗಿಯ ಪ್ರಾಣ ಎಲ್ಲಿ ಹೋಗ್ತೈತಿ? ನತಸ್ಯ ಪ್ರಾಣ ಉತ್ಕ್ರಾಮಂತೆ ಅತ್ರೈವ. ಅತ್ರ ಅಂದ್ರ ಅಲ್ಲಿಯೇ, ಎಲ್ಲಿ? ನಿರ್ವಾಣವಾದ ನಿರ್ಗುಣ ನಿರಾಕಾರವಾದ ಬ್ರಹ್ಮ ಚೈತನ್ಯದಲ್ಲಿ ಲೀಯತೆ. ಅವನ ಪ್ರಾಣ ಎಲ್ಲಿ ಹೋದಲ್ಲ, ಎಲ್ಲಿತ್ತೋ ಅಲ್ಲಿಯೇ ಅದು ಲೀನವಾಗ್ತೈತಿ. ಉಳ್ಕಾದ್ರು ನಮ್ಮ ನಿಮ್ಮದು ಎಲ್ಲೆಲ್ಲೇ ವಾಸನೆ ಐತಿ ಹಂಗ ಹೊರ ಹೋಗ್ತೈತಿ ಹೊರತಾಗಿ ಅವನಲ್ಲಿ ಎಲ್ಲಿ ಹೋಗುದಲ್ಲ ಅಂತ ಗುರುನಾಥಾರೂಢರು ಅಂತ ಅರ್ಥ. ಗುರುನಾಥಾರೂಢರ ಸ್ಥಿತಿ ಬಾಯಿಲೆ ಹೇಳುವುದಕ್ಕಿಂತಲೂ ಅದನ್ನ ಅನುಸಂಧಾನ ಮಾಡುವುದೇ ಲೇಶು. ಬಹಳ ಸುಂದರವಾಗಿ ಅಪ್ಪ ಅವರು ಹೇಳ್ತರು, ಫಾರಿನ್ ಮಂದಿ ಬರ್ತಿತ್ತಂತ ಮಠಕ್ಕೆಲ್ಲ. ಫಾರಿನ್ ದೊಡ್ಡ ದೊಡ್ಡ ಮಂದಿ ಎಲ್ಲ ಬರ್ತಿತ್ತಂತ. ಬಂದು ಮಠದಲ್ಲಿ ಇರ್ತಂದ್ರ 4-5 ದಿನ ಇರ್ತಂದ್ರ ಮತ್ತೆ ನಿಂತಿದ್ದಂತ. ಹೋಗಿ ಮತ್ತೆ ಸ್ಟೇಷನ್ಗೆ ಹೋಗಿ ಮತ್ತೆ ಹೊಳೆ ಬರೋರು ಅಂತಾರ. ಮತ್ತೆ ಯಾಕೆ ಬಂದ್ರಿ ಇದ್ರ ಗುರುನಾಥನ ಬಿಟ್ಟು ಹೋಗೋದಾಗುದಿಲ್ಲ ನಮಗ ಅಂತಿದ್ರಂತ. ಯಾಕ? ಆ ಆನಂದ ಸ್ವರೂಪನಾದ ಗುರುವಿನ ಆಕರ್ಷಣೆ ಅವರ ಚಿತ್ತ ವೃತ್ತಿಯನ್ನು ಸಂಸಾರದಲ್ಲಿ ಹೋಗ್ಬಿಡದೆ ಕೇವಲ ನಿರ್ವಿಷಯವಾದ ಬ್ರಹ್ಮ ಸ್ವರೂಪದಲ್ಲೇ ಇರುವಂತ ಅಂತ ಆಕರ್ಷಣಕವಾದ ಚಿತ್ತ ಅವರಲ್ಲಿತ್ತು. ಅಂತ ಗುರುನಾಥಾರೂಢರು ಅಂತ ಅರ್ಥ. ಅಂತ ಗುರುನಾಥಾರೂಢರು ಸೇವೆ ಮಾಡುವ ಒಂದು ಇದು ಒಮ್ಮೆ ಶಿವಲಿಂಗ ಅಜ್ಜಾರು ರಾಜ ವಿದ್ಯಾಸಂಘದವ್ರು ಇದ್ರು. ಬೆಂಗಳೂರು ಕಾರ್ಯಕ್ರಮಕ್ಕೆ ಅಪ್ಪ ಅವ್ರು ಕೂಡ ಎಲ್ಲಾರು ಹೋಗ್ತಿದ್ವಿ. ಒಮ್ಮೆ ಏನಂದ್ರು, ಏನ್ರಪ್ಪ ನಿಮಗ್ ಇಷ್ಟೆಲ್ಲಾ ವೈಭವ, ಮಠ ಎಲ್ಲಾ ವೈಭವ ನಿಮಗ್ ಇಷ್ಟೆಲ್ಲ ಅಂತ ಕೇಳಿದ್ರು. ನಾವಾಗ್ರ ಶಾಸ್ತ್ರಿ ಏನೋ ಹೇಳಿ ಬಿಡ್ತಿದ್ವಿ ನಾವು. ಜ್ಞಾನಿಗಳ ಮಾತು ಅನುಭವ ಮಾತದು. ಒಂದ ಮಾತಂದ್ರಿ, ಇದೆಲ್ಲಾ ನಂದೇನಲ್ಲಿ ಶಿವಲಿಂಗಾಚಾರ ಗುರುನಾಥಾರೂಢರ ಕೃಪಾ ಆಶೀರ್ವಾದದಿಂದಲೇ ಇದೆಲ್ಲ ವೈಭವ ಅವ್ರಿಗೆ ನಂದೇನಿಲ್ಲ ಅಂತ ಅಂದ್ಬಿಟ್ರು. ಇದು ಜ್ಞಾನಿಯ ಲಕ್ಷಣ ಅಂತ ಅರ್ಥ. ನಮ್ದ ಮೊದಲ ಸ್ವಲ್ಪ ಏನದ ಆದ್ರ ಅದ್ರ ಒಂದು ಬಂದ ಬಿಡುವುದ, ಅದನ್ನು ಸತ್ಯಕ್ಕೆ ಕಳ್ಕೊಬೇಕಂದ್ರ ಅಂತ ಗುರುನಾಥನ ಸೇವೆ. ಅವರು ಮೌನ ಯೋಗಿ. ಯಾವ ಮೌನ ಅಂದ್ರ ಸ್ವರೂಪದಲ್ಲಿ ಸ್ಥಿತವುಳ್ಳವರು ಅಂತ ಬಹಳ ಸುಂದರವಾಗಿ ಭಗವದ್ಗೀತೆ ದುಃಖೇಶು ಅನುದ್ವಿಗ್ನ ಮನಃಕರ ಸುಖೇಶೋ ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತದೀರ್ ಮುನಿರುಚ್ಯತೆ. ಸುಖವಾಗಲಿ ದುಃಖವಾಗಲಿ ಬಂದದ್ದ ನೋಡುವುದಲ್ಲ, ಬಂದುದನು ಅವುದು ಅಲ್ಲೆಂಬುವನಲ್ಲ, ಮುಂದಹನೊಂದಂ ಬಯಸುವನಲ್ಲ,
ಕಳೆದು ನನ್ನ ನೆನೆಯುವನಲ್ಲ ಮನಂ ಮುಂತ್ ಅವನೇ ಇಲ್ಲ. ಮೋಹಿತರೊಳು ಮೋಹಿತನಂತೆ, ಕರ್ಮಿಗಳಳು ಕರ್ಮಿಗಳಂತೆ, ಭೋಗಿಗಳಳು ಭೋಗಿಗಳಂತೆ, ಯೋಗಿಗಳಳು ಯೋಗಿಗಳಂತೆ, ಅವರಿಗವರಂತೆ ತಾಯಿರುತ್ತಿದನು ಉಪಹಿತ ಮಣಿಯಂತೆ. ತನ್ನ ಇರಬು ತೊರೆ ಹುಡುದಲ್ಲವ ಇದ್ರು ಹೆಂಗಿರ್ತಾನಪ್ಪ ಅಂದ್ರ ಅರಿಯದ ಮೂಡನ ಪರಿಯರು ಇರ್ಪನು ನಿಜವನರಿದ ಮಹಾಪುರುಷ. ತನ್ನ ಕುರುವು ತೋರಿಸದೆ ತರ್ಕಿಸದೆ ಎಲ್ಲರಲ್ಲೂ ಉಂಡುಟ್ಟು ಸಂಚರಿಪನು ಅಂತ ಬಹಳ ಚಂದಾಗಿ ಇವತ್ತ ಸ್ಥಿತಪ್ರಜ್ಞ ಗುರುನಾಥಾರೂಢರು ಅಂತ ಹೇಳಿದ್ರು. ಅಂತ ಗುರುನಾಥಾರೂಢರ 64ನೆಯ ಪುಣ್ಯಾರಾಧನೆ ಅಂದ್ರೆ ಏನಪ್ಪಾ ಅಂದ್ರೆ ಪುನಃ ಅವರನ್ನು ಸ್ಮರಿಸುವುದು, ಅವರನ್ನು ಚಿಂತನವನ್ನು ಮಾಡುವುದೇ ಪುಣ್ಯಾರಾಧನೆ. ಅವರ ಪೂರ್ಣ ಕೃಪಾ ಆಶೀರ್ವಾದವನ್ನು ಪಡೆದು ನಿಮ್ಮೆಲ್ಲರ ಭಾಗ್ಯ. ಅಂತ ಗುರುಗಳು ಸಿಕ್ಕಾರ. ಅಂತ ಗುರುಗಳ 2 ಮಾತನ್ನು ಕೇಳಿ ನಮ್ಮ ಜನ್ಮ ಸಾರ್ಥಕತೆ ಆಗತಕ್ಕಂಥ ಸದ್ಬುದ್ಧಿ ಸದ್ಗುಣಗಳನ್ನು ಸಕಲೇಶ್ವರನ್ನು ಜಗದ್ಗುರು ಸಿದ್ಧಾರೂಢಪ್ಪನವರು ಗುರುನಾಥಪ್ಪನವರು ಕರೆಸುತ್ತೆ. ನನ್ನ ವಾಣಿ ವಿರಾಮ. ನಮ್ಮೆಲ್ಲರ ಮನ ಮುಟ್ಟುವಂತೆ ಈ ವೈಭವೀಪೂರ್ಣವಾದ ಆರೂಢ ಸಂಪ್ರದಾಯದ ಕಥನವನ್ನು ಮಾಡಿರ್ತಕ್ಕಂಥ ಸದ್ಗುರು ಸಚ್ಚಿದಾನಂದ ಮಹಾಸ್ವಾಮಿಗಳಿಗೆ ಅನಂತ ಅನಂತ ಧನ್ಯವಾದಗಳು. ಇನ್ನು ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾದ ನಿರಾಭಾರಿ ದೇಶಿಕೋತ್ತಮ ಪಂಚಮಠಾಧೀಶರು ಆಗಿರ್ತಕ್ಕಂಥ ಸದ್ಗುರು ಅಪ್ಪ ಅವರು ತಮ್ಮ ದಿವ್ಯ ಅನುಭವವನ್ನ ನಮ್ಮೆಲ್ಲರಿಗೂ ಕರುಣಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿ. ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಸ್ಥಿತಪ್ರಜ್ಞ ಜೀವನ್ಮುಕ್ತನ ವಿಷಯಕವಾಗಿ ಬಹಳ ಸುಂದರವಾಗಿ ಹೇಳಿದರು. ಭಗವದ್ಗೀತೆಯಲ್ಲಿಯೂ ಕೂಡ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ ಕುರಿತ ಕೇಳದ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಜಸ್ಥಸ್ಯ ಕೇಶವ ಸ್ಥಿತದಿ ಕ್ರಿಂ ಪ್ರಭಾಸೀತ ಕಿಮಾಸೀತ ವರ್ಜೇತ ಕಿಂ ಅಂತೇಳಿ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನನ್ನ ಕೇಳ್ತಾನ. ಸ್ಥಿತಪ್ರಜ್ಞನಾದಂಥ ಜೀವನ್ಮುಕ್ತರ ಲಕ್ಷಣ ಏನು? ಅವರು ಈ ಭೂಮಿ ಮೇಲೆ ಇರ್ತಾರಲ್ಲ, ನಮ್ಮಂಗ ಅವರು ದೇಹ ತೊಟ್ಟು ಬಂದಿರ್ತಾರೆ. ನಮ್ಮಂಗ ಇರ್ತಾರಲ್ಲ ಅಂದ್ರೆ ನಮ್ಮಂಗ ದೇಹ ತೊಟ್ಟಾರ ಕರೆ, ನಮ್ಮಂಗ ಅವರು ಈ ವ್ಯವಹಾರಗಳಿಗೆ ವಿಲಕ್ಷಣವಾದ ತನ್ನ ಆತ್ಮನಲ್ಲಿ ತಾನಿರ್ತಾನೆ. ಆತ್ಮಸ್ಥಿತ ಅಂತ ಆತ್ಮನ್ನೇವ ಆತ್ಮನ ತುಷ್ಟ ಸ್ಥಿತಪ್ರಜ್ಞಸ್ತದೋಲೋಚ್ಯತೆ ಅಂತೇಳಿ ಗೀತೆಯಲ್ಲಿ ಪರಮಾತ್ಮ ಹೇಳ್ಯಾನ. ಆ ಮಹಾತ್ಮರು ಆ ಜ್ಞಾನಿಗಳು ಹೊರಗಿನ ಲೌಕಿಕವಾದ ವಿಷಯಾದಿಗಳಿಂದ ತೃಪ್ತಿ ಪಡೋಂಗಿಲ್ಲ. ಅವರು ತಮ್ಮ ನಿಜಾನಂದದಲ್ಲಿ ಆ ಪರಿಪೂರ್ಣವಾದ ಪರಮಾತ್ಮನ ಯಥಾರ್ಥ ಸ್ವರೂಪದ ಆನಂದದಲ್ಲಿನೇ ಅವರ ತಂದೀನಾಗಿರ್ತಾರೆ ಮಹಾತ್ಮರು, ಜ್ಞಾನಿಗಳು, ಸತ್ಪುರುಷರು ಅಂತ ಹೇಳಿ ಅದಕ್ಕೆ ಹೇಗಿರ್ತಾರೆ. ಆತ್ಮನ್ನೇವ ಆತ್ಮನ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ. ಆತ್ಮನ್ನೇವ ಆತ್ಮನ ಅಂದ್ರೆ ತನ್ನೊಳಗೆ ತಾನು ಆನಂದ ಪಡ್ತಾನ. ನಾವೆಲ್ಲರೂ ಹೊರಗಿನ ವಿಷಯಗಳಲ್ಲಿ ತೃಪ್ತಿ ಪಡ್ತೇವೆ, ಸಾಕಷ್ಟು ದುಡ್ಡು ನೋಡಿ ತೃಪ್ತಿ ಪಡ್ತೇವೆ, ಅನೇಕ ವಿಧವಾದಂಥ ಭೋಗ ಪದಾರ್ಥಗಳನ್ನು ನೋಡಿ ತೃಪ್ತಿ ಪಡ್ತೇವೆ, ಸುಂದರವಾದಂಥ ವಸ್ತುಗಳನ್ನು ನೋಡಿ ತೃಪ್ತಿ ಪಡ್ತೇವೆ. ಆದರೆ ಜ್ಞಾನಿಗಳು ಸತ್ಪುರುಷರು ಅವರು ಹೊರಗಿನ ದೃಷ್ಟಿನೇ ಇರಂಗಿಲ್ಲ. ಅವ್ರಿಗೆ ನಮಗೆ ಹೆಂಗ್ ಹೊರಗಿನ ದೃಷ್ಟಿ ಇದೆಯಲ್ಲ ಹಾಗೆ ಹೊರಗಿನ ದೃಷ್ಟಿ ಇರಂಗಿಲ್ಲ. ಅವ್ರಿಗೆ ಆತ್ಮದೃಷ್ಟಿ, ತನ್ನೊಳಗೆ ತಾನು. ಆತ್ಮನ್ನೇವ ಆತ್ಮನ ತುಷ್ಟ ಅಂದ್ರೆ ತನ್ನೊಳಗೆ ತಾವು ತೃಪ್ತರಾಗತ್ತಂದ್ರೆ ಪರಿಪೂರ್ಣವಾದ ಪರಮಾತ್ಮನ ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರ ಆನಂದದಲ್ಲಿರ್ತಾರ. ಅವರ ಹೊರಗಿನ ವಿಷಯಗಳಲ್ಲೆಲ್ಲ ಪರಿಪೂರ್ಣವಾದ ಪರಮಾತ್ಮನ ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರದ ಆನಂದದಲ್ಲೇ ಇರ್ತಾರೆ ಮಹಾತ್ಮರು. ಆ ಆನಂದದ ಮುಂದೆಲ್ಲ ತುಚ್ಛವಾದಂಥ ವಿಷಯಗಳು, ಹೊರಗಿನ ವಿಷಯಗಳು ಇವು ತೋರ್ತಾವ ಹೋಗ್ತಾವ. ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳ ಮೂಲಕವಾಗಿ ಈ ಭೋಗ ಪದಾರ್ಥಗಳು ತೋರ್ತಾವ ಮತ್ತು ಇಲ್ದಂಗಾಗ್ತಾವ. ಆದರೆ ಜ್ಞಾನಿಯರಂತ ಮಹಾತ್ಮ
ಈ ಹೊರಗಿನ ಲೋಕ ದೃಷ್ಟಿಯಿಂದ ನೋಡಂಗಿಲ್ಲವ, ತನ್ನೊಳಗಿರುವಂತ ಪರಮಾತ್ಮನ ಸಾಕ್ಷಾತ್ಕಾರ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾವಾನ ಭೂಯಃ ಅಜೋ ನಿತ್ಯ ಶಾಶ್ವತೋ ಎಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೇ ಅಂತೇಳಿ ಗೀತೆಯಲ್ಲಿ ಹೇಳ್ಯಾನ. ಪರಮಾತ್ಮನ ನಿಜ ಸ್ವರೂಪ ಇದೆ. ನಮ್ಮೆಲ್ಲರ ಆತ್ಮ ಪರಮಾತ್ಮ. ಅವಾಗ ಧ್ಯಾನ ಮರಣಗಳೆಲ್ಲ ಪೂರ್ಣವಾದಂತ ಸ್ಥಿತಿ, ಅವಾಗ ಪರಿಪೂರ್ಣವಾದ ಪರಬ್ರಹ್ಮ. ಆ ಪರಿಪೂರ್ಣವಾದ ಪರಬ್ರಹ್ಮದ ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರದಲ್ಲಿ ಆ ಜ್ಞಾನಿ ಸ್ಥಿತಪ್ರಜ್ಞರಾದಂತ ಮಹಾತ್ಮ ಇರ್ತಾನೆ. ಅವನು ಪರಿಪೂರ್ಣವಾದ ಪರಬ್ರಹ್ಮವೇ ನಾನು, ನನಗೆ ನಿತ್ಯ ಶುದ್ಧವಾದಂಥದ್ದೇ ನನ್ನ ನಿಜ ಸ್ವರೂಪ. ಅದು ಯಾವಾಗಲೂ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿಯೂ ಕೂಡ ಏಕರೂಪವಾಗಿ ಪರಿಪೂರ್ಣವಾಗಿ ಆನಂದ ಸ್ವರೂಪವಾಗಿರ್ತದೆ. ಅದಕ್ಕೆ ನಾಶ ಇಲ್ಲ. ಅದೇ ನನ್ನ ನಿಜ, ಅದೇ ನನ್ನ ನಿಜ ಸ್ವರೂಪ ಅಂತ ಹೇಳ್ತಾನೆ. ಸ್ಥಿತಪ್ರಜ್ಞನಾದಂಥ ಮಹಾತ್ಮ ಜ್ಞಾನಿ, ಜ್ಞಾನಿಯಾದಂಥ ಮಹಾತ್ಮನ ಸ್ವರೂಪ ಪೂರ್ಣವಾದಂಥ ಎಲ್ಲವೂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣೋತ್ತರೇಣ ಅಧಶ್ಚೋದಂತೆ ಪ್ರಸುತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ ಅಂತೇಳಿ ಜ್ಞಾನಿ ಅಂತ ನಾನು ಕಾಣುವುದೆಲ್ಲನೂ ಪರಮಾತ್ಮ, ಮುಂದಿರುವುದು ಪರಮಾತ್ಮನ ಸ್ವರೂಪವೇ, ಎಂದೂ ಪರಮಾತ್ಮನ ಸ್ವರೂಪವೇ. ಎಡಕ್ಕೂ ಬಲಕ್ಕೂ ತೆಳಗೂ ಮ್ಯಾಲು ಎಲ್ಲ ಕಡೆಯಲ್ಲಿ ಆ ಪರಮಾತ್ಮನ ಸ್ವರೂಪವೇ ತನ್ನ ನಿಜ ಅಂತೇಳಿ ಆನಂದ ಪಡ್ತಿರ್ತಾನೆ ಜ್ಞಾನಿ ಆದಂತ ಮಹಾತ್ಮ. ನಾವಾದ್ರ ಸತಿ ಪುತ್ರ ವಿತ್ತ ಸಂತಾನ ಐಶ್ವರ್ಯ ಇವುಗಳನ್ನ ತೃಪ್ತಿ ಅಂತ ತಿಳ್ಕೊಂಡು ನಾವು ಇವುಗಳಲ್ಲಿ ನಮ್ಮ ಪ್ರೇಮ ಇದೆ, ವಿಷಯಗಳಲ್ಲಿ ನಮ್ಮ ಪ್ರೇಮ ಇದೆ. ಆದರೆ ಜ್ಞಾನಿ ಪ್ರೇಮ ಇವುಗಳಲ್ಲೆಲ್ಲ ಇವು ನಶ್ವರ, ಇವು ಇರ್ತವೆ ಹೋಗುತ್ತವೆ. ಆದರೆ ಪರಿಪೂರ್ಣವಾದ ಪರಬ್ರಹ್ಮದ ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರಾತ್ಮಕವಾದಂಥ ಆತ್ಮ ಅವಾಗ ನಾಶಿಲ್ಲ, ಹುಟ್ಟಿಲ್ಲ, ಸತ್ತಿಲ್ಲ. ಯಥಾ ಕಾಲದಲ್ಲಿ ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಕಾಲದಲ್ಲಿನೂ ಸ್ಥಿರವಾಗಿರ್ತಕ್ಕಂಥದ್ದೇ ಆತ್ಮ. ಅಂತ ಆತ್ಮನ ಆನಂದದಲ್ಲಿ ಇರ್ತಾನೆ ತತ್ವಜ್ಞಾನಿ ಆದಂಥ ಮಹಾತ್ಮ. ಅದಕ್ಕೋಸ್ಕರವಾಗಿ ಸ್ಥಿತಪ್ರಜ್ಞನಿಗೆ ಯಾವುದೂ ಅಂಟುಂಗಿಲ್ಲ. ಅವ ಪೂರ್ಣವಾದಂಥ ಪರಿಪೂರ್ಣವಾದ ಪರಬ್ರಹ್ಮದ ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರವೇ ಅವನ ನಿಜ. ಅಂತ ಸ್ಥಿತಿಯಲ್ಲಿರ್ತಾನೆ ಜ್ಞಾನಿ. ಅಂತ ಜ್ಞಾನಿಯ ದರ್ಶನ ನಾವು ಮಾಡಿಕೊಂಡು ನಾವು ಪವಿತ್ರರಾಗ್ತೇವೆ. ಪೂರ್ಣವಾದಂಥ ಪರಮಾತ್ಮನ ಸ್ಥಿತಿಯಲ್ಲಿರ್ತಕ್ಕಂಥ ಮಹಾತ್ಮ ಅವನ ದರ್ಶನ ನಮಗಾದ್ರೆ ನಮ್ಮ ದುಃಖ ಎಲ್ಲ ನಿವೃತ್ತಿ ಆಗ್ತಾವ, ಅಜ್ಞಾನ ಆವರಣಾದಿಗಳು ಕ್ಷಯವಾಗ್ತಾವ, ಕೇವಲ ಆನಂದ ಸ್ವರೂಪರಾಗ್ತೀವಿ. ಅವರ ದರ್ಶನ ಮಾತ್ರ ದೃಷ್ಟ್ವಾ ನೋಟ ಮಾತ್ರದಿಂದ ನೋಡಿ ಕೆಲರಂ ಮಾತನಾಡಿ ಕೆಲರಂ ಮುಟ್ಟೆ ಕೂಡಿ ಕೆಲ ಜೀವರನ್ನ ದೇವರನ್ನಾಗಿ ಮಾಡುವ ಆಚಾರ್ಯ ತಿಳಿಸಿರ್ತಾರೆ. ನೋಡಿ ಕೆಲರಂ ಆ ಮಹಾತ್ಮ ದಯಾದೃಷ್ಟಿಯಿಂದ ಕರುಣೆಯಿಂದ ನಮ್ಮನ್ನು ನೋಡಿ ನಾವು ಪವಿತ್ರ ಆಗ್ತೇವೆ. ನಮ್ಮ ಅಜ್ಞಾನ ದುಃಖ ಎಲ್ಲ ದೂರ ಆಗ್ತೇವೆ. ನೋಡಿ ಕೆಲರಂ ಆಮೇಲೆ ಅವರಿಗೆ ಉಪದೇಶ ಮಾಡಿ ಮಾತನಾಡಿ ಅವರ ದುಃಖವನ್ನು ದೂರ ಮಾಡ್ತಾನೆ. ಕೂಡಿ ಅವರ ಹತ್ರ ಎದ್ದುಕೊಂಡ್ರೆ ಅವರಿಗೆ ಆನಂದವನ್ನು ಕೊಡ್ತಾನೆ, ಅವರ ದುಃಖವನ್ನು ದೂರ ಮಾಡ್ತಾನೆ. ಅವರಿಗೆ ಪೂರ್ಣವಾದಂಥ ಜ್ಞಾನವನ್ನು ಅನುಗ್ರಹ ಮಾಡಿ ಅವರನ್ನು ಕೂಡ ಉತ್ತಮವಾದಂಥ ಸ್ಥಿತಿಗೊಯ್ದು ಅವರನ್ನ ಶಾಶ್ವತವಾದ ಸುಖದಲ್ಲಿರ್ತಾರೆ. ದುಃಖಿಗಳು ದೂರ ಆಗ್ತಾರೆ, ಅಜ್ಞಾನಿಗಳು ಅಜ್ಞಾನ ಕಳ್ಕೊಳ್ತಾರೆ, ಪಾಪಿಗಳು ತಮ್ಮ ಪಾಪವನ್ನು ಕಳ್ಕೊಳ್ತಾರೆ, ಪವಿತ್ರರಾಗ್ತಾರೆ, ಪರಿಶುದ್ಧರಾಗ್ತಾರೆ. ಆದ್ರಿಂದ ನಾವೆಲ್ಲರೂ ಕೂಡ ಅಂತ ಯಾವ ಸದ್ಗುರುನಾಥನ ಸನ್ನಿಧಾನದಲ್ಲಿದ್ದೇವೆ. ಆ ಸದ್ಗುರು ಸಿದ್ಧಾರೂಢ ಕೃಪಾ ಕಟಾಕ್ಷದ್ವಾರ ನಾವೆಲ್ಲರೂ ನಿತ್ಯ ಮುಕ್ತರಾಗ್ತೀವಿ, ಶಾಶ್ವತವಾದ ಸುಖವನ್ನು ಪಡ್ಕೊಂಡು ಧನ್ಯರಾಗ್ತೀವಿ. ಅಂತ ಧನ್ಯತ್ವವನ್ನು ಸದ್ಗುರು ಸಿದ್ಧಾರೂಢರು ಸರ್ವರಿಗೂ ಅನುಗ್ರಹಿಸಿರಲಿ ಎಂಬುದಾಗಿ ಹೇಳಿ ನನ್ನ 4 ವಾಕ್ಯ ಕಣ್ಣು ಸರಿ ಇಲ್ಲ. ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಇದುವರೆಗೂ ತಮ್ಮ ಆಶೀರ್ವಾದವನ್ನು ಕರುಣಿಸತಕ್ಕಂತ ಸದ್ಗುರು ಅಪ್ಪಗಳಿಗೆ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ
ಕೊನೆಯದಾಗಿ ಮಹಾಮಂಗಲ ಆಗ್ತದ. ದಯಮಾಡಿ ಎಲ್ಲರೂ ಎದ್ದು ನಿಲ್ಲಿಸ್ಬೇಕು.